ಒಂದು ಮನೆಯನ್ನು ನೋಡಿದ್ರಿ. ನಮ್ಮ ಕ್ಯಾಮ್ರಾಮನ್ ಅದನ್ನು ಪ್ಯಾನ್ ಮಾಡಿ ತೋರಿಸಿದ್ರು. ಇದು ಯಾರ ಮನೆ? ಆ್ಯಕ್ಚುಲಾಗಿ ನನ್ನ ಚಾನೆಲ್ನಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ದು ಸಂದರ್ಶನ ಮಾಡ್ತಾ ಇರೋದು ಫಸ್ಟ್. ಸೊ ಗುರು ಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ. ಕನ್ನಡ ಐ ಥಿಂಕ್ ಆಗಲೇ 89ಗೆ ರಿಲೀಸ್ ಆಗಿದೆ. ಫ್ರಾಂಕ್ಲಿ ನಿಜ ಹೇಳ್ಬೇಕಂದ್ರೆ ಲೈಫಲ್ಲಿ ನಾನು ಯಾವತ್ತೂ ಏನು ಪ್ಲಾನ್ ಮಾಡಿಲ್ಲ. ಅದು ದೇವರ ದೈವಬಲ ಅಂತಾರಲ್ಲ, ಒಂಥರ ಎಲ್ಲ ಕೂಡ್ಕೊಂಡು ಹೋಯ್ತು. ಸಡನ್ ಐ ಸ್ಟಾರ್ಟೆಡ್ ಸಿಂಗಿಂಗ್. ಸಡನ್ ಓಪನಿಂಗ್ ತುಳು ಪಿಕ್ಚರ್ ಅಲ್ಲಿ ಹೀರೋ, ಕನ್ನಡ ಪಿಕ್ಚರ್ ಅಲ್ಲಿ ಹೀರೋ. ಸೊ ಒಂಥರ ಎಂಟ್ರಿ ತುಂಬಾ ಚೆನ್ನಾಗಿ. ಸೊ ಅಂಬರೀಷ್ ಅವ್ರ ಮೇಲೆ ಕರ್ಕೊಂಡು ಹೋದ್ರು. ಓಕೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನನ್ನೊಂದು 2 ದಿವಸ ಶೂಟಿಂಗ್ ಚಿಕ್ಕಮಗಳೂರು ಕರ್ಕೊಂಡು ಹೋದ್ರು. ಮುಹೂರ್ತಕ್ಕೆ ಹೋಗೋದು, ಯಾವ್ದು ಇಂಟರ್ವ್ಯೂ ಹೋಗೋದು. ವಿಶ್ವನಾಥ್ ಸುವರ್ಣ ಇದ್ರು ನಮ್ಮ ಕ್ಯಾಮರಾ. ಸೊ ಅವ್ರ ಜೊತೆ ನಾನು ಸ್ವಲ್ಪ ಒಡನಾಟ ಜಾಸ್ತಿ. ಮನೆಯವ್ರ ಸಪೋರ್ಟ್ ಏನೂ ಇರಲಿಲ್ಲ. 0 ಮನೆಯಲ್ಲಿ ಟೋಟಲಿ. ಮನೇಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲಿಲ್ಲ. ಟಿವಿ ಸಡನ್ಲಿ ಬಿಕೇಮ್ ವೆರಿ ಪಾಪ್ಯುಲರ್. ಈಗೆಲ್ಲರೂ ಹೇಳ್ತಾರೆ ಓಕೆ ಬಿಗ್ ಬಾಸ್ ಯಾವ್ದೋ ಒಂದು ಪ್ರೋಗ್ರಾಮ್ ಬಂದ್ರೆ ಪಾಪ್ಯುಲಾರಿಟಿ ಬರುತ್ತೆ. ಮುಂಚೆ ಟಿವಿ ಒಂದೇ ಇದ್ದಿದ್ದು. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನೀವೀಗ ಒಂದು ಮನೆಯನ್ನು ನೋಡಿದ್ರಿ. ನಮ್ಮ ಕ್ಯಾಮ್ರಾಮನ್ ಅದನ್ನು ಪ್ಯಾನ್ ಮಾಡಿ ತೋರಿಸಿದ್ರು. ಇದು ಯಾರ ಮನೆ? ಬಹುತೇಕರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಇದು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಮನೆ. ಅವರ ಸಂದರ್ಶನ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಬಹಳ ವಿಶೇಷವಾಗಿ ಒಂದು ಜೋಗಿ ಸಿನಿಮಾಗೆ 20 ವರ್ಷ ತುಂಬಿದ ಸಂದರ್ಭ. ಮತ್ತೊಂದು ಕಡೆ ಗುರುಕಿರಣ್ ಅವರು ಸರಿಸುಮಾರು 4 ದಶಕಗಳಿಂದಲೂ ಕೂಡ ಕನ್ನಡ ಚಿತ್ರ ಅಂದರೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. 3.5 ದಶಕ ಅಂದರೆ 35 ವರ್ಷಗಳಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. 1997ರಲ್ಲಿ ಎನ್ನುವಂತಹ ಸಿನಿಮಾ ಮೂಲಕ ಅವರು ಸಂಗೀತ ನಿರ್ದೇಶಕರಾಗ್ತಾರೆ. ಅದಾದ ನಂತರ ನಿರಂತರವಾಗಿ ಸಂಗೀತ ನಿರ್ದೇಶಕರಾಗಿ ನೂರಾರು ಹಾಡುಗಳನ್ನು ಕೊಟ್ಟಿದ್ದಾರೆ, ಹಿಟ್ ಹಾಡುಗಳನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವರ ವಿಜಯನಗರದಲ್ಲಿರುವಂತಹ ಮನೆಗೆ ನಾವು ಬಂದಿದ್ದೀವಿ. ಮನೆ ಕಮ್ ಸ್ಟುಡಿಯೋ ಎರಡೂ ಕೂಡ ಇಲ್ಲೇ ಇದೆ. ಸೊ ಅವ್ರನ್ನ ಸಂದರ್ಶನ ಮಾಡೋಣ ಬನ್ನಿ. ಇವತ್ತು ನಮಗೆ ವಿಶೇಷವಾಗಿ ಅವರು ಸಮಯ ಕೊಟ್ಟಿದ್ದಾರೆ. ಸೊ ಅವರ ಸಿನಿ ಜರ್ನಿಯ ಒಂದಷ್ಟು ಮೆಲುಕು ನಮ್ಮ ಡೈಲಿ ಮಾಧ್ಯಮದಲ್ಲಿ. ಬನ್ನಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಕಳೆದ 7-8 ತಿಂಗಳಿಂದಲೂ ಕೂಡ ನಮ್ಮ ಚಾನಲ್ನಲ್ಲಿ ಅನೇಕ ಸಿನಿ ದಿಗ್ಗಜರ ಸಂದರ್ಶನಗಳನ್ನು ನೋಡ್ತಾ ಇದ್ದೀವಿ. ಬಹಳಷ್ಟು ಮೆಚ್ಚುಗೆಗಳು ಬರ್ತಾ ಇದೆ ನಮ್ಮ ಕಂಟೆಂಟ್ ವಿಚಾರವಾಗಿ. ಸೊ ನಿಮ್ಮ ಈ ಒಂದು ಪ್ರೀತಿಗೆ, ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತು ಕೂಡ ನಮ್ಮ ಜೊತೆ ಮತ್ತೊಬ್ಬರು ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ. ಆ್ಯಕ್ಚುಲಾಗಿ ನನ್ನ ಚಾನೆಲ್ನಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ದು ಸಂದರ್ಶನ ಮಾಡ್ತಾ ಇರೋದು ಫಸ್ಟ್. ಸೊ ಗುರು ಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ. ಗುರು ಕಿರಣ್ ಸರ್ ಸಿನಿ ಜರ್ನಿಯನ್ನು ನೋಡಿದಾಗ ತುಂಬ ಅಚ್ಚರಿದಾಯಕವಾದಂತಹ ಸಿನಿ ಜರ್ನಿ. 80ರ ದಶಕದಲ್ಲಿ ಅವರು ಸಿನಿಮಾ ಜರ್ನಿಯನ್ನು ಶುರು ಮಾಡಿದ್ರು ತುಳು ಇಂಡಸ್ಟ್ರಿಯಲ್ಲಿ. ಅಲ್ಲಿಂದ ಆರ್ಕೆಸ್ಟ್ರಾ, ನಟನೆ, ಮತ್ತು ಏನೋ ಸಿಂಗಿಂಗ್ ಇದಕ್ಕೆ ಬಂದರು. ತದನಂತರ ಮ್ಯೂಸಿಕ್ಕಿಗೆ ಬಂದರು. ಬಹಳಷ್ಟು ಅಂದರೆ ಸಿನಿಮಾ ರಂಗದ ಬಹಳಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದಾದ ನಂತರ ಅವರು 1997ರಲ್ಲಿ ಸಂಗೀತ ನಿರ್ದೇಶಕರಾಗಿ ಗುರುತಿಸ್ಕೊಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಸರಿಸುಮಾರು 100ಕ್ಕೂ ಅಧಿಕ ಸಿನಿಮಾಗಳು, ಎಕ್ಸಾಕ್ಟ್ ನಂಬರ್ ಹೇಳೋಕ್ಕಾಗಲ್ಲ, ಬಟ್ ಮೋರ್ ದ್ಯಾನ್ 100 ಫಿಲ್ಮ್ಸ್, ಸಾಕಷ್ಟು ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಿಗೆ ಸಂಗೀತವನ್ನು ಮಾಡಿದ್ದಾರೆ. ಸೊ ಗುರು ಕಿರಣ್ ಸರ್ ಅಂದರೆ ಕನ್ನಡ ಚಿತ್ರರಂಗದ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಅವರದ್ದೇ ಆದಂಥ ಅಚ್ಚು ಅಂತ ಏನು ಹೇಳ್ತೀವಿ ನಾವು, ಆ ಥರದ ಅಚ್ಚನ್ನು ಒತ್ತಿದ್ದಾರೆ. ಸೊ ಅವರ ಸಂದರ್ಶನ ಮಾಡಲಿಕ್ಕೆ ಬಹಳ ಖುಷಿ ಇದೆ. ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ವೆಲ್ಕಮ್ ಟು ಡೈಲಿ ಮಾಧ್ಯಮ. ನನ್ನ ಅಂದಾಜು ನೀವು ಇಂಡಸ್ಟ್ರಿಗೆ ಬಂದು 30+ ಇಯರ್ಸ್, ಮೋರ್ ದ್ಯಾನ್ 32 ಇಯರ್ಸ್ ಅಂತ ನನ್ನ ಮಾಹಿತಿ, ನಾನು ಕಲೆ ಹಾಕಿರೋ ಮಾಹಿತಿ. ಲೆಕ್ಕ ಪ್ರಕಾರ ಜಾಸ್ತಿ ಆಯಿತು. ಹಾಂ, ಅಂದರೆ ಚಿತ್ರರಂಗದಲ್ಲಿ ನಾನು ಆ್ಯಕ್ಚುಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ
ಬಂದು ಆಲ್ಮೋಸ್ಟ್ 38 ಇಯರ್ಸ್ ಆಯಿತು. ತುಳು ತುಳು Correct. ತುಳು ಆ್ಯಕ್ಟಿಂಗ್ ಮಾಡಿ 37 ಇಯರ್ಸ್ ಆಯಿತು. ಓಕೆ. ಕನ್ನಡ ಐ ಥಿಂಕ್ ಆಗಲೇ 89ಗೆ ರಿಲೀಸ್ ಆಗಿದೆ. 89 ಕನ್ನಡ ಪಿಕ್ಚರಲ್ಲೊಂದು ಆ್ಯಕ್ಟ್ ಮಾಡಿದೆ. 90ಗೆ ರಿಲೀಸ್ ಆಯಿತು. ಲೈಕ್ ಆಮೇಲೆ 94 ಐ ಸ್ಟಾರ್ಟೆಡ್ ಮ್ಯೂಸಿಕ್ ಕಂಪೋಸಿಂಗ್. 98 ಫಿಲ್ಮ್ ಮ್ಯೂಸಿಕ್. ಅಲ್ಲಿಂದ ಅದೇ ನಾನು ನಂದು ತುಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದೆಲ್ಲ ಲೆಕ್ಕ ಹಾಕೊಂಡ್ರೆ 40 ಇಯರ್ಸ್ ಆಗಿದೆ ಅಂದಾಜು. ಆ್ಯಕ್ಚುಲ್ ಆಗಿ ಗುರುಕಿರಣ್ ಅವರ ಗುರಿ ಏನಿತ್ತು? ಇಲ್ಲ, ಫ್ರ್ಯಾಂಕ್ಲಿ ನಿಜ ಹೇಳ್ಬೇಕಂದ್ರೆ ಲೈಫಲ್ಲಿ ನಾನು ಯಾವತ್ತೂ ಏನು ಪ್ಲಾನ್ ಮಾಡಿಲ್ಲ. ಎಲ್ಲ ಅದರಷ್ಟಕ್ಕೆ ಆಗೋಯ್ತು. ನಾನು ಏನೊಂದು ಒಂದಿತ್ತು, ನನಗೆ ಇದರಲ್ಲಿ ಖುಷಿಯಾಗಿದೆ. ಮನೇಲಿ ಬೈತಾ ಇದ್ರು, ಈ ರಂಗದಲ್ಲಿ ಖುಷಿಯಾಗಿದೆ ನಾನು. ಓಕೆ. ಒಂಥರ ಫಿಲ್ಮ್ಸ್ ಶೂಟಿಂಗ್ ನೋಡೋದಾಗ್ಲಿ ಒಂಥರ ಥ್ರಿಲ್, ಅವ್ರಿಗೆ ಗೊತ್ತಿಲ್ಲ ಒಳಗೆ ನಾನು ಥ್ರಿಲ್ ಸಿಗ್ತಾ ಇದೆ. ಹೌದು, ಆಫ್ ಕೋರ್ಸ್. ಈಗ ಸಂಗೀತ ಅನ್ಬಿಡ್ಲಿ, ಸಂಗೀತ ಅಂದ್ರೆ ಸ್ಟೇಜ್ ಅಲ್ಲಿ ಹಾಡೋದಂದ್ರೆ ಒಂಥರ ನಾವು ಬೇರೆಯವ್ರು ನೋಡುವಾಗ ಅವ್ರು ನಮ್ಗೆ ಹೀರೋಗಳ ತರ ಕಾಣ್ತಾ ಇದ್ರು. ಕರೆಕ್ಟ್. ಸೊ ಅದು ಯಾವತ್ತು ನಾವು ಒಂದ್ ದಿವಸ ಅದು ಆಗ್ಬೋದಾ ಅಂತ ಒಂದು ತಲೆಯಲ್ಲಿ ಎಲ್ರಿಗೂ ಇರುತ್ತೆ. ಅದೇ ತರ ನನಗೂ ಇತ್ತು. ಬಟ್ ನನಗೆ ಆಕ್ಚುಲಿ ಏನಾಯ್ತು ಅಂದ್ರೆ ಅದು ದೇವರ ದೈವಬಲ ಅಂತಾರಲ್ಲ, ಒಂಥರ ಎಲ್ಲ ಕೂಡ್ಕೊಂಡು ಹೋಯ್ತು. ಸಡನ್ ಐ ಸ್ಟಾರ್ಟೆಡ್ ಸಿಂಗಿಂಗ್. ಕಾಲೇಜಲ್ಲಿ ಸಿಂಗಿಂಗ್ ಶುರು ಮಾಡಿದ ತಕ್ಷಣ ಸಿನಿಮಾಗಳಲ್ಲಿ ಅವಕಾಶ ಬಂತು. ಸಿಂಗಿಂಗ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಿಮ್ದು ವಾಯ್ಸ್ ಸ್ಟೈಲ್ ಆಫ್ ಸಿಂಗಿಂಗ್. ಈಗ ಎಲ್ಲರೂ ಒಂದು ತರ ಹಾಡೋದಾದ್ರೆ ನಾನು ಆಗ್ಲೇ ನಂದು ಆಕ್ಸೆಂಟ್ ಇಟ್ಕೊಂಡು ಒಂಥರ ಬೇರೆ. ಸೊ ಒಂಥರ ಫಸ್ಟ್ ಇದು ಫಿಲ್ಮ್ ಸಾಂಗ್ಸ್ ಅಷ್ಟೇ. ಇಟ್ ವಾಸ್ ಮೋರ್ ಆಫ್ ಡ್ಯಾನ್ಸ್, ಪಾಪ್ ನಂಬರ್ಸ್. ಎಂಟ್ರಿ ತುಂಬಾ ಚೆನ್ನಾಗಿ ಸಿಕ್ತು. ಸಡನ್ ಓಪನಿಂಗ್ ತುಳು ಪಿಕ್ಚರ್ ಅಲ್ಲಿ ಹೀರೋ, ಕನ್ನಡ ಪಿಕ್ಚರ್ ಅಲ್ಲಿ ಹೀರೋ. ಸುಮ್ಮನೆ ಖುಷಿಯಾಗಿದೆ, ಹೇಳಿದೆಲ್ಲ ಖುಷಿಯಾಗಿದೆ. ನಾನು ಯಾವತ್ತು ಲೈಫಲ್ಲಿ ಪ್ಲಾನ್ ಅಂತ ಮಾಡಿಲ್ಲ. ಅದ್ರಷ್ಟಕ್ಕೆಲ್ಲ ನಡ್ಕೊಂಡು ಹೋಯ್ತು. ಇವತ್ತೇ ಅಷ್ಟೇ, ನಾನು ಇದು ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದು ಯಾವ ತಲೆಯಲ್ಲಿ ಇರೋದೇ ಇಲ್ಲ. ಅದು ತಲೆಗೆ ಬಂದ್ರೆ ಆಮೇಲೆ ನೋವು ಸ್ಟಾರ್ಟ್ ಆಗುತ್ತೆ. ಇವು ಆಗಿಲ್ವಲ್ಲ. ಅದಕ್ಕೆ ನಾವು ಅನ್ಕೊಂಡಿದ್ದೀವಿ ಲೈಫಲ್ಲಿ ಯಾವ್ದು ಆಗಿಲ್ಲ, ಅದಕ್ಕೆ ಅನ್ಕೊಳ್ಳೋದು ಬಿಟ್ರೆ ಖುಷಿಯಾಗಿರ್ತೀವಿ. ಆಗಲೇ ತುಂಬಾ ದೊಡ್ಡದಾಗಿ ಬೆಳೆದಿತ್ತು 80s ಅಲ್ಲಿ ನೀವು ಹೇಳೋ ಕಾಲಕ್ಕೆ. ಕೋಸ್ಟಲ್ ವುಡ್ಡು ಇವತ್ತಿಗೂ ಇದೆ, ಅವತ್ತಿಗೂ ಇದೆ. ಬಟ್ ಇವತ್ತಿಗೆ ತುಂಬ ದೊಡ್ಡದಾಗಿ ಬೆಳೆದಿದೆ ಕೋಸ್ಟಲ್ ವುಡ್. ಆಗ ಅಷ್ಟು ದೊಡ್ಡ ಎಕ್ಸ್ಪೋಜರ್ ಕೋಸ್ಟಲ್ ವುಡ್ಗೆ ಇರಲಿಲ್ಲ, ಅಂದರೆ ತುಳು ಸಿನಿಮಾ ರಂಗಕ್ಕೆ. ಬಟ್ ತುಳು ಇಂಡಸ್ಟ್ರಿಯಿಂದ ಕನ್ನಡಕ್ಕೆ ಬಂದವರ ಸಂಖ್ಯೆ ಮೊದಲಿಂದಲೂ ಇದೆ. ನಾವು ನೋಡ್ಕೊಂಡು ಬಂದಿದ್ದೀವಿ ಆಗ್ಲಿಂದ. ಕಾಶಿನಾಥ್ ಸರ್ ಕಾಲದಿಂದ ಕೂಡ. ಇಲ್ಲ, ಕಾಶಿನಾಥ್ ತುಳು ಮಾಡಿಲ್ಲ. ಅವರು ತುಳು ಬರೋದು ಅಲ್ಲ, ತುಳು ಅಲ್ಲ. ಅಂದರೆ ನಾನು ಹೇಳ್ತಿರೋದು ಆ ಬೆಲ್ಟ್ ಅಲ್ಲಿಂದ ಬಂದಂಥವರು ಚಿತ್ರರಂಗದಲ್ಲಿ ಕನ್ನಡದಲ್ಲಿ ಶೈನ್ ಆದವರು. ನಾವು ಎಕ್ಸಾಂಪಲ್ ಉಪೇಂದ್ರ ಅವ್ರನ್ನ ತಗೋಬಹುದು. ಅಂದರೆ ಅವ್ರು ನಿಮ್ಮ ಕಾಲಘಟ್ಟದವರು ಆ ಥರ ಬಂದಿದ್ದಾರೆ. ಮನೋಹರ್ ಅವರು, ದೊಡ್ಡ ದೊಡ್ಡ ಹೆಸರುಗಳು, ಬೇಕೆಂದರೆ ಮೆನಿ. ನಿಮಗೆ ಅಲ್ಲಿ ಇದ್ದಂಥ ಕಾಲದಲ್ಲಿ ಯಾರಾದರೂ ಸಿನಿಮಾ ರಂಗದ ಜೊತೆ, ಕನ್ನಡ ಚಿತ್ರರಂಗದ ಜೊತೆ ಕನೆಕ್ಟ್ ಇದ್ದವ್ರ ಜೊತೆ ಏನಾದರೂ ಇತ್ತ? ನಿಮ್ಮ ಫ್ಯಾಮಿಲಿ ಆಗಲಿ, ನಿಮ್ಮ ಸುತ್ತಮುತ್ತ ಇದ್ದಂತಹ ಅವ್ರ ಜೊತೆ ಕನೆಕ್ಷನ್ ಆ ಥರ ಏನಾದ್ರು? ಹಂಗೆ ಡೈರೆಕ್ಟ್ ಇರಲಿಲ್ಲ. ಈಗ ನನ್ನ ಮಾವ ಮತ್ತೆ ಅಂಬರೀಷ್ ಅವರು ಸ್ನೇಹಿತರು. ಓಕೆ. ಸೊ ಅಂಬರೀಷ್ ಅವ್ರನ್ನ ಕರ್ಕೊಂಡು ಹೋದ್ರು. ಓಕೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನನ್ನೊಂದು 2 ದಿವಸ ಶೂಟಿಂಗ್ ಚಿಕ್ಕಮಗಳೂರು ಕರ್ಕೊಂಡು ಹೋದ್ರು. ಅಂಬರೀಷ್ ಅವ್ರದ್ದು 2 days ಅವ್ರ ಜೊತೆ ಇದ್ದೆ. ಓಕೆ. ಅಷ್ಟೇ 2 days ಅವ್ರದ್ದು ಆಕ್ಚುಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಓಕೆ. ಸೊ ಅವ್ರ ಜೊತೆ ಅವ್ರ ರೂಮಲ್ಲಿ ಅದೊಂಥರ ನಮ್ಗೆ ಅದೇ ನಾನು ಹೇಳದಲ್ಲ, ನಮ್ಗೆ ಅದೇ ಖುಷಿ ಕೊಡೋದು. ಅವ್ರ ಜೊತೆ ಶೂಟಿಂಗ್ ಹೋಗೋದು, ಅವ್ರ ರೂಮಲ್ಲಿ ಇರೋದು, ಅಂದ್ರೆ ಅದೊಂಥರ ನಮ್ಗೆ ಒಂದು ಸ್ವರ್ಗ ಇದ್ದಂಗೆ ಅದು. ಓಕೆ ಓಕೆ. ಬಟ್ ಕೋಸ್ಟಲ್ ಇಂದ ಬಂದವ್ರ ಜೊತೆ ನಿಮ್ದೇನು ಅಷ್ಟು ಏನು ಕನೆಕ್ಷನ್, ಪರಿಚಯ ಏನೂ ಇರಲಿಲ್ಲ ಆಗ. ಆಮೇಲೆ ನಾನು ಬಂದಲ್ಲಿ ಕೋಸ್ಟಲ್ ಇಂದ ಯಾರು ಬಂದಿರ್ಲಿಲ್ಲ. ಈಗ ಮನೋಹರ್ ಅಷ್ಟೇ ಅವ್ರ ಪ್ರೆಸ್ ಅಲ್ಲಿ ಇದ್ರು. ಆಗ್ಲೂ ನನ್ಗೆ ತುಂಬಾ ಸ್ನೇಹಿತರು ಅವರು. ನನ್ಗೆ ಆಕ್ಚುಲಿ ಪ್ರೆಸ್ ಅಲ್ಲಿ ಜಾಸ್ತಿ ಸ್ನೇಹಿತರು ಇದ್ರು. ಸೊ ನಾನು ಬೆಂಗಳೂರಿಗೆ ಬಂದ್ರೆ ನಂದು ಜಾಸ್ತಿ ಒಡನಾಟ ಇದ್ದಿದ್ದು ಪತ್ರಕರ್ತರ ಜೊತೆ. ಆಗ ಸದಾಶಿವನ್ ಆಗ್ಲಿ, ಉದಯ್ ಮರ್ಕಿಣಿ ಎಲ್ಲ, ಈ ಸರಸ್ವತಿ ಜಾಗಿದ್ದಾರು ಎಲ್ಲ ಒಂದು ಬೆಟ್ ಇತ್ತು. ಕಾಸರಗೋಡು ಆಗ್ಲಿ, ಸುಬ್ರಹ್ಮಣ್ಯ ಅವರು, ಬಾನಸ್ ಅವರು. ಸೊ ಇವರೆಲ್ಲ ನಾವು ಜೊತೆಗೆ ಇರ್ತಿದ್ವಿ. ತರ ಬಂದ್ರೆ ಯಾವತ್ತು ಜೊತೆಗೆ ಭೇಟಿ ಹಾಕೊಂಡಿರ್ತಿದ್ವಿ. ಚಿತ್ರರಂಗ ಈ ಪತ್ರಕರ್ತರ ಥ್ರೂ ಒಂದಷ್ಟು ಮುಹೂರ್ತಕ್ಕೆ ಹೋಗೋದು, ಯಾವ್ದು ಇಂಟರ್ವ್ಯೂ ಹೋಗೋದು. ವಿಶ್ವನಾಥ್ ಸುವರ್ಣ ಇದ್ರು ನಮ್ಮ. ಸೊ ಅವ್ರ ಜೊತೆ ನಾನು ಸ್ವಲ್ಪ ಒಡನಾಟ ಜಾಸ್ತಿ. ಸೊ ಶೂಟಿಂಗ್ಗೆ ಮುಹೂರ್ತಕ್ಕೆಲ್ಲ ಹೋಗ್ತಾ ಇದೆ. ಸೊ ಹಂಗೆ ರೂಟ್ ಬೆಳೆದಿದ್ದು. ಮನೇಲಿ ಹೇಗಿತ್ತು? ಅಪ್ಪ ಆಕ್ಚುಲಿ ಏರ್ಫೋರ್ಸ್ ಅಲ್ಲಿ ಇದ್ದವರು ಅಂತ ಕೇಳಿದ್ದೆ. ಅಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ರು. ಸಿನಿಮಾ ಟಚ್ ಮನೆಯಲ್ಲಿ, ಸಂಗೀತ, ಸಿನಿಮಾ, ಈ ಕಲ್ಚರಲ್ ಫೀಲ್ಡ್ ಕನೆಕ್ಷನ್ ರೂಟ್ಸ್ ಅಂತೂ ಇರಲಿಲ್ಲ. ಹೇಗಿತ್ತು ಮನೆಯವರ ಸಪೋರ್ಟ್? ಮನೆಯವ್ರ ಸಪೋರ್ಟ್ ಏನೂ ಇರಲಿಲ್ಲ. ಮನೆಯಲ್ಲಿ ಟೋಟಲಿ ಮನೇಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲಿಲ್ಲ. ನಾನು ಇಲ್ಲಿ ಬಂದು ಫಸ್ಟ್ ರೆಕಾರ್ಡಿಂಗ್ ಮಾಡುವಾಗ್ಲೂ ನಾನು ಫ್ರೆಂಡ್ ಮದುವೆ ಅಂತ ಹೇಳಿ ಬಂದಿದ್ದು. ಕನ್ನಡ ಶೂಟಿಂಗ್ ಫಸ್ಟ್ ಟೈಮ್ ಬರುವಾಗ್ಲೂ ಅಷ್ಟೇ
ನಂದು ಯಾವ್ದ ಫ್ರೆಂಡ್ ಅಣ್ಣಗೆ ಇಸ್ ಗೆಟಿಂಗ್ ಮ್ಯಾರಿಡ್, ಸೊ ಜೊತೆಲಿ ಇಡ್ತೀವಿ. Okay. ಅಥವಾ ಏನಾದ್ರು ಒಂದು ಆರ್ಕೆಸ್ಟ್ರಾನ ಏನೋ ಮ್ಯೂಸಿಕ್ ಪ್ರೋಗ್ರಾಮ್ ಅನ್ನೋ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೊಂಡಿದ್ರು. ಶೂಟಿಂಗ್ ಎಲ್ಲ ಬಿಡ್ತಾ ಇರ್ಲಿಲ್ಲ. ಓಕೆ. ಸೊ ಹಿಂಗೆ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಮಾಡ್ತಿದ್ದೆ, ಆಕ್ಟಿಂಗ್ ಮಾಡ್ತಿದ್ದೆ. ಫಸ್ಟ್ ಸಿನಿಮಾ ಆ್ಯಕ್ಟಿಂಗ್ ಯಾವುದು ಸರ್ ನೀವು ಹೇಳಿದ್ದು? ತುಳುವಲ್ಲಿ ಬದುಕೊಂಜಿಗೆ ಬಿದ್ದೆ, ಕನ್ನಡದಲ್ಲಿ ಮೌನ ಹೋರಾಟ ಅಂತ. ಮೌನ ಹೋರಾಟ. ಬಟ್ ಅದಾದ ನಂತರ ನಿಮಗೆ ಹೆಚ್ಚು ಅವಕಾಶಗಳು ಹೆಚ್ಚು ಸಿಗ್ಲಿಲ್ಲ ಅಂತ ಕೇಳಿಲ್ಲ. ತುಂಬಾ ಸರ್ಕಸ್ ಮಾಡಿದ್ರೆ 5 ಮೂವಿ ಫಸ್ಟ್ ಮಾಡಿದೆ. ಆಮೇಲೆ ಒಂದು ಕಲಿತಾ ಅಂದ್ರೆ ಇಲ್ಲಿ ಇನ್ಕಮ್ ಅಷ್ಟು ಬರಲ್ಲ ಅಂತ. ಆಗ ಅವಕಾಶ ಸಿಗ್ತಾ ಇತ್ತು. ಅಫ್ಕೋರ್ಸ್ ದೇರ್ ವಾಸ್ ನೋ ಮಚ್ ಆಫ್ ಅರ್ನಿಂಗ್. ಸೊ ಮತ್ತೆ ಅವಾಗ ಬಿಸ್ನೆಸ್ ಶುರು ಮಾಡಿದೆ. ಮತ್ತೆ ರಿಟರ್ನ್ ಬರೋ ಒಂದು ಇನ್ನೊಂದು ಅದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ನೋಡುವಾಗ ಟಿವಿ ಸಡನ್ಲಿ ಬಿಕೇಮ್ ವೆರಿ ಪಾಪ್ಯುಲರ್. ಕರೆಕ್ಟ್. 90s ಅಲ್ಲಿ ಒಂದು ಟೈಮಲ್ಲಿ ಈಗೆಲ್ಲರೂ ಹೇಳ್ತಾರೆ ಓಕೆ ಬಿಗ್ ಬಾಸ್ ಯಾವ್ದೋ ಒಂದು ಪ್ರೋಗ್ರಾಮ್ ಬಂದ್ರೆ ಪಾಪ್ಯುಲಾರಿಟಿ ಕೊಡುತ್ತೆ. ಮುಂಚೆ ಟಿವಿ ಒಂದೇ ಇದ್ದಿದ್ದು, ದೂರದರ್ಶನ. ಜನ ಅದನ್ನ ಬಿಟ್ಟು ಬೇರೆ ಯಾವ್ದಿಲ್ಲ, ನೋಡ್ಲೇಬೇಕು ಹಂಗಿತ್ತು. ಸೊ ಫಿಲ್ಮ್ಗಿಂತ ಐ ಫೆಲ್ಟ್ ಟಿವಿ ವಾಸ್ ಅ ಲಿಟಲ್ ಮೋರ್ ಪಾಪ್ಯುಲರ್, ಮೋರ್ ರೀಚ್. ಆ ಟೈಮಲ್ಲಿ ಗುಡ್ಡದ ಭೂತ ಪ್ರಕಾಶ್ ಇವ್ರದ್ದು ಎಲ್ಲ ಆ ಟೈಮಲ್ಲಿ ಮೋರ್ ಪಾಪ್ಯುಲರ್. ಆಮೇಲೆ ಒಂದು 13 ಎಪಿಸೋಡ್ ಮಾಡಿದ್ರೆ ಊರೆಲ್ಲ ಫೇಮಸ್. ಹೌದು. ಫಸ್ಟ್ ಸೀರಿಯಲ್ ಆಕ್ಟಿಂಗ್ ಶುರು ಮಾಡಿದೆ. ಹೌದಾ? ಅದಾದ್ಮೇಲೆ ಮಾಡಿ ಫೋಕಸ್ ಸ್ವಲ್ಪ ಸೀರಿಯಲ್ಸ್ ಮೇಲೆ ಹೋಯ್ತು. ಆಮೇಲೆ ಉದಯ ಸ್ಟಾರ್ಟ್ ಆಯ್ತು, ಇಲ್ಲಿಂದ ಚಂದನ ಬಂತು. ಈ ಸ್ವಲ್ಪ ಡೈವರ್ಷನ್ ಸ್ಟಾರ್ಟ್ ಆಯ್ತು, 4-5 ಚಾಯ್ಸ್ ಅಂತ ಇತ್ತು. ಆದ್ರೆ ಮ್ಯೂಸಿಕ್ ಟಿವಿ ಸೀರಿಯಲ್ಸ್ಗೆ ಮ್ಯೂಸಿಕ್ ಮಾಡಕ್ ಶುರು ಮಾಡಿದೆ. ಆಲ್ ಸಡನ್ ಆಗಿದೆ ಮ್ಯೂಸಿಕ್ ಮಾಡಿ. ಆಮೇಲೆ ಫಿಲ್ಮ್ ಮ್ಯೂಸಿಕ್ ಮಾಡಿ ನಂತರ ಎಲ್ಲ ಬಿಟ್ಬಿಟ್ಟೆ, ಟೋಟಲ್ ಕಾನ್ಸಂಟ್ರೇಟೆಡ್. 98 ನಂತರ ಅಲ್ವಾ? ಬಟ್ ಫಸ್ಟ್ ನೀವು ರೀ ರೆಕಾರ್ಡಿಂಗ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸಿನಿಮಾಗೆ ಫಸ್ಟ್ ನೀವು ರೀ ರೆಕಾರ್ಡಿಂಗ್ ಮಾಡಿ ನಂತರ ಮ್ಯೂಸಿಕ್ ಮಾಡಿದ್ದು ಅಲ್ವಾ? ಅಲ್ಲಲ್ಲ, ಯಾವುದೋ ಒಂದು ಸಿನಿಮಾಗೆ ನೀವು ರೀ ರೆಕಾರ್ಡಿಂಗ್ ಮಾಡಿದ್ರಿ ಕನ್ನಡದಲ್ಲಿ ಅಂತ? ಇಲ್ಲ ಯಾವುದಕ್ಕೂ ಮಾಡಲಿ. ಫಸ್ಟ್ ಮಾಡಿದೆ ಹೌದಾ? ಅದಕ್ಕಿಂತ ಮುಂಚೆ ಯಾವ ಸಿನಿಮಾಗೂ ರೀ ರೆಕಾರ್ಡಿಂಗ್ ಕೂಡ ಮಾಡಿ ಪ್ಲೇ ಮಾಡಿದ್ದು. ಮನೋಹರ್ ಅವರಿಗೆ ನಾನು ಕೀಬೋರ್ಡ್ ಆರ್ಟಿಸ್ಟ್ ಆಗಿ ಪ್ಲೇ ಮಾಡ್ತಾ ಇದ್ದೆ ಅಷ್ಟೇ. ಪ್ರೋಗ್ರಾಮ್ ಮಾಡಿದ್ದೀನಿ. ಅವರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ, ಟ್ರ್ಯಾಕ್ ಸಿಂಗರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ನನಗೆ ಜಾಸ್ತಿ ಗುರುಗಳು ಮನೋಹರೇ. ಓಕೆ. ಬಟ್ ನೀವು ಆಕ್ಟರ್ ಆಗಿದ್ದಾಗ ಸುಮಾರು ಸಲ ಡೈರೆಕ್ಟರ್ ಮನೆ ಕದ ತಟ್ಟಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ಅದೆಲ್ಲ ಒಂದು ಮೆಮೊರೀಸ್ ಈಗ ನೆನೆಸ್ಕೊಂಡು ಈ ಟೈಮಲ್ಲಿ ನೀವು ಕುತ್ಕೊಂಡು ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಏನು ಅನ್ಸುತ್ತೆ? ಒಬ್ಬ ಆಕ್ಟರ್ ಆಗಿ ನಿರ್ಮಾಪಕರು ನಿರ್ದೇಶಕರ ಮನೆ ಕದ ತಟ್ಟಿದಾಗ ಕಷ್ಟ ಐತ್ರಿ. ಆಗ ಹೆಂಗೆ ಅಂದ್ರೆ ಈಗಿನಷ್ಟು ಸುಲಭ ಅಲ್ಲ. ಕಡಿಮೆ ಪಿಕ್ಚರ್ಸ್ ವರ್ಷಕ್ಕೆ ಒಂದು, ಈಗ 300 ಪಿಕ್ಚರ್ ಆದ್ರೆ ಆ ಟೈಮಲ್ಲಿ 60-30 ಸ್ಟಾರ್ಟಿಂಗ್ ಅಲ್ಲಿ 20-30. ನಾವು ಬಂದಂದ್ರೆ ಆಮೇಲೆ 50-60 ಬಂತು. ಹೌದು. ಬಟ್ ಆ 20 ಪಿಕ್ಚರ್ಗೆ ನಿಮ್ಗೆ ಆ ಕಾಂಪಿಟೇಷನ್ ನೋಡಿದ್ರೆ ಸಣ್ಣ ಪಿಕ್ಚರ್ ಒಂದಷ್ಟು ಬರ್ತಾ ಇತ್ತು, ತುಂಬಾ ಕಮ್ಮಿ. ಅದು ಹೆಚ್ಚಾಗಿ ಸ್ಟಾರ್ ಪಿಕ್ಚರ್. ಕರೆಕ್ಟ್. ಆಟಿಟ್ಯೂಡ್ ವಾಸ್ ಟೋಟಲ್ ಡಿಫ್ರೆಂಟ್. ಎಜುಕೇಶನ್ ಇಲ್ಲ ಒಂದು. ಆಮೇಲೆ ನಮ್ಗೆ ಏನಾಗತ್ತೆ ಅಂದ್ರೆ ನಾವು ಭಾಷೆ ಬೇರೆ, ಮಂಗಳೂರಿಂದ ಬರೋದು. ಕರೆಕ್ಟ್. ಅದನ್ನ ನೋಡುವಾಗಲೇ ನಮ್ಮನ್ನು ಸ್ವಲ್ಪ ಸೈಡಿಗೆ ಹಾಕಿ ನೋಡ್ತಾ ಇದ್ದೆ. ಆಮೇಲೆ ಯೂಶುವಲ್ ಸ್ವಲ್ಪ ಲುಕ್ಸ್ ಅಥವಾ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬಂದ್ರೆ ಸ್ವಲ್ಪ ಕಂಡ್ರೆ ಆಗಲ್ಲ ಯೂಶುವಲಿ. ಸೊ ನನಗೆ ಉಪೇಂದ್ರ ಯಾವತ್ತು ಹೇಳ್ತೇನೆ, ನಿನ್ ರೂಪ ನಿನ್ಗೆ ಶಾಪ ಅಂತ. ಅದೇನಾಯ್ತು, ನಾವು ಬರುವಾಗ ಆಮೇಲೆ ಇಲ್ಲಿ ನೀವು ಬೇರೆ ಫೇರ್ ಅಂಡ್ ಒಂಥರ ನಿಮ್ದಿದೆ ಆಗ ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ. ಆಗ ಈ ಡೈರೆಕ್ಟರ್ಗಳ ಜೊತೆ ಹೋಗಿ ಅಲ್ಲಿ ಅವರನ್ನ ರೂಮ್ ಹೊರಗಡೆ ಕಾದು ನಿಂತು, ಸ್ಟಿಲ್ ರಿಮೆಂಬರ್, ನಾನು ಸುದೀಪ್ ಕೆಲವು ಬೆಂಚ್ ಹೊರಗಡೆ ಇದ್ವಿ ನಾವು ಡೈರೆಕ್ಟರ್ ಕದ ತಟ್ಟುವಾಗ. ಸುದೀಪ್ ಅವರು ಎಷ್ಟನೇ ಇಸ್ವಿ ಸರ್ ಇದು? ಇದು ಸಾಧಾರಣ 94. ಅವ್ರಿನ್ನು ಯಾವ ಸಿನಿಮಾನು ಮಾಡಿರ್ಲಿಲ್ಲ. ಇಲ್ಲ. ಬಟ್ ಅವತ್ತಿಂದ ಗೊತ್ತು ಅಂದ್ರೆ ಅವ್ರು ತುಂಬಾ ಮಾಡಿದ್ರು. ಸುದೀಪ್ ಅವ್ರದ್ದು ಏನಂದ್ರೆ ಪಿಕ್ಚರ್ ಯಾವ್ದು ಸ್ಟಾರ್ಟ್ ಆಗತ್ತೆ ಕಂಪ್ಲೀಟ್ ಆಗಲ್ಲ. ಅವ್ರದ್ದು ಅವ್ರ ಪಾಪ ಒಂದ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಟೈಮ್. ಕೆಲವ್ದೆಲ್ಲ ಪಾಪ ಅವರು ಎಲ್ಲ ಸಪೋರ್ಟ್ ಮಾಡಿದ್ರು. ಸ್ಟಿಲ್ ರಿಮೆಂಬರ್ ಬ್ರಹ್ಮ, ತಾಯವ್ವ, ಆಮೇಲೆ ಅವರು ಕುಸುಮ ಟೇಕ್ ರೆಕಾರ್ಡಿಂಗ್ ಆಯ್ತು. ಟೇಕ್ ಅಪ್ ಆಗಿ ನಾನು ರೆಕಾರ್ಡಿಂಗ್ ಹೋಗಿದೆ. ಅದಕ್ಕೆ ಕಸ್ಮಾಬಲ್ ರೆಕಾರ್ಡಿಂಗ್ ಹೋಗಿದೆ. ಅಂದ್ರೆ ಬಿ ಆರ್ ಬಡ್ಡೀಸ್ ತುಂಬಾ ಜೊತೆಗೆ. ಆಮೇಲೆ ಸ್ಪರ್ಶ ಆಗುವಾಗ್ಲೂ ನನಗೆ ಹಿ ವಾಸ್ ಅ ಗುಡ್ ಫ್ರೆಂಡ್. ಸೊ ಆ ಟೈಮಲ್ಲಿ ಇವನ್ ಸುದೀಪ್ ತುಂಬಾ ಕಷ್ಟಪಟ್ಟಿದೆ ಅಂತ ಹೇಳಿದೆ ಅಷ್ಟೇ. ಆ ಟೈಮಲ್ಲಿ ಕಷ್ಟ ಇತ್ತು. ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಒಂದು ಎಂಟ್ರಿ ಸಿಗೋದಾಗ್ಲಿ ಅಥವಾ ಸುಮ್ಮನೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಪಿಕ್ಚರ್ ಮಾಡೋಕ್ಕಾಗಲ್ಲ. ಪಿಕ್ಚರ್ ಮಾಡೋದು ಕ್ರಿಯೇಟಿವ್ ಆರ್ಟ್, ಯಾರಿಗೂ ಗೊತ್ತಿಲ್ಲ. ಗುಟ್ಟೋದು ಸಿನಿಮಾ ಮಾಡೋದು. ಒಂದು ಎಡಿಟಿಂಗ್ ಅಂದ್ರೆ ರೂಮ್ ತುಂಬಾ ರೀಲ್ಸು ಎಲ್ಲಿದೆ ಅಂತ ಎಡಿಟ್ರಿಗೆ ಪರಿಚಯ ಗೊತ್ತಿರಬೇಕು. ಈಗಿನ ತರ ಒಂದು ಬಿನ್ನಿಗೆ ಹಾಕಿ ಪಿಕ್ ಮಾಡೋದಲ್ಲ. ಇಷ್ಟೊಂದು ಕಾರ್ಡಲ್ಲಿ ಎಲ್ಲ ಇಟ್ಬಿಡ್ಬೋದು. ಮುಂಚೆ ಅದನ್ನ ನೋಡಿ ಒಂದು ಫ್ರೇಮ್ ನಡುವೆ ಕಟ್ ಮಾಡ್ಬೇಕಾದ್ರೆ ಇಡೀ ರೀಲನ್ನು ಮತ್ತೆ ಲೋಡ್ ಮಾಡಿ
ಅದನ್ನು ತಿರುಗಿಸಿ ಅಲ್ಲಿ ಬಂದು ಅದನ್ನು ಚಾಪ್ ಮಾಡಿ ಇನ್ನೊಂದನ್ನು ಚಾಪ್ ಮಾಡಿ 2 ಟೇಪ್ ಹಾಕಿ ಅಂಟಿಸಿ ಒಂದು ಫ್ರೇಮ್ ಕಟ್ ಮಾಡ್ಬೇಕಂದ್ರೆ ಅಷ್ಟು ಇಟ್ ವಾಸ್ ಎ ಡಿಫ್ರೆಂಟ್ ಆರ್ಟ್ ಆಲ್ ಟುಗೆದರ್. ಒಂದು ಡಬ್ಬಿಂಗ್ ಅಂದ್ರೆ ಈಗಿನ ತರ ವಾಯ್ಸ್ ಅನ್ನು ಎಡಿಟ್ ಮಾಡಿ ಆ ಕಡೆ ಈ ಕಡೆ ಮಾಡಕ್ಕಾಗಲ್ಲ. ಕರೆಕ್ಟ್. ಒಮ್ಮೆ ಮಿಸ್ ಆದ್ರೆ ಮತ್ತೆ ಮುಂಚೆ ಎಲ್ಲ ಲೂಪ್ ಡಬ್ಬಿಂಗ್ ಅಂತ ಇತ್ತು, ನಾವೆಲ್ಲ ಸ್ಟಾರ್ಟ್ ಮಾಡುವಾಗ ಲೂಪ್ ಡಬ್ಬಿಂಗ್ ಅಂತ. ಐದರ್ ನೀವು ಒಂದು ಫುಲ್ ರೋಲೇ ಒಮ್ಮೆ ಮುಗಿಸಿದ ಮತ್ತೆ ಸ್ಟಾರ್ಟಿಂಗ್ ಇಂದ ಹಾಕ್ಬೋದು, ಆಮೇಲೆ ತುಂಡ್ ಮಾಡಕ್ ಶುರು ಮಾಡಿದ್ರು. ಅದನ್ನ ಓಕೆ ಆದ ತಕ್ಷಣ ಸ್ಟಾಪ್ ಮಾಡೋದು, ಅದೊಂಥರ ಬೇರೆ ಬೇರೆ ಟೆಕ್ನಾಲಜಿ ಬಂತು. ಈಗಿನಷ್ಟು ಈಸಿ ಇಲ್ಲ. ಈಗ ಒಂದು ಫಿಲ್ಮ್ ಕೋರ್ಸ್ ಬಂದು ನಾನು ಡೈರೆಕ್ಟ್ ಮಾಡ್ತೀನಿ ಅಂತ, ಮುಂಚೆ ಒಂದು ಅಟ್ಲೀಸ್ಟ್ ಒಂದು 10 ಪಿಕ್ಚರ್ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಬೇಕಿತ್ತು. ದಟ್ಸ್ ಎ ಡಿಫ್ರೆಂಟ್ ಟೈಮ್ ಮಾಡ್ಬೇಕು. ನಾವು ಲಕ್ಕಿಲಿ ನಾವೆಲ್ಲ ನೋಡಿದೀವಿ ಅದನ್ನ. ಕರೆಕ್ಟ್, ಆ ಪ್ರೋಸೆಸ್ ಸರ್. ಈಗ ನಾವು ಮುಂಚೆ ರೆಕಾರ್ಡಿಂಗ್ 40 ಜನ, ಈಗ ಮ್ಯೂಸಿಕ್ ಡೈರೆಕ್ಟರ್ ಈಗ ಹಂಗಲ್ಲ, ಅಲ್ಲಿ ಎಲ್ಲ ನಮ್ಗಿಂತ ಜಾಸ್ತಿ ಕಲ್ತವ್ರು ಇರೋದು, ಎಲ್ಲ ಸೀನಿಯರ್ ಮ್ಯೂಸಿಷಿಯನ್ಸ್. ಆಗ ಅವ್ರ ಎದುರುಗಡೆ ನಿಂತು ನಾನು ಇದ್ದು ಅಂತ ಹೇಳೋದಿದೆಯಲ್ಲ, ಅದಕ್ಕೆ ಒಳಗೆ ಅಷ್ಟು ಇದ್ರೆ ಅಲ್ಲಿ ಹೋಗಿ ನಿಲ್ಲಕ್ಕಾಗತ್ತೆ. ಇಲ್ಲದ್ರೆ ಏನಂದ್ರೆ ಈಗ ನಾನು ಬರುವಾಗ ನಾನು ಐ ವಾಸ್ ಮ್ಯೂಸಿಕಲ್ ಅನ್ಎಜುಕೇಟೆಡ್. ಸ್ವರಾಜ್ ಬರ್ತಾ ಇತ್ತು, ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳೋ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಇತ್ತು. ಶಾಸ್ತ್ರೋಕ್ತವಾಗಿ ಕಲ್ತಿಲ್ಲ, ವೆಸ್ಟರ್ನ್ ನೊಟೇಷನ್ ಕಲ್ತಿಲ್ಲ. ನಮ್ಗೆ ಮನೇಲಿ ಈ ಎಗೇನ್ಸ್ಟ್ ಮಧ್ಯದಲ್ಲಿ ಹಾಡು ಇಷ್ಟ, ಆ ಹುಚ್ಚಲ್ಲಿ ಕಲ್ತವ್ರು ನಾವು. ಸೊ ಇಟ್ ವಾಸ್ ಅದು ಗ್ರೋತ್ ಇದೆಯಲ್ಲ, ಸ್ಲೋ ಗ್ರೋತ್. ಅದೊಂಥರ ನಾವು ನಮ್ಗೆ ಬೇಸಿಕಲಿ ಒಳ್ಳೆ ಅಡಿಪಾಯ ಹಾಕಿ ಕೊಟ್ಟಿದೆ, ಒಳ್ಳೆ ಸಿಮೆಂಟ್ ಫೌಂಡೇಶನ್ ಇದೆಯಲ್ಲ, ರಾಕ್ ಸಾಲಿಡ್ ಫೌಂಡೇಶನ್. ಓಕೆ, ಈ ತರ ಎಲ್ಲ ಇದ್ದಾಗಲೂ ಕೂಡ ನೀವು ಕಾಲೇಜ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲೇ ಬ್ಯಾಂಡ್ ಕಟ್ಕೊಂಡವ್ರು. ಬ್ಯಾಂಡ್ ಕಟ್ಕೊಂಡು ಅಲ್ವಾ? ಇಲ್ಲಿ ಬಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿದ್ದದೆ, ಡೈರೆಕ್ಟರ್ ಮೀಟ್ ಆಗುವಾಗ ಇನ್ಸಲ್ಟ್ಸ್ ವೇರ್ ಅಂದ್ರೆ ಇಲ್ಲಿಗೆ ಸಿಕ್ಕಾಪಟ್ಟೆ ನೋವಾಗ್ತದೆ, ಸಿಕ್ಕಾಪಟ್ಟೆ ಆಯ್ತು. ಆ ಟೈಮಲ್ಲಿ ಬೇರೆ ವಿಧಿ ಇಲ್ಲ ನಮ್ಗೆ, ಅಂದ್ರೆ ಡೋಂಟ್ ನಾಟ್ ನೇಮ್ ಪೀಪಲ್, ಬಟ್ ವಿಧಿ ಇಲ್ಲ ಆ ಟೈಮಲ್ಲಿ. ಎಲ್ಲ ದೊಡ್ಡವರೇ ಹೋಗ್ತೀವಿ, ಅವ್ರು ಏನ್ ಮಾತಾಡ್ತಾರೆ ಏನ್, ಆಮೇಲೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತಪ್ಪು ಯಾವ್ದು ಸರಿ. ಈ ಸರಿ ತಪ್ಪುಗಳ ಮಧ್ಯೆ ನಾವು ಕನ್ಫ್ಯೂಸ್ ಆಗಿರ್ತೀವಿ. ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಕ್ಯಾಶುವಲ್ ನಾವು ಹಿಂಗೆ ಆಗ ಒಂದು ಹೆಂಗಾಗಿದ್ವಿ ಹಿಂಗಿರ್ತಿದ್ವಿ, ಇದೇನಕ್ಕೆ ಇದು ಈ ತರ ಇರಿಟೇಟ್ ಆಗತ್ತೆ ಅಂತಾರೆ ಒಂದು ನಿರ್ದೇಶಕರು. ಈಗ ನಾನು ಹಿಂಗೆ ಇರೋದಪ್ಪ, ಅಯ್ಯೋ ಶೂಸು ಅಷ್ಟು ದೊಡ್ಡ ಶೂಸ್ ಏನಕ್ಕೆ ನಿನಗೆ, ಕಾಲ್ ದೊಡ್ಡದು, ನಾನೇನ್ ಮಾಡೋದು, ಇದಕ್ಕೆಲ್ಲ ಬಗ್ಗೆ ಹಿಂಗೆ ಇರ್ಬೇಕಣ್ಣ. ಹೌದಾ, ಓಕೆ ಅಂತ. ಸೊ ಅದನ್ನ ಅನುಭವಿಸೋದು ಬೇರೆ, ಅದು ಬಟ್ ಎಲ್ಲ ಹೆಲ್ಪ್ ಆಗುತ್ತೆ ಕಡೆಗೆ ಹಿಂಗೆ ಅಂತ. ಅದು ಹೆಲ್ಪ್ ಆಗಲ್ಲ, ಅವ್ರು ಮಾಡಿದ ಹೆಲ್ಪ್ ಆಗಲ್ಲ, ಬಟ್ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಅದರಿಂದಾಗಿ ನೀವು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಸ್ಟಡಿ ಆಫ್ ಕ್ಯಾರೆಕ್ಟರ್ಸ್. ಒಬ್ಬೊಬ್ರು ಎಲ್ಲರೂ ಒಂದೇ ತರ ಇರಲ್ಲ, ನಿಜ. ಬಟ್ ನಾವು ಬಂದಾಗ ಆದಷ್ಟು ಹೊಸಬ್ರನ್ನ ನಾವು ಎನ್ಕರೇಜ್ ಮಾಡ್ತಾ ಹೋದ್ವಿ. ಓಕೆ, ನಿಮ್ಗೆ ಯಾವ್ದಾದ್ರು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟು ಅವಕಾಶ ಕೊಟ್ಟು ಆಮೇಲೆ ಇಲ್ಲ ಅಂದಿದ್ದರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸಿಕ್ಕಿರೋ ಅವಕಾಶ ಕೈ ತಪ್ಪಿರುವಂತದ್ದು? ನಮ್ಗೆ ಈಗ ಅವಕಾಶ ಸಿಕ್ಕಿದಲ್ಲ, ನಮಗೆ ಟ್ರ್ಯಾಕ್ ಸಿಂಗಿಂಗ್ ಅಂತ ಇತ್ತು. ಆಗ ಎಲ್ಲ ಮೆಡ್ರಾಸಿನ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಅಡ್ಜಸ್ಟ್ಮೆಂಟ್ ಎಲ್ಲ, ಅಂದ್ರೆ ಆ ಟೈಮಲ್ಲೆಲ್ಲ ಈ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇರುತ್ತೆ, ಅವೆಲ್ಲ ಅವ್ರದೇ ಟೀಮ್ ಇಟ್ಕೋತಾರೆ. ಟ್ರ್ಯಾಕ್ ಸಿಂಗಿಂಗ್, ನಮ್ಗೆ ಟ್ರ್ಯಾಕ್ ಸಿಂಗಿಂಗ್ ಒಂದು ಮಾಡಕ್ಕೆ ಅದಕ್ಕೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಮಾಡಿ ಡೈರೆಕ್ಟರ್ ಥ್ರೂ, ಪ್ರೊಡ್ಯೂಸರ್ ಥ್ರೂ ಎಲ್ಲ ಹೋದ್ರೆ ಓಕೆ ಆಮೇಲೆ ಮಾಡು ಅಂತಾರೆ. ಆಮೇಲೆ ಅವ್ರದ್ದು ಸಿಂಗರ್ ಕರೆಸಿ ಹಾಡೋದು. ದ ರೀಸನ್ ಇಸ್ ಮೈಟ್ ಬಿ ದ ಪೇಮೆಂಟ್ಸ್ ಆರ್ ಸಮಥಿಂಗ್. ಬಟ್ ಆಗ ನಾವು ಬಂದು ಇಲ್ಲಿ ರೂಮ್ ಹಾಕಿ 3 ದಿವಸ ಇದ್ದು ಬೆಂಗಳೂರಿಗೆ ಬಂದು ಆಮೇಲೆ ಹಾಡಿದ ಹಂಗೆ ಹೋಗಿದ್ದು ತುಂಬಾ ಏನು ಒಂದಲ್ಲ, ಕಡಿಮೆ 4-5 ಪಿಕ್ಚರ್ ಎಲ್ಲ ಹಂಗೆ ಮಾಡಿದ್ವಿ. ಬಂದು ಹಾಡಕ್ಕಂತ ಬರೋದು ಟ್ರ್ಯಾಕ್ ಸಿಂಗಿಂಗ್ ಫೈನಲ್ ಅಲ್ಲ, ಟ್ರ್ಯಾಕ್ ಸಿಂಗಿಗೂ ಅವಕಾಶ ಇರಲಿಲ್ಲ ನಮ್ಗೆ, ಅದಕ್ಕೂ ಅವಕಾಶ ಆಗ್ಲೂ ಟ್ರ್ಯಾಕ್ ಸಿಂಗಿಗೂ ಅವಕಾಶ ಇರಲಿಲ್ಲ. ಆಮೇಲೆ ಕೆಲವು ಸಾಂಗ್ ಬಂದ್ರೆ ಅವ್ರಿಗೆ ಒಂದು ಅರ್ಥ ಆಗಲ್ಲ, ನಮ್ ಸ್ಟೈಲ್ ಬೇರೆ, ಇದು ಪ್ಯಾಟರ್ನ್ ಬೇರೆ, ಆಮೇಲೆ ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ನಾವು ಏನು ಹೇಳಿದ್ರೆ ನಾವು ಅನ್ಬೇಕು, ನಾವು ಹೇಳಕ್ಕಾಗಲ್ಲ, ನೋಡಮ್ಮ ಇದೊಂದು ಸ್ಟೈಲ್, ಇದು ಬೇರೆ ತರ ಕೇಳುತ್ತೆ. ಎಲ್ಲ ಸಾಂಗ್ ಅಂದ್ರೆ ಅದು SP ಒಂಥರ ಇದ್ದಿದ್ದಂಗೆ, ಹಂಗಿದ್ರೆ ಅವ್ರನ್ನ ಆಡಿಸ್ಬೋದು. ಸೊ ಅದನ್ನ ನಾವು ಹೇಳಕ್ಕೂ ಆಗಲ್ಲ, ಅವ್ರ ಅರ್ಥನೂ ಆಗಲ್ಲ. ಸೊ ಬಂದ್ರೆ ಇದೇ ತರ, ಅಂದ್ರೆ ಬೇಸಿಕಲಿ ಹಾಡಕ್ಕಂತ ಬರೋದು. ಆಮೇಲೆ ನಾವು ಹೆಸರು ಇಲ್ವಲ್ಲ, ಇದು ವಿಚಿತ್ರ ಅಂದ್ರೆ ನೀವು ಇಂಡಸ್ಟ್ರಿಯಲ್ ಹೆಂಗೆ ಅಂದ್ರೆ ಒಂದು ಹೆಸರು ಮಾಡಿದ್ರೆ ಅವ್ನಿಗೆ ಟ್ಯಾಲೆಂಟ್ ಇದೆಯೋ ಇಲ್ವೋ ಅವನಿಂದ ಹೋಗ್ತಾರೆ. ನೀವು ಹೇಳಿದ್ರೆ ಕರೆಕ್ಟ್. ಕೆಲವು ಸಲ ಸಕ್ಸಸ್ಸು ಟ್ಯಾಲೆಂಟ್ ನೋಡಿನೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಅಂತಾನು ನೋಡಿ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಕೆಲವು ಸಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ತುಂಬಾ ಫೇಲ್ಯೂರ್ಸ್ಗಳನ್ನ ನೋಡ್ಕೊಂಡೇ ಇರೋರು ಇದ್ದಾರೆ. ಏನೂ ಹಾರ್ಡ್ ವರ್ಕೇ ಮಾಡಿದೆ, ಕೆಲವು ಸಲ ಲಕ್ಕು, ಏನೂ ಟ್ಯಾಲೆಂಟ್ ಇಲ್ಲದೆ ಬರೀ ಲಕ್ಕಿಂದನೇ ಮೇಲ್ ಬಂದಿರೋರು ಇದ್ದಾರೆ, ಕಣ್ಮುಂದೆ ಇದ್ದಾರೆ. ಆ ಥರ ಚಿತ್ರರಂಗದಲ್ಲಿ ನಾವು ಆ ಥರ ನೋಡ್ಕೊಂಡು ಬಂದಿರೋದು ಇದೆ. ಬಟ್ ನೀವು ನಟನೆ, ಸಿಂಗಿಂಗ್ ಹೆಚ್ಚು ಕಮ್ಮಿ 2 ಪ್ಯಾರಲಲಿ ಮಾಡ್ಕೊಂಡೇ ಬರ್ತಿದ್ದೆ. ಹಾಡು ಬರೀತಾ ಇದೆ, ಕೆಲವು ಸೀರಿಯಲ್ಸ್ಗೆ ಸ್ಕ್ರಿಪ್ಟ್ ಬರ್ದಿದೆ, ಡೈಲಾಗ್ ಬರ್ದಿದೆ.
ಓಕೆ ಟೈಮಲ್ಲಿ ಓಕೆ, ಏನೆಲ್ಲ ಮಾಡ್ತಾ ಇದ್ವಿ. ಮಲ್ಟಿ ಟಾಸ್ಕರ್. ಆಲ್ಬಮ್ಗೆ ಆಗ್ಲೇ ಫುಲ್ ಆಲ್ಬಮ್ ನಾವು ಶೂಟ್ ಮಾಡ್ತಾ ಇದ್ವಿ. ಒಂಥರ ಚಿಕ್ಕ ಹುಡುಗರಲ್ಲ, ಹಾಂ ಹಾಂ. ಏನೋ ಮಾಡ್ತಾ ಇದ್ವಿ. ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಮನೇಲಿ ಹೇಗಿತ್ತು? ಇಂಡಸ್ಟ್ರಿಗೆ ಬಂದು ಒಂದು ಹೆಸರು ಬಂದ ಮೇಲೆ ಸ್ಟಾರ್ಟಿಂಗ್ ದೇ ವರ್ ನಾಟ್ ದ್ಯಾಟ್ ಹ್ಯಾಪಿ. ಅಂದ್ರೆ ಹೆಸರಾಳಾಗುತ್ತೆ ಫ್ಯಾಮಿಲಿ ಇದು, ಸಿನಿಮಾನೇ ಬೇಡ, ಸಿನಿಮಾ ಅಂದ್ರೆ ಒಂಥರ ಅವಾಗ ಹಂಗಿತ್ತು, ಕೆಟ್ಟದು ಅಂತ ಇತ್ತು. ಅಂದ್ರೆ ಏನೋ ಜನ ಮಾತಾಡ್ತಾರೆ, ಸಿನಿಮಾ ಅಂದ ಕೂಡಲೇ ಒಂಥರ ಕೀಳ್ವಾ ನಮ್ಮೂರಲ್ಲಿ. ಇಲ್ಲ, ಎಲ್ಲ ಕಡೆನೂ ಹಂಗಿತ್ತು ಸರ್. ಬಣ್ಣ ಹಚ್ಕೊಂಡು ಏನ್ ಮಾಡ್ತೀರ ಅಲ್ಲಿ ಸಿನಿಮಾಗೆ ಹೋಗಿ ಅನ್ನೋ ಕಾಲ. ಅದು ಬೇಡ ಅಂತ, ಯಾವುದು ಸಿನಿಮಾ ಬೇಡ ಅಂತ ಇತ್ತು. ಬಟ್ ಎಲ್ಲಿ ಹೆಸರು ಎಲ್ಲ ಬಂದು ಎಲ್ಲ ಮನೆಯಲ್ಲಿ ಕೇಳಕ್ ಶುರು ಮಾಡಿದ್ರು, ಅಲ್ಲಲ್ಲಿ ಪೋಸ್ಟರ್ ಬೀಳಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ಮನೆಯವರು ಸ್ವಲ್ಪ ಸಾಫ್ಟ್ ಆದ್ರು. ಬಟ್ ನಿಮಗೆ ಮ್ಯೂಸಿಕ್ ಆಸಕ್ತಿ ಜೊತೆಲಿ ನೀವು ಬೇರೆ ಬೇರೆ ಏನೋ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ಅಂದ್ರೆ ಅಥ್ಲೀಟ್ ಇದ್ರಿ ಸ್ಕೂಲಲ್ಲಿ. ಅಥ್ಲೆಟಿಕ್ಸ್ ಅಲ್ಲ, ಸ್ಪೋರ್ಟ್ಸ್ ಅಲ್ಲಿ. ಹೌದಾ? ಸ್ಕೂಲಲ್ಲಿ ಇಟ್ ವಾಸ್ ಮೋರ್, ಮ್ಯೂಸಿಕ್ ಇರ್ಲೇ ಇಲ್ಲ ನಮಗೆ ಸ್ಕೂಲಲ್ಲಿ. PUC ಬರುವಾಗ ಆರ್ಟ್ ಸ್ಟಾರ್ಟ್ ಆಯ್ತು. ಈ ಚಾರ್ಕೋಲ್ ಆರ್ಟ್ ಏನೋ ಮಾಡ್ತಿದ್ರಿ? ಚಾರ್ಕೋಲ್ ಸ್ಟಂಪಿಂಗ್ ಮಾಡ್ತಾರೆ, ಅದು ವಾಟರ್ ಕಲರ್ಸ್, ಪೆನ್ಸಿಲ್ ಸ್ಕೆಚಸ್ ತುಂಬಾ ಮಾಡ್ತಾರೆ. ಮಗಳಿಗೆ ಇಂಟ್ರೆಸ್ಟ್ ಇದೆ, ಅವಳನ್ನ ಇದಕ್ಕೆ ಹಾಕಿದ್ದೀನಿ ನಾನು, ಡಿಸೈನಿಂಗ್ ಹಾಕಿದ್ದೀನಿ. ಓ ಹೌದಾ, ನೈಸ್. ನೋಡಿ, ಸೊ ಒಬ್ರಿಗೆ ಯಾರಿಗಾದ್ರೂ ಆ ಬ್ಲಡ್ ಕನೆಕ್ಷನ್ ಬಂದಿರುತ್ತೆ. ಆಕ್ಚುಲಿ ತಂದೆನೂ ಈಸ್ ಅನ್ ಅಮೇಜಿಂಗ್ ಆರ್ಟಿಸ್ಟ್. ಅಪ್ಪಾಜಿ, ತಂದೆ ತಾಯಿ ಇಬ್ರು, ಅವರು ಅಷ್ಟೇ. ಬಟ್ ತಂದೆ ವಾಸ್ ಜಸ್ಟ್ ಅಮೇಜಿಂಗ್, ವೆರಿ ಗುಡ್. ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ಸರ್? ನೀವು 4. ನೀವು ದೊಡ್ಡವರು. ಸೊ ನಿಮ್ಮ ಮನೇಲಿ ಸಿನಿಮಾ ರಂಗದಲ್ಲಿ ಇರೋದು ನೀವೊಬ್ಬರೇ ಅಧಿಕೃತವಾಗಿ, ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಇರೋದು? ತಮ್ಮ ಇನ್ನೊಬ್ಬ ಈಸ್ ಇಂಟು ಮೀಡಿಯಾ ಚಾನಲ್. ಅದೇ ಅವ್ರ ಕೆಲಸ ಸಿನಿಮಾದಲ್ಲಿ ಮಾತ್ರ ನೀವು ಒಬ್ಬರೇ ಇರೋದು. ಈ ಉಪೇಂದ್ರ ಅವರ ಭೇಟಿಯಲ್ಲಿ, ಉಪೇಂದ್ರ ಅವರು ಆಲ್ರೆಡಿ ಲೇಟ್ 80s ಅಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು, ಕೆಲಸ ಮಾಡ್ತಿದ್ರು. ಕಾಶಿನಾಥ್ ಸರ್ ಜೊತೆ ಕೆಲಸ ಮಾಡ್ತಿದ್ರು. ನಿಮಗೆ ಅವ್ರು ಭೇಟಿ ಆಗಿದ್ದು ಎಷ್ಟನೇ ಇಸ್ವಿ, ಎಲ್ಲಿ ಅಂತ? ಅರೌಂಡ್ 89 ಕಾಣುತ್ತೆ. ಹೌದಾ? 89, 97 ಅನಂತನ ಒಂಥರ ಆದ ನಂತರ ಅವ್ರ ಹೆಸರು ಕೇಳಿದೆ. ಅಂದ್ರೆ ಪೆರೋಡಿ ಅಂತ ನಮ್ಮ ಇನ್ನೊಬ್ರು ಅಸೋಸಿಯೇಟ್ ಡೈರೆಕ್ಟರ್, ಸೊ ಅವರು ಹೇಳ್ತಾ ಇದ್ರು ಹಿಂಗೆ. ಬಟ್ ಮನೋಹರ್ ನನಗೆ ಅವ್ರ ಬಗ್ಗೆ ಹೇಳಿದ್ರು ಅನಂತ ನಂತರ. 1-2 ಸೀನ್ ಅವ್ರು ಮಾಡಿದ್ರು ಅಂತ. ನನಗೆ ಆಕ್ಚುಲಿ ಆ ಸೀನ್ ಇಷ್ಟ ಆಗಿ ನಾನು ಹೇಳಿದೆ. ಇಟ್ ವಾಸ್ ಮೋರ್ ಆಫ್ ಐ ಕಾಲೇಜ್ ಗೋಯಿಂಗ್ ಐಡಿಯಾ, ಸ್ಟೂಡೆಂಟ್ ಐಡಿಯಾ ಅದು. ಹೇಳಿದ ಮನೋಹರ್ ಹೇಳಿದ ಸ್ಟೂಡೆಂಟ್ ಮಾಡಿದ್ದು ಯಾವ್ದೋ ಒಂದು ಸೀನ್ ಇಷ್ಟ ಆಗಿತ್ತು ನನಗೆ. ಯಾರಂದ್ರೆ ಉಪೇಂದ್ರ ಅಂತ ಹೇಳಿದ್ರು. ಸೊ ಭೇಟಿ ಆಗ್ಬೇಕಾಗ್ತಿತ್ತು. ಸೊ ಮನೋಹರ್ ಹತ್ರ ಹೇಳಿ ಮನೋಹರ್ ಯಾವ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆವತ್ತಿಂದ ನಾವು ಬೆಂಗಳೂರಿಗೆ ಬಂದಾಗ ಪ್ರತಿ ಟ್ರಿಪ್ಗೆ ಉಪೇಂದ್ರ ಮೀಟ್ ಆಗ್ತಾ ಇದ್ರು. ನಾವು ಕೆಲಸ ಮಾಡಿದ್ 97 ಅಲ್ಲಿ. ಬಟ್ ಅದಕ್ಕಿಂತ ಅಟ್ಲೀಸ್ಟ್ ಒಂದು 7 years ಮೊದಲು ನಾನು ಅಂದ್ರೆ ತರಲೆ ಮಗ ನಾನು ಅಷ್ಟು ಖುಷಿ ಪಟ್ಟಿದ್ದೆ ಪಿಕ್ಚರ್ ಥಿಯೇಟರ್ ನೋಡಿ ಉಪೇಂದ್ರ ಮಾಡಿದ್ದು ಅಂತ. ಸೊ ಒಂಥರ ನಮ್ಗೆ ಹಾಡು ಬರೀತಿದ್ರು, ಡೈಲಾಗ್ ಬರೀತಿದ್ರು. ಸೊ ಆ ಟೈಮಲ್ಲಿ ಉಪೇಂದ್ರ ಸೊ ಒಂದು ಪ್ರತಿ ಸಲ ಬಂದಾಗ ಒಂದು ಮೀಟ್ ಆಗಿ ಅವ್ರದ್ದೆಲ್ಲ ಅಡ್ಡಗಳು ಆ ಟೈಮಲ್ಲಿ. ಸೊ ಅವರೆಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ, ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗಿದ್ರು. ಒಂಥರ ಫ್ರೆಂಡ್ಸ್ ಆಗಿದ್ರು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಉಪೇಂದ್ರ ಅವ್ರು ಅವಾಗಲೇ ಮಲ್ಟಿ ಟಾಸ್ಕರ್. ಆ್ಯಕ್ಚುಲಿ ಅವ್ರಿಗೆ ಹಾಡು ಬರೀತಿದ್ರು, ಡೈಲಾಗ್ಸ್ ಬರೀತಿದ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಕಾಶಿನಾಥ್ ಸರ್ದು ಮೇನ್ ಬಹುತೇಕ ಸಿನಿಮಾಗಳಲ್ಲಿ ಆ ಟೈಮಲ್ಲಿ ಸರ್ದು ಕೈ ಚಳಕ ಬಹಳ ಕಾಣಿಸುತ್ತೆ. 92 ಅವ್ರು ಆಲ್ರೆಡಿ ಡೈರೆಕ್ಟರ್ ಆಗಿಬಿಟ್ರು ತರಲೆ ನನ್ನ ಮಗ ಸಿನಿಮಾದಲ್ಲಿ. ಆ ಟೈಮಲ್ಲಿ ನಿಮ್ಮ ನಟನೆ ಬಗ್ಗೆ ಅವ್ರ ಜೊತೆ ಏನು ಕನೆಕ್ಟ್ ಆಗಲಿಲ್ಲ? ಯಾವತ್ತು ಹೇಳ್ತಾ ಇದ್ರು, ಗುರು ನಾನೊಂದು ಡೈರೆಕ್ಟರ್ ಆಗಬೇಕು ಗುರು, ನಾನು ಡೈರೆಕ್ಟರ್ ಆದ್ರೆ ನಿನಗೆ ಹೀರೋ ಮಾಡ್ತೀನಿ ಅಂತ ಉಪೇಂದ್ರ ಅವರು. ಹೌದು, ಅದು ಯಾವತ್ತೂ ಹೇಳ್ತಾ ಇದ್ರು. ಕಡಿಮೆ 4-5 ವರ್ಷ ಒಂದು ಕರೆಕ್ಟ್ ಸಿಗುವ ಗುರು, ಒಂದು ಡೈರೆಕ್ಷನ್ ಮಾಡಬೇಕು. ಬಟ್ ಆಕ್ಚುಲಿ ನಾನು ಒಂದು ಟ್ರೈ ಮಾಡಿದೆ. ಓಂ ಚಿತ್ರಕ್ಕೆ ತುಂಬಾ ಕತೆ ಇಷ್ಟ ಆಗಿತ್ತು, ಸತ್ಯ ಅಂತ ಇದ್ದಿದ್ದು. ಕರೆಕ್ಟ್. ಸೊ ಅದನ್ನ ಒಂದು ಪ್ರೊಡ್ಯೂಸರ್ ತಂದ ಎಲ್ಲ ಆಯ್ತು. ನಾನು ಮತ್ತೆ ಇನ್ನೊಬ್ರು ಮಂಗಳೂರು ಸುಧೀರ್ ಕಾಮತ್ ಅಂತ ಇದ್ರು. ನಾವು ಅದನ್ನ ಮಾಡ್ಬೇಕಂತ ಬೆಂಗಳೂರಿಗೆ ಬಂದು ಎಲ್ಲ ಇನಿಷಿಯೇಟ್ ಆಯ್ತು. ಬಟ್ ಅದು ಬೇರೆ ಟರ್ನ್ ಆಯ್ತು. ಅವ್ರು ಆಮೇಲೆ ದೇವರಾಜ್ ಫಿಲ್ಮ್ ಮಾಡ್ತೀನಿ ಅಂತ ಕೂತ್ರು. ಸೊ ಅಲ್ಲಿಂದ ಚೇಂಜ್ ಆಯ್ತು. ಇಲ್ಲಾಂದ್ರೆ ಅದು ಸತ್ಯ ಸಿನಿಮಾನ ಅಂದ್ರೆ ಓಂ ಸಿನಿಮಾನ, ಅದೇ ಓಂ ಸತ್ಯ ಅಂತ ಇತ್ತು. ಅದು ಆಕ್ಚುಲಿ ಮಾಡಕ್ ಹೊರಟಿದ್ವಿ. ಆಮೇಲೆ ಓಂ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್, ಮಂಗಳೂರು ಡಿಸ್ಟ್ರಿಬ್ಯೂಟರ್. ಓಕೆ. ಆಮೇಲೆ ಅವ್ರಿಗೆ ಕತೆ ಮೊದಲೇ ಹೇಳಿದೆ, ಅವ್ರು ತುಂಬಾ ಇಷ್ಟಪಟ್ರು. ಆಮೇಲೆ ಫಿಲ್ಮ್ ಬಂದ ತಕ್ಷಣ ಇನಿಷಿಯಲ್ ಅಡ್ವಾನ್ಸ್ ಕೊಟ್ಟು ರಿಲೀಸ್ ಮಾಡಿದ್ರು. ಸ್ಟಾರ್ಟಿಂಗ್ ಫಸ್ಟ್ ನೋಡಿದ ತಕ್ಷಣ ಅಡ್ವಾನ್ಸ್ ಕೊಟ್ಟಿದ್ರು. ಯಾಕಂದ್ರೆ ಅವ್ರ ಕತೆ ಗೊತ್ತಿತ್ತು, ಮೊದಲೇ ನಾನು ಹೇಳಿದೆ. ಈ ತರ ಇರ್ಲಿಲ್ಲ, ಇಟ್ ವಾಸ್ ಅ ಸ್ಟ್ರೈಟ್ ಸಬ್ಜೆಕ್ಟ್, ಉಲ್ಟಾ ಪಲ್ಟಾ ನರೇಷನ್ ಇರ್ಲಿಲ್ಲ. ಸೊ ನಮಗೆ ಯಾವಾಗ ಉಪಿ ಜೊತೆ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಆ ಟೈಮಲ್ಲಿ. ಸೊ ಅದೇನ ಆಕ್ಸಿಡೆಂಟ್ ಆಗಿ ಬಂದಿದ್ದು ಅವಕಾಶ.
ಇನಿಷಿಯಲ್ ಇರ್ಲಿಲ್ಲ, ಇನ್ನು ಮುಹೂರ್ತಕ್ಕೆ ನಾನು ಹೋಗಿದ್ದೆ. ಆಗ ಬೇರೆಯವ್ರು ಇದ್ರು ಮ್ಯೂಸಿಕ್ ಡೈರೆಕ್ಟ್ರು. Okay. ಆಮೇಲೆ ಸ್ಲೋ ಆಗ ಅವರಿಗೆ ಕುಸುಮ ಬಾಲೆ ಅವರಿಗೆ ಅವಕಾಶ ಸಿಕ್ತು. ಮುರಳಿ ಮೋಹನ್ ಅವ್ರಿಗೆ ಕುಸುಮ ಬಾಲೆಯಲ್ಲಿ ಅವಕಾಶ ಸಿಕ್ತು. ಕರೆಕ್ಟ್. ಅಂಬರೀಶ್ ಅವರು ಸುದೀಪ್ ಅವ್ರ ಸಿನಿಮಾ. ಅವರು ಅದಕ್ಕೆ ಹೋದಾಗ ಇದು ಪರವಾಗಿಲ್ಲ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂತ ಒಪ್ಪಿ ಚೇಂಜ್ ಮಾಡಿ ನನ್ನನ್ನು ಹಾಕಿದ್ರು. ಅಂದ್ರೆ ಮುರಳಿ ಮೋಹನ್ ಅವ್ರು ಮ್ಯೂಸಿಕ್ ಮಾಡ್ಬೇಕಿತ್ತ? ಹೌದಾ? ಯಾರ್ಯಾರು ಯಾವ್ಯಾವ ಕೆಲಸ ಎಲ್ಲೆಲ್ಲಿ ಮಾಡಿದ್ರು ಅಂತ ಗೊತ್ತಾಗಲ್ಲ. ಮುರಳಿ ಮೋಹನ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರು ಆಕ್ಚುಲಿ. ಬಟ್ ಫಸ್ಟ್ ಆಪರ್ಚುನಿಟಿ ಮೆಗಾ ಬ್ಲಾಕ್ ಬಸ್ಟರ್. ಈ ಸಿನಿಮಾ ಸರ್ ಹೌ ಇಟ್ ವಾಸ್ ಚಾಲೆಂಜಿಂಗ್ ಅಂತ ಅವಾಗ, ಯಾಕಂದ್ರೆ ಅದ್ರಲ್ಲಿ ಆಲ್ರೆಡಿ ಒಂದು ಲೆವೆಲಿಗೆ ಪಳಗಿದ್ರಿ, ಆರ್ಕೆಸ್ಟ್ರಾ ನಡೆಸಿದ್ರಿ, ಬ್ಯಾಕ್ ಗ್ರೌಂಡ್. ಆ ಟೈಮಲ್ಲಿ ನನಗೆ ಅಂದ್ರೆ 10 ವರ್ಷ ಆಯ್ತಲ್ಲ, ಏನಿದ್ರಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಫೀಲ್ ಇತ್ತು. ಇಂಡಸ್ಟ್ರಿಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಒಂದು 10 ವರ್ಷ ನಮ್ಗೆ 500 ರೂಪಾಯಿ ದುಡಿಯೋಕೆ 5 ವರ್ಷ ತಗೊಂಡಿದ್ದೆ ನಾನು. ಅವಕಾಶ ಸಿಗ್ತಾ ಇತ್ತು, ನಾ ಹೇಳಿದೆಲ್ಲ ಫಸ್ಟ್ ಪಿಕ್ಚರ್ ಅದೆಲ್ಲ ಲೀಡ್ ರೋಲ್ ಎಲ್ಲ ಆಗ. ಬಟ್ ರೆಮ್ಯುನರೇಷನ್ ಇಲ್ಲ, ಅವಕಾಶ. ಬಟ್ ಅವಕಾಶ ಈಗಲೂ ಸಿಗಲ್ಲ. ಅದು ಅವಕಾಶ ಸಿಕ್ಕಿದೆ ಗ್ರೇಟ್ ಆ ಟೈಮಲ್ಲಿ. ಕರೆಕ್ಟ್. ನೀವು ಫೊಗೆಟ್ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದು ಆಮೇಲೆ. ನಮ್ಗೆ ಆಗ ದುಡ್ಡಿನ ಕೊರತೆ ಅದೆಲ್ಲ, ಆ ಕಷ್ಟದ ಕಥೆಗಳಿಲ್ಲ. ಫುಟ್ಪಾತ್ ಅಲ್ಲಿ ಮಲಗಿದೆ ಅದೆಲ್ಲ ಇರ್ಲಿಲ್ಲ. ನಾವು ಚೆನ್ನಾಗಿದ್ವಿ. ನಮ್ಗೆ ಅವಕಾಶ ಕೊಟ್ರೆ ನಾವೇ ಬಂದು ನಾವೇ ಇಲ್ಲಿ ಇದ್ದು ಪಿಕ್ಚರ್ ಮಾಡ್ಕೊಂಡು ಹೋಗೋರು. ಸೊ ಅಂದ್ರೆ ಸ್ವಲ್ಪ ಸುಸ್ಥಿತಿಯಲ್ಲಿ ಇದ್ದದ್ದು ಫ್ಯಾಮಿಲಿ ನಿಮ್ದು, ಅಂದ್ರೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ದಂತ ಫ್ಯಾಮಿಲಿ. ಬಟ್ ಸಿನಿಮಾದಲ್ಲಿ ಅವಕಾಶ ಮಾಡ್ತಾ ಇದ್ರು. ಇಲ್ಲಿ ಬಂದು ನಾವೇ ಬಂದಿರೋದು, ನಾವೇ ರೂಮ್ ಹಾಕೋದು, ನಾವೇ ಟ್ರಾವೆಲ್ ಮಾಡೋದು. ಆ ಥರ. ನಿಜ ನೀವು ಹೇಳೋದು. ಅವಾಗ ದುಡ್ಡೇ ಯಾರು ಕೊಡ್ತಿರ್ಲಿಲ್ಲ ಸಿನಿಮಾಗಳಲ್ಲಿ. ದುಡ್ಡು ಕೊಡ್ತಾ ಇದ್ದಿದ್ದೆ ಬಹಳ ಕಡಿಮೆ ಕೊಡ್ತಿದ್ರು. ಎಷ್ಟೋ ಜನಕ್ಕೆ ದುಡ್ಡೇ ಸಿಗ್ತಿರ್ಲಿಲ್ಲ. ಇವಾಗಾದ್ರೂ ಬಹಳ ನಮ್ಗೆ ಅದು ಕಡಿಮೆ ಕೊಟ್ಟಿದ್ದ ದುಡ್ಡಿಗಿಂತ ವ್ಯಾಲ್ಯೂ ಜಾಸ್ತಿ. ಅದನ್ನ ಪರ್ಸಲ್ಲಿ ಪಕ್ಕದಲ್ಲಿ ಇಟ್ಕೋತಿದ್ದೆ. ಫಸ್ಟ್ 500 ರೂಪಾಯಿ 1-2 ವರ್ಷ ಇತ್ತು ನನ್ನ ಜೇಬಲ್ಲಿ. ಮನೋಹರ್ ಫಸ್ಟ್ ಯಾವ್ದು ರೆಕಾರ್ಡ್ ಇತ್ತು, 500 ರೂಪಾಯಿ ಕೊಟ್ಟರು. ಅದಕ್ಕಿಂತ ಸೀರಿಯಲ್ ಬಂದಿತ್ತು, ಅದೇ ಯಾವ ಚಿಲ್ಲರೆ ಬರೋದು. ಆಗ ಅದನ್ನ ಫಸ್ಟ್ ಡೇ ನೆಕ್ಸ್ಟ್ ಇಂದ ಅಲ್ಲಿಂದ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಮ್ಯೂಸಿಕಲ್ ಇನ್ಕಮ್ ಸ್ಟಾರ್ಟ್ ಆಯ್ತು. ನೀವು ಮ್ಯೂಸಿಕ್ ಡೈರೆಕ್ಟರ್ ಆದ್ಮೇಲೆ ತುಂಬಾ ದುಡ್ಡು ನೋಡಿದ್ರಿ. ಸೊ ಏ ಸಿನಿಮಾದಲ್ಲಿ ಫಸ್ಟ್ ಸಾಂಗ್ ಕಂಪೋಸ್ ಮಾಡಿ ಹೇಗೆಲ್ಲ ನಾನು ತಗೊಂಡಿಲ್ಲ, 9 ಪೈಸೆ ತಗೊಂಡಿಲ್ಲ. ಒಂದು ವರ್ಷ ದೊಡ್ಡದಿದ್ದೀನಿ. ಏನು ಒಂದು 9 ಪೈಸೆ ಸಿಂಗಲ್ 9 ಪೈಸೆ ತಗೊಂಡಿಲ್ಲ ಪ್ರೊಡ್ಯೂಸರ್. ಅದಾದ್ಮೇಲೆ ತಗೊಂಡಿಲ್ವಾ? ಸಿನಿಮಾ ಬಂದು ಸಿನಿಮಾ ಮುಗ್ದಾಗ ಕೊಟ್ರು, ಒಂದು ಸಣ್ಣ ಅಮೌಂಟ್ ಕೊಟ್ರು. ನಾನು ಬೇಡ ಪರವಾಗಿಲ್ಲ, ಗೆದ್ದ ಮೇಲೆ ಕೊಡಿ, ನನ್ನ ಫಸ್ಟ್ ಪಿಕ್ಚರ್ ಅಲ್ವಾ ಅಂತ. ಗೆದ್ದ ಮೇಲೆ ಅವ್ರು ಕೊಟ್ಟಿಲ್ಲ. ಅವ್ರದ್ದೆಲ್ಲ ಸ್ವಲ್ಪ ಒಂದು ಇದಾಯ್ತು. ಬಟ್ ಅದಕ್ಕೆ ನಾನು ಐ ಆಮ್ ನಾಟ್ ಟೇಕನ್ ಇನ್ ರೆಮ್ಯುನರೇಷನ್. ತುಂಬಾ ದೊಡ್ಡ ಸೆನ್ಸೇಷನಲ್ ಹಿಟ್ ಸಿನಿಮಾ ಕೂಡ ಆ ಟೈಮಲ್ಲಿ. ನನಗೆ ನೆನಪಿರೋದು, ನಾವು ಕಾಲೇಜ್ಗೆ ಹೋಗ್ತಾ ಇದ್ವಿ. ಆ ಸಿನಿಮಾ ಬಂದಾಗ ಬುದ್ಧಿವಂತರಿಗೆ ಮಾತ್ರ ತಲೆ ಹಿಡ್ಕೊಂಡಿರೋದು ಅದೆಲ್ಲ ಪೋಸ್ಟರ್ಗಳು ದಾವಣಗೆರೆಯಲ್ಲಿ. ಅದು ನಮ್ಮ ಇನ್ನೊಬ್ಬ ಡಿಸೈನರ್ ಒಬ್ಬ ಇದ್ದ, ಸಾಕಾತಿದ್ದ. ಅವ್ನು ಮಾಡಿದ ಡಿಸೈನ್ ತಲೆ ಗಾಡಿಯಲ್ಲಿ ಬರೀ ತಲೆ ತಗೊಂಡು ತಲೆಗಿಲ್ಲ ತಲೆಯಲ್ಲಿ. ಹೌದು ಭೂಷಣ್ ಅಂತ. ಭೂಷಣ್ ಕರೆಕ್ಟ್. ವೆರಿ ಟ್ಯಾಲೆಂಟೆಡ್. ಅವ್ರು ಆಮೇಲೆ ಡೈರೆಕ್ಟರ್ ಏನೋ ಆದ್ರು ಅನ್ಸುತ್ತೆ. ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಿದ. ಸೊ ಹಾಗಾಗಿ ನನಗೆ ಅದು ಚಿತ್ರ ಹಂಗೆ ಕಣ್ಮುಂದೆ ಇದೆ. ನಾವು ಸೈಕಲಲ್ಲಿ ಹೋಗುವಾಗ ಅದು ನೋಡ್ತಾ ಇದ್ವಿ, ಯಾರು ಇದು ಹುಚ್ಚ ಹಿಂಗ್ ಸಿನಿಮಾ ಮಾಡಿದಾನೆ. ಯಾಕಂದ್ರೆ ಅವತ್ತಿನ ಟೈಮ್ಗೆ ತುಂಬಾ ಡಿಫ್ರೆಂಟ್. ಈ ತರದೆಲ್ಲ ಕನ್ನಡ ಇಂಡಸ್ಟ್ರಿ ನಾವು ನೋಡಿದ್ದಿಲ್ವಲ್ಲ. ಫಸ್ಟ್ ಸಾಂಗ್ ಯಾವ್ದು ನೀವು ಕಂಪೋಸ್ ಮಾಡಿದ್ದು? ಸುಮ್ನೆ ನಗ್ತಾಳೆ. ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್, ಫಸ್ಟ್ ಟ್ಯೂನ್ ಕಂಪೋಸ್ ಮಾಡಿದ್ದು ಸರ್? ಇಲ್ಲಿ ಇವ್ರು ಬೆಳಿಗ್ಗೆ ಕೂರಿಸಿದ್ರು, ಸಂಜೆ ಬಂದ್ರು ಶೂಟಿಂಗ್ ಮುಗಿಸಿ. ಉಪೇಂದ್ರ ನನ್ನ ರೂಮಲ್ಲಿ ಕೂತಿದ್ದ, ಸಣ್ಣ ರೂಮ್, ಇಷ್ಟು ಇರಲಿಲ್ಲ. ಒಂದು ಬೆಡ್ ಸೈಡ್ ಅಲ್ಲಿ, ಇದಕ್ಕಿಂತ ಸ್ವಲ್ಪ ಕಮ್ಮಿ ಈ ರೂಮ್ಗಿಂತ. ಅಲ್ಲೇ ಅದೇ ನಮ್ದು ಬೆಡ್ರೂಮು ಎಲ್ಲ, ಲಿವಿಂಗ್ ರೂಮ್, ಡಿಸ್ಕಷನ್ ರೂಮ್ ಎಲ್ಲ. ಇದೊಂದು ರೂಮ್, ಹೊರಗಡೆ ಒಂದು ಹಾಲ್ ಇತ್ತು ನಗರದಲ್ಲಿ. ಬೆಳಿಗ್ಗೆ ಅವ್ರು ಶೂಟಿಂಗ್ ಹೋದ್ರು, ಕೂತ್ಕೋ ಕಂಪೋಸಿಂಗ್ ಇವತ್ತು ಶುರು ಮಾಡೋಣ ಅಂತ. ನಾನಾಗ ಕಂಪೋಸಿಂಗ್ ಅಂದ್ರೆ ಆಗ ಫಸ್ಟ್ ಅಲ್ಲಿ ದುಡ್ಡು ಇಲ್ಲ, ಸಣ್ಣ ಪುಟ್ಟ ಪ್ರೊಡಕ್ಷನ್ ಅದು, ಅಡ್ಜಸ್ಟ್ಮೆಂಟ್ ಅಲ್ಲಿ. ಸೊ ಇದಂದ್ರೆ 4 ಜನ ಕೂರ್ಸಿ ಕಂಪೋಸಿಂಗ್ ಅಲ್ಲ. ಇಲ್ಲೇ ಕಂಪೋಸಿಂಗ್ ಅಂದ್ರೆ ಅವತ್ತು ಒಂದು ಗಿಟಾರು, ಒಂದು ತಬ್ಲಾ, ಒಬ್ಬ ಸಿಂಗರು, ಹಾರ್ಮೋನಿಯಂ, ಒಬ್ಬ. ಸೊ ನಾನು 6-7 ಜನ ಇರ್ತಿದ್ರು. ನಾನು ಒಬ್ಬನೇ ಕೂತಿದ್ದು. ಒಂದು ಕೀಬೋರ್ಡ್ ಇತ್ತು, ಒಂದು ಅದರಲ್ಲಿ ಸೀಕ್ವೆನ್ಸಿಂಗ್ ಅನ್ನೋದು ಒಬ್ಬನೇ ಮಾಡ್ಬೋದಿತ್ತು. ಸಂಜೆ ಮಾಡಿ ಇಡೀ ಒಂದು ಡಿಸೈನ್ ಮಾಡಿ ತೋರಿಸಿದೆ. ಉಪೇಂದ್ರ ಸಿಕ್ಕಾಪಟ್ಟೆ ಖುಷಿ ಪಟ್ರು ಎಲ್ಲ. ಅಂದ್ರೆ ಹಾಡು ಶುರು ಮಾಡಿದೆ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ದೂರ ಅಲ್ಲೆಲ್ಲ ಇದ್ರಲ್ಲ, ಎಲ್ಲ ತೆಗ್ದಂತ ಒಬ್ಬೊಬ್ರು ಒಳಗೆ ಬಂದ್ರು. ಉಪೇಂದ್ರ ತುಂಬಾ ಖುಷಿಯಾಗಿ ಆಯ್ತು, ಒಂದು ಸ್ವೀಟ್ ಎಲ್ಲ ತರಿಸ್ದ. ಫಸ್ಟ್ ಸಾಂಗ್ ಓಕೆ ಅಂತ. ನನಗೆ ಪುನಃ ಡೌಟ್, ಸುಮ್ಮನೆ ಖುಷಿ ಮಾಡಕ್ಕೆ ನಮ್ಗೆ ಓಕೆ ಅಂತ ಇದ್ರು, ಗೊತ್ತಿಲ್ಲ ಇಷ್ಟ ಆಯ್ತಾ ಅಥವಾ ನಮ್ಗೆ ಇಷ್ಟಾಗೆ ಮಾಡೋದು, ಅವ್ರಿಗೆ ಇಷ್ಟ ಆಯ್ತಾ ಗೊತ್ತಿಲ್ಲ. ಅದು ಇನ್ಸ್ಟೆಂಟ್. ಆಮೇಲೆ ಅದಕ್ಕೆ ನಾವು ಬೇರೆ ರಿಪ್ಲೇಸ್ಮೆಂಟ್ ಮಾಡಿದ್ವಿ, ಅದು ನಾವು ರೆಕಾರ್ಡ್ ಮಾಡಿಲ್ಲ.
ನೀವು ಫಸ್ಟ್ ಟ್ಯೂನ್ ಹಾಕಿದ್ದನ್ನು ಬಳಸಿ. ಓಕೆ ಅಂತು, ಓಕೆ ಅಂತ ಆಮೇಲೆ ಇದೊಂದು ಎಕ್ಸ್ಟ್ರಾ ಸಾಂಗ್ ಇರ್ಲಿ ಅಂತ ರೆಕಾರ್ಡ್ ಮಾಡಿದ್ದೆ. ಓಕೆ. ನನಗೆ ಅದು ಬಿಟ್ಟೋಗುತ್ತಾ ಅಂತ ಭಯದಲ್ಲಿ ಅದನ್ನು ಫಸ್ಟ್ ರೆಕಾರ್ಡ್ ಮಾಡಿದೆ. ಸಾಂಗ್ ಫಸ್ಟ್ ರೆಕಾರ್ಡ್ ಮಾಡಿದ್ದೆ ಅದೇ ಸಾಂಗ್, ಆಮೇಲೆ ಅದೇ ಓಕೆ. ಓಕೆ. ಆಮೇಲೆ ಉಪೇಂದ್ರ ಅವ್ರ ಜೊತೆ ನಿಮ್ಮ ಅಸೋಸಿಯೇಷನ್ ಶುರುವಾಯಿತು. ಅಲ್ಲಿಂದ ಇಂದ ಆಮೇಲೆ ಉಪೇಂದ್ರ ಮಾಡ್ತೀರಿ. ಉಪೇಂದ್ರದಲ್ಲಿ ಆ ಒಪ್ಪಿಗಿಂತ ರುಚಿ ಇಲ್ಲ ಬೇರೆ ಇಲ್ಲ ಹಾಡು ಕೂಡ ಆವತ್ತಿನ ಕಾಲಕ್ಕೆ ತುಂಬ ಸೆನ್ಸೇಷನಲ್ ಹಿಟ್. ಎರಡೂ ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳು ಹಿಟ್ ಬಿಡಿ, ಅದರಲ್ಲಿ ಯಾವುದೂ ಕೂಡ ತೆಗೆದು ಹಾಕುವಂಥ ಹಾಡುಗಳೇ ಇಲ್ಲ. ಬಟ್ ಆ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ ನಿಮ್ಮ ಥಾಟ್ಸ್ ಏನಿತ್ತು ಸರ್? ಇಲ್ಲಪ್ಪ, ಆಗ ಥಾಟ್ಸ್ ಗೀಟ್ಸ್ ಇಲ್ಲ. 4 ಜನ ನಮ್ಮ ಹಾಡು ಕೇಳಿದ್ರೆ ಸಾಕು, ಒಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು ಅಂತ. ಏನಂತ ದೊಡ್ಡ ಗಿಟ್ಟು ಅದೆಲ್ಲ ನಮಗೆ ಪುನಃ ಡೌಟ್ ಇದೆ. ಪಿಕ್ಚರ್ ಎಲ್ಲ ಒಂಥರ ಆಫ್ ಮೂವಿ, ಆಮೇಲೆ ಮ್ಯೂಸಿಕಲ್ ಫಿಲ್ಮ್ ಅಲ್ಲ ಈಗ, ಆಮೇಲೆ ಮ್ಯೂಸಿಕಲ್ ಆಯ್ತದು ಬಿಟ್ರೆ. ಕತೆ ಕೇಳಿದ್ರೆ ಇಟ್ಸ್ ನಾಟ್ ಮ್ಯೂಸಿಕಲ್, ಇಟ್ಸ್ ಎ ಅಗ್ರಿಮೆಂಟ್ ಡಿಸ್ಅಗ್ರಿಮೆಂಟ್ ಲವ್. ಇಟ್ಸ್ ನಾಟ್ ದ್ಯಾಟ್ ಎ ಮ್ಯೂಸಿಕಲ್ ಫಿಲ್ಮ್. ಇದ್ರಲ್ಲಿ ಏನೋ ನಮ್ಮ ಸಾಂಗ್ ಕೇಳಿದ್ರೆ ಬಚಾವು ಅಂತ ಆ ಲೆವೆಲ್ ಅಲ್ಲಿ ಇದ್ವಿ. ಇಟ್ಸ್ ನಾಟ್ ದಟ್ ನಾವು ಮಾಡಿ ಇದನ್ನೆಲ್ಲ ಹೊಡಿತೀನಿ ಇದ್ರಲ್ಲಿ ಅಂತ ಹೊರಟಿದಲ್ಲ ಒಂದು. ಆಮೇಲೆ ಜನ ಕೇಳ್ತಾರ ಅದಿತ್ತು. ಆಮೇಲೆ ಇದು ನಂದು ನೆಟ್ವರ್ಕ್ ಚೆನ್ನಾಗಿತ್ತು. ಆಡಿಯೋ ಫೀಲ್ಡ್ ಅಲ್ಲಿ ಸ್ವಲ್ಪ ನನಗೆ ಫ್ರೆಂಡ್ಸ್ ಜಾಸ್ತಿ ಇದ್ದಿದ್ದು. ಕ್ಯಾಸೆಟ್ ಲೈನ್ ಆಗ ಕ್ಯಾಸೆಟ್ ಡಿಸ್ಟ್ರಿಬ್ಯೂಷನ್ ಆಗ ಐ ಥಿಂಕ್ ಸ್ಟಿಲ್ ಆನಂದ್ ಆಡಿಯೋ ಅವ್ರದ್ದು ರಿಟೇಲ್ ಔಟ್ಲೆಟ್ ಇತ್ತು, ಹೋಲ್ಸೇಲ್ ರಿಟೇಲ್. ಅಂಗಡಿಗೆ ಹೋಗಿ ಕೇಳ್ತೆ ಅಂದ್ರೆ ಹಿಂಗೆ ಹೋಗ್ತಾ ಇದೆ ಅಂತ, ಸಾಂಗ್ಸ್ ಹೆಂಗೆ ಹೋಗ್ತಾ ಇದೆ ಅಂತ ಕೇಳಕ್ಕೆಲ್ಲ ಹೋಗ್ತಾ ಇದೆ. ಅಂಗಡಿ ಹೋಗ್ತಾ ಇದೆ. ಅಲ್ಲಿ ಮಜಾ ಇರ್ತಿತ್ತು ಅಲ್ಲ. ಕೆಲವರು ಬೈಯೋದು, ಕೆಲವರು ಹೊಗಳೋದು, ಕೆಲವರು ಹೇಳೋದು ಅಯ್ಯೋ ಅದು ನೋಡಲ್ಲ ಸರ್, ಪಿಕ್ಚರ್ ನೋಡಿ ಹೆಸರು ನೋಡಿ ಯಾರು ಕೇಳ್ತಾ ಇಲ್ಲ ಅಂತಾರೆ. ಇಲ್ಲ ಸರ್, ಆಮೇಲೆ ಸಾಂಗ್ ಚೆನ್ನಾಗಿದೆ, ಇದು ಸ್ವಲ್ಪ ಟೈಮಲ್ಲೇ ಆಯ್ತು. ಅಲ್ಲಿ ಸ್ಟಾರ್ಟ್ ಆಯ್ತು ಅದು. ಅವ್ರಿಗೆ ನಾನಂತೂ ಗೊತ್ತಿಲ್ವಲ್ಲ ಹೆಂಗಿದೆ ಸರ್ ಅದು ಸಾಂಗ್, ಇದೇನಿದೆ ಯಾರ ಹೊಸ ಡ್ಯಾಶ್ ನನ್ನ ಮಗ ಅಂದ್ರೆ ಬೈ. ಅದು ಯೂಶಲಿ ಎಲ್ಲ ಇದೆಲ್ಲ ಕರ ಕೊಡ್ದವ್ರು ಬೈಕೊಂಡು ಹೇಳೋದಿದೆಯಲ್ಲ. ಸೊ ಅದು ನಮ್ಗೆ ನಮ್ಮೂರಲ್ಲಿ ಬೈಗಳು ಕೇಳಿ ಅಭ್ಯಾಸ ಇಲ್ಲ. ಬಟ್ ಇದನ್ನ ಕೇಳೋರು ಪರವಾಗಿಲ್ಲ ಅಂತ. ಹೌದು, ನಮ್ ಕಡೆ ಬೈಯೋ ಸ್ವಲ್ಪ ಕಮ್ಮಿ ನಮ್ಮೂರಲ್ಲಿ. ಕರೆಕ್ಟ್, ಬ್ಯಾವರ್ಸಿ ಒಂದ್ ಬೈತಾರೆ ಹೆಚ್ಚು. ನಾನ್ ಕೇಳಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, 2-3 ಪದಗಳು. ಇದೆಲ್ಲ ಬೈದ್ರೆ ಇದೆಲ್ಲ ನಾವು ಇಲ್ಲಿದ್ದು ಬೈಗಳು ಗೊತ್ತಾದ್ರೆ ಅದು ಅರ್ಥ ಗೊತ್ತಾದ್ರೆ ಹುಬ್ಳಿ ನಾರ್ತ್ ಕರ್ನಾಟಕ ಎಲ್ಲ ಹೋಗ್ಬಿಟ್ರೆ ಅವ್ರ ಬೈಗಳನ್ನ ಕೇಳಿಬಿಟ್ರೆ ಅಯ್ಯೋ ಇಲ್ಲ, ಇಲ್ಲಿದ್ದು ಬೈಗಳು ಕೇಳಿ ನನಗೆ ಇನ್ನೂ ನೆನಪಿಲ್ಲ. ಆ ಕಡೆ ಹೋಗಿ ಯಾರ ಬೈದು ಹೋಗಿದ್ದಾನೆ, ಅವನನ್ನ ಅಟ್ಲೀಸ್ಟ್ ಇವರಿಗೆ ಬೈದ ಅರ್ಥ ಗೊತ್ತಾಗಿದ್ದು 10-15 ನಿಮಿಷ ನಂತರ. ಅವನು ಬಸ್ಸಲ್ಲಿ ಹೋಗಿದ್ದಾನೆ, ಯಾವ ಓಡಿಸ್ಕೊಂಡು ಬಸ್ಸನ್ನು ಬೆನ್ನತ್ತಿ ಬಸ್ಸನ್ನು ನಿಲ್ಸಿ ಅವ್ನಿಗೆ ಹೊಡೆದಿದ್ದಾರೆ. ಹಂಗೆ ನನ್ಗೆ ಬೇಕಾದ್ರೆ ಬೈ, ನಮ್ಮ ತಾಯಿಗೆ ಬೈತೀಯ. ಸೊ ಅದು ತರ ಅಲ್ಲಿ ಕಲ್ಚರ್ ಬೇರೆ ಅಲ್ಲ ಈಗ ಉತ್ತರ ಕರ್ನಾಟಕ ಇಲ್ಲಿ. ಕರೆಕ್ಟ್. ಸೊ ಹಿಟ್ ಆದ್ಮೇಲೆ ಉಪೇಂದ್ರ ಸಿನಿಮಾಗೂ ನೀವೇ ಕಂಪೋಸ್ ಮಾಡಿದ್ರಿ. ಉಪೇಂದ್ರ ಅವ್ರದ್ದು 2ನೇ ಸಿನಿಮಾ. ಆ ಸಂದರ್ಭ ಹೇಗಿತ್ತು? ಉಪೇಂದ್ರ ಅವ್ರು ಮತ್ತೆ 2ನೇ ಆಪರ್ಚುನಿಟಿ ನಿಮಗೆ ಕೊಟ್ಟಾಗ ನೀವು ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ ಒಂದು ಎಸ್ಟಾಬ್ಲಿಷ್ ಇಲ್ಲ, ನಾನು ಫಸ್ಟ್ ಚಾಯ್ಸ್ ಅಲ್ಲ. ಅದಕ್ಕೆ ಮೊನ್ನೆ ಇವ್ರದ್ದು ಇಂಟರ್ವ್ಯೂ ಅದಕ್ಕೂ ಹಂಗೆ ಆಯ್ತಾ? ಫಸ್ಟ್ ಚಾಯ್ಸ್ ಅಲ್ಲ. ಆಮೇಲೆ ರೆಹಮಾನು ಎಲ್ಲ ಹೋಗಿ ಒಂದು 3 ಜನ ಆದ್ಮೇಲೆ ಮತ್ತೆ ನಂದು ಬಂದಿದ್ದ ಅವಕಾಶ. ಬಾಲಿವುಡ್ ರೆಹಮಾನಿಗೆ ಟ್ರೈ ಮಾಡಿದ್ದು ಅವ್ರದ್ದು, ಅದು ಕೇಳ್ಪಟ್ಟಿದ್ದೆ, ಕೇಳೇ ಇಲ್ಲ ಅವರು. ಆಮೇಲೆ ಹನುಮಲ್ಲಿಕೇನ ಹೋದಂತೆ ಮೊನ್ನೆ. ಐ ಥಿಂಕ್ ಇವರು ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ಅವ್ರದ್ದು ಇಂಟರ್ವ್ಯೂ ಹೇಳ್ತಾ ಇದ್ರು. ಹೌದಾ? ಆಮೇಲೆ ಇದಾದ್ಮೇಲೆ ಸ್ವಲ್ಪ ಶೇಕ್ ಇತ್ತು. ನಾನು ಮಾಡ್ತಾ ಇರಲಿಲ್ಲ, ನಾನು ಒಂದು ಪಿಕ್ಚರ್ ಮಾಡಿ ಫ್ರೆಂಡ್ಸಿಗೆ ಅಂತ ಮಾಡೋದಲ್ಲ ಅಷ್ಟೇ. ನಿಮ್ಗೆ ನಮಗೆ ಅದು ಕಮರ್ಷಿಯಲ್ ಎಲ್ಲ ಬರಲ್ಲ, ಬೇಡ ಅಂತ ನಮ್ಗೆ ಗೊತ್ತಿಲ್ಲ ಅದು ಆಗತ್ತಾ ಒಪ್ಸೋದು ಹೆಂಗೆ. ಫ್ರೆಂಡ್ಸ್ ಆದ್ರೆ ಹೇಳ್ಬೋದು, ಚೆನ್ನಾಗಿಲ್ಲ ಹಿಂಗ್ ಮಾಡೋಣ ಹಿಂಗೆ ಹೇಳ್ಬೋದು. ಬಟ್ ಬೇರೆಯವ್ರಿಗೆ ಯಾರು ದೊಡ್ಡ ಡೈರೆಕ್ಟರ್ಸ್ ಹತ್ರ ನಾವ್ ಹೆಂಗೆ ಅಂತ ಭಯ ಇತ್ತು. ಅದು ಒಂದು ಆದ್ಮೇಲೆ ಅವ್ರು ಪಿಕ್ಚರ್ ಮಾಡಿ ಸುಮ್ಮನೆ ಮನೇಲಿದೆ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಆದ್ಮೇಲೆ ಅದೇ ಮಧ್ಯದಲ್ಲಿ 1-2 ವರ್ಷ ನೀವು ಇರ್ಲಿಲ್ಲ ಅಂತ ಏನೋ ಕೇಳ್ಬಿಟ್ಟೆ. ಇಲ್ಲ, ಅದ ನಂತರ ಬಾಂಬೆಲಿ ಜಾಸ್ತಿ ಇದೆ. ಬಾಂಬೆ ಒಂದಷ್ಟು ಪಿಕ್ಚರ್ ಬಂತು. ಹೌದಾ? ಟೇಕ್ ಆಫ್ ಆಗ್ಲಿಕ್ಕ ದೊಡ್ಡ ಪಿಕ್ಚರ್, ಒಂದು 5-6 ದೊಡ್ಡ ಪಿಕ್ಚರ್ ಬಂತು. ಬಟ್ ಅದು ಏನೋ ಲಕ್ ಸರಿ ಇಲ್ಲ ಅಂತ, ಅಥವಾ ಇಲ್ಲಿ ನಂದು ಡೆಸ್ಟಿನಿ ಇಲ್ಲಿತ್ತು. ಒಳ್ಳೆ ಈಗ ಶಶಿಲಾಲ್ನ ಹಿಡ್ದೊಂದು ಈ 2-3 ಸಾಂಗ್ ಅವರು ಓಕೆ ಮಾಡಿದ್ವಿ. ಅದು ಎಲ್ಲಿಂದ ಆರಂಭವೋ, ಅದು ಅಪ್ಪು ಸಿನಿಮಾ. ಆಮೇಲೆ ಧ್ರುವದು ದಿನ ಹೀಗೆ ನಿನ್ನೆ ನಾನು ನೋಡಿವಿ, ಲಿರಿಕ್ಸ್ ಎಲ್ಲ ಆಗಿತ್ತು ಅಲ್ಲ. ದಿನ ಹೀಗೆ ಧ್ರುವ ದರ್ಶನ್ ಅವ್ರದ್ದು. ಸೊ ಅದೆಲ್ಲ ಅಲ್ಲಿ ಆ ಪಿಕ್ಚರ್ಗೆ ಓಕೆ ಮಾಡಿದ ಹಾಡುಗಳು ಹಿಂದಿಗೆ ಓಕೆ ಆಗಿತ್ತು ಅಷ್ಟೇ. ಅವರು ಬ್ಯಾನ್ ಆದ್ರು, ಇಂಡಸ್ಟ್ರಿನ ಬ್ಯಾನ್ ಆದ್ರು. ಶಶಿಲಾಲ್ ನಾಯರ್ದು 2 ಪಿಕ್ಚರ್ ಇತ್ತು, ನಾಗರಿಕ್ ಮತ್ತೆ 2 ಪಿಕ್ಚರ್ ಇತ್ತು.
ಒಂದು ಶ್ರೀ ಜಾಕಿ ಶ್ರಾಫ್ ಪ್ರೊಡಕ್ಷನ್ ಇದು. ಆಮೇಲೆ ಇನ್ನೊಂದು ಶಾರುಖ್ ಅಮೀರ್ ಜೊತೆಗೆ, ಇನ್ನೊಂದು ಶಾರುಖ್ ಅಮೀರ್ ಇದೇ ಕಾಂಬಿನೇಷನ್ ರಾಜ್ಕುಮಾರ್ ಸಂತೋಷಿ ಪಿಕ್ಚರ್ ಬಂತು, ಅದು ಶುರು ಮಾಡಿದ್ವಿ. ಯಾವ ಕಾಂಬಿನೇಷನ್ ಸರ್? ಶಾರುಖ್ ಖಾನ್ ಅಮೀರ್. ಶಾರುಖ್ ಖಾನ್ ಅಮೀರ್ ಖಾನ್ ಅದು ಸ್ಟಾರ್ಟ್ ಆಯ್ತು. ಅವರಿಗೆ ಥ್ರೆಟ್ ಕಾಲ್ ಯಾವ್ದು ಅಂಡರ್ವರ್ಲ್ಡ್ ಥ್ರೆಟ್ ಬಂತು ಡೈರೆಕ್ಟ್ ಪ್ರೊಡ್ಯೂಸರ್ಗೆ. ಅವರು ನಮ್ಮ ಇದಕ್ಕೆಲ್ಲ ಫೈನಾನ್ಸರು, ನಮ್ಮ ಯೋಗಿಗೆ ಫೈನಾನ್ಸ್ ಮಾಡಿದ್ರು 2-3 ಪಿಕ್ಚರ್ಗೆ. ಐ ಲವ್ ಯು ಫೈನಾನ್ಸ್ ಮಾಡಿದ್ರು ಅವ್ರ. ಹೌದೌದು, ಆ ಪ್ರೊಡ್ಯೂಸರು ಅವ್ರು ಡೋಲಿ ಸಜಾ ಕೆರಕ್ನ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು ಬಾಲಿವುಡ್ ಅಲ್ಲಿ ಮ್ಯಾಕ್ಸ್ ಝೇವಿಯರ್ ಅಂತ. ಓಕೆ. ಸೊ ಆಮೇಲೆ ಅವರು ಸ್ವಲ್ಪ ಅಂಡರ್ಗ್ರೌಂಡ್ ಹೇಳಿದ್ರು ನಂತರ, ಗುರು ಹಿಂಗೆ ನನಗೆ ಹೊರಡೆ ಬರೋಕ್ಕಾಗಲ್ಲ, ಥ್ರೆಟ್ ಆ ಟೈಮಲ್ಲಿ ಅಂಡರ್ವರ್ಲ್ಡ್ ಜೋರ್ ಇತ್ತು. ಬಾಲಿವುಡ್ಗೆ ಒಂದು ರೀತಿ ಅದು ಇಂಟರ್ ಕನೆಕ್ಟೆಡ್. ಅದು ನಾನು ಹೇಳ್ತೀನಿ, ನಾನು ಇವ್ರಿಗೆ ಇದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಪ್ರಾಜೆಕ್ಟ್, ಐ ಕ್ಯಾನ್ ರೆಕಮೆಂಡ್, ಬಟ್ ನನಗೆ ಡೈರೆಕ್ಟ್ ಹೇಳೋಕ್ಕಾಗಲ್ಲ. ಅಷ್ಟೊಳಗೆ ಇದೆಲ್ಲ ಇಲ್ಲಿ ಒಂದೊಂದು ಸ್ಟಾರ್ಟ್ ಆಗ್ತಾ ಅಷ್ಟೊಳಗೆ ನನಗೆ ಅದೊಂದಿತ್ತು, ಚಿತ್ರ ಯಾರು ಇಲ್ಲಲ್ಲ ಹೀರೋಗಳು, ಹೊಸ ಪಿಕ್ಚರ್ ಇದ್ದು ನಿಂತ್ರೆ ನಾನು ನಿಲ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಕರೆಕ್ಟ್. ಇಲ್ಲದ್ರೆ ಕ್ರೆಡಿಟ್ ಡೈರೆಕ್ಟ್ ಆಗಿ ಸಿಗಲ್ಲ ನಮಗೆ. ಸೊ ಚಿತ್ರ ಮಾಡಿದ್ವಿ, ಚಿತ್ರ ವರ್ಕೌಟ್ ಆಯ್ತು, ಅದ್ಭುತ. ಅದು ಅಲ್ಲಿಂದ ಓಕೆ ಅಂತ ಈ ಕಡೆ ಬಂದೆ ಅಷ್ಟೇ. ಚಿತ್ರ ವರ್ಕೌಟ್ ಆಗಿದ್ರೆ ನಾನು ಬರ್ತಾ ಇರಲಿಲ್ಲ. ಸೊ ನಿಮ್ಗೆ ಹಿಟ್ ಆದ್ಮೇಲೂ ನಿಮಗೇನು ಅದ್ರ ಬಗ್ಗೆ ಕಲ್ಪನೆನೂ ಇರಲಿಲ್ಲ, ನಿಮಗೇನು ಪ್ಲಾನೂ ಇರಲಿಲ್ಲ. ಪ್ಲಾನ್ ಇಲ್ಲ, ಆಮೇಲೆ ಯಾರು ಬಂದಿಲ್ಲ ನನ್ನ ಹತ್ರ. ಯಾವ್ದು ಉಪೇಂದ್ರ ಅಂತೂ ಏನು ದೊಡ್ಡ ಪ್ರಾಜೆಕ್ಟ್ಸ್ ಯಾವ್ದು ಬಂದಿಲ್ಲ. ಬರ್ತಾ ಇದ್ರು ಯಾವ್ದು ಸಿಲ್ಟು ಬಿಟ್ಟು, ನನಗೆ ಅದು ಕೇಳಿ ನೋಡಿ ಏನು ಕತೆ ಕೇಳಿ ಬೇಡ ಅಂತ. ಹಾಗೆ ನಿಮ್ಮ ಥರ್ಡ್ ಸಿನಿಮಾ ಯಾವುದು ಸರ್ ಕರೆಕ್ಟಾಗಿ ನಂಬರಲ್ಲಿ? ಉಪೇಂದ್ರ ಮಧ್ಯ ಕೂಡ್ಲು ನಾನು ಆಕ್ಟ್ ಮಾಡಿದೆ, ಅವ್ರದ್ದೊಂದು ಪಿಕ್ಚರ್ ಮಾಡಿದೆ ನಾನು. ಆಮೇಲೆ ಮಜ್ನು ಮಾಡಿದೆ, ಉಪೇಂದ್ರ ಆದ್ಮೇಲೆ ಮಜ್ನು ಮಾಡಿದೆ, ದ್ವಾರಕೀಶ್ ಪ್ರೊಡಕ್ಷನ್. ಬಟ್ ರಿಲೀಸ್ ಆಗಿಲ್ಲ ಅದು. ಮಜ್ನು ರಿಲೀಸ್ ಆಗಲಿ. ಮಜ್ನು ಆ ಟೈಮ್ ರಿಲೀಸ್ ಲೇಟ್ ಆಯ್ತು. ರಿಲೀಸ್ 2 ವರ್ಷ ಆದ್ಮೇಲೆ. ಕರೆಕ್ಟ್. ರಿಲೀಸ್ ಉಪೇಂದ್ರ ಆದ್ಮೇಲೆ ರಿಲೀಸ್ ಆಗಿದ್ದು ಇದೆ, ಗ್ಯಾಪ್ ಆಯ್ತು. ಮಧ್ಯೆ ಒಂದು ತೆಲುಗು ಪಿಕ್ಚರ್ ಅದೇ 2000 ಅಲ್ಲಿ ಮಧ್ಯೆ ಒಂದು ತೆಲುಗು ಮಾಡಿದೆ, ಇದು ರಾ ಅಂತ. ಬಟ್ ಆಮೇಲೆ ರಿಲೀಸ್ ಇಲ್ಲ, ಉಪೇಂದ್ರ ಅವ್ರದ್ದೇ. ಬಟ್ ರಿಲೀಸ್ ಇಲ್ಲ ಆಗಿದ್ದು ನನಗೆ. ಐ ಥಿಂಕ್ ಆಫ್ಟರ್ ದಟ್ ಉಪೇಂದ್ರ ಆದ್ಮೇಲೆ ಇದೆ ಚಿತ್ರ. ಸೊ ಅಲ್ಲಿಗೆ ನೀವು 3 ಮೆಗಾ ಹಿಟ್ಟೇ ಕೊಟ್ಟಿದ್ದೀರಾ. ಮ್ಯೂಸಿಕಲಿ 3 ದೊಡ್ಡ ಹಿಟ್. ಅದು ಅವತ್ತಿಗೆ ನಾವೇನಾದ್ರೂ ಇರ್ಬೋದು ಚರ್ಚೆಗಳು, ಮ್ಯೂಸಿಕಲ್ ಹಿಟ್ಟು ಆಮೇಲೆ ಆಯಿತು ಅದೇನೋ ಇರ್ಬೋದು. ಬಟ್ ಇವತ್ತು ನಿಂತ್ಕೊಂಡು ನೋಡಿದಾಗ ಸಾಂಗ್ಸ್ ಇರ್ಬೋದು, ಉಪೇಂದ್ರ ಸಾಂಗ್ಸ್ ಇರ್ಬೋದು, ಚಿತ್ರ ಸಾಂಗ್ಸ್ ಇರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಾರ್ಕ್ ಮಾಡಿದ್ದಾವೆ. ನನಗೆ ಈಗ ಸುಮ್ಮನೆ ಕೂತ್ರು ಹಿಟ್ಗಳು ಬರ್ತಾ ಇದ್ದಾವೆ. ಅಪ್ಪು ರಿಲೀಸ್ ಆಯ್ತು, ರಿಲೀಸ್ ಆಯ್ತು, ಉಪೇಂದ್ರ ರಿಲೀಸ್ ಆಯ್ತು. ಕರೆಕ್ಟ್. ಒಂಥರ ಸುಮ್ಮನೆ ಕೂತ್ರು ಒಂದು ಹಿಟ್ ಬರ್ತಾ ಇದೆ, ಅದೊಂದು ಮ್ಯಾಸಿವ್. ಸೊ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿರೋದ್ರಲ್ಲಿ ಕನ್ನಡದಲ್ಲಿ ಐ ಥಿಂಕ್ 2-3 ಜನ ತುಂಬ ದೊಡ್ಡ ಸ್ಟಾರ್ಗಳಾದರು. ಒಂದು ಉಪೇಂದ್ರ ಅವರ ಫಸ್ಟ್ ಹೀರೋ ಆದ ಸಿನಿಮಾಗೆ ನೀವು ಮಾಡಿದ್ರಿ, ಅಪ್ಪು ಅವ್ರಿಗೆ ಫಸ್ಟ್ ಹೀರೋ ಆದ ಸಿನಿಮಾಗೆ ನೀವು ಕಂಪೋಸ್ ಮಾಡಿದ್ರಿ, ವಿಜಯ ರಾಘವೇಂದ್ರ ನಿನಗಾಗಿಗೆ ನೀವು ಕಂಪೋಸ್ ಮಾಡಿದ್ರಿ. ಆಮೇಲೆ ಗಣೇಶ್ದು ಚೆಲ್ಲಾಟ ಮಾಡಿದ್ರಿ. ಅಂದ್ರೆ ಫಸ್ಟ್ ಫಿಲ್ಮ್ ಎಕ್ಸಾಕ್ಟ್ಲಿ ಮುಂಗಾರು ಮಳೆಗೆ 100 ಡೇಸ್ ಆಯ್ತು ಸಿನಿಮಾ, ಎಂ ವಿ ಶ್ರೀಧರ್ ಡೈರೆಕ್ಟರ್. ಇದೆಲ್ಲ ಅಂದ್ರೆ ಎಸ್ ಅಫ್ ಕೋರ್ಸ್ ಅದೆಲ್ಲ ಕಾಕತಾಳೀಯ. ರಕ್ಷಿತಾ, ರಾಧಿಕಾ, ರಮ್ಯಾ ಎಲ್ಲ ಅಂದ್ರೆ ಅವರೆಲ್ಲ ಅದರಲ್ಲಿ ಹೀರೋಯಿನ್ಸ್ ಅಂತ ಬಂದ್ರೆ ತುಂಬಾ ಜನ ಇದಾರೆ. ಅಂದ್ರೆ ಇಟ್ಸ್ ಲೈಕ್ ಏನ್ ಗೊತ್ತಾ, ನಾವು ಕೆಲಸ ಮಾಡೋದು ಇದು ಖುಷಿಯಲ್ಲಿ ಕೆಲಸ ಮಾಡೋದು ಅಷ್ಟೇ. ಜಾಸ್ತಿ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ಈಗ ಬಂದು ಹಳೇದು ಮಾತಾಡೋದು, ಹಳೇದು ಆ ಟೈಮಲ್ಲಿ ನಾವು ಖುಷಿಯಾಗಿದ್ವಿ, ಈಗ ಮತ್ತೆ ಖುಷಿಯಾಗಿರ್ಬೇಕು ಅಷ್ಟೇ. ಸೊ ಅಪ್ಪು ಕಂಪೋಸ್ ಮಾಡುವಾಗ ಅಣ್ಣವ್ರು ಇದ್ರು ಅಂತ ಕೇಳ್ಪಟ್ಟೆ. ಅಣ್ಣವ್ರು ಎದುರುಗಡೆ ಕೂತ್ಕೊಂಡು ಒಂದು ಸಾಂಗನ್ನು ಅಥವಾ ಒಂದು ಯಾವುದೋ ಒಂದು ಸಿನಿಮಾ ಕಥೆನ ಹೇಳೋದು, ಕೆಲಸ ಮಾಡೋದು, ಅದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಅವ್ರ ಮುಂದೆ ಕೂತ್ಕೊಂಡು ಒಂದು ಕೆಲಸ ಮಾಡೋದು ಅಥವಾ ಅವ್ರ ಜೊತೆ ಏನೋ ಒಂದು ಇಂಟ್ರಾಕ್ಟ್ ಮಾಡೋದೇ ಒಂದು ದೊಡ್ಡ ಅನುಭವ ಅಂತ. ನಿಮ್ಗೆ ಹೇಗಿತ್ತು ಆ ಒಂದು ಟ್ಯೂನ್ ಕಂಪೋಸ್ ಮಾಡುವಾಗ ಅಣ್ಣವ್ರ ಮುಂದೆ? ನಮಗೆ ಒಂದು ಹುಚ್ಚಿತ್ತು. ನನಗೆ ಹೇಳ್ಬೇಕಂದ್ರೆ ಈಗ ಹೊರಡೆ ಒಂದು ಹೇಳೋದು, ಕಲರ್ಫುಲ್ ಆಗಿ ಹೇಳೋದು, ನಮ್ಗೊಂದು ಹುಚ್ಚಿತ್ತು. ಆ ಹುಚ್ಚೊಳಗೆ ಹೋದ್ರೆ ನಮ್ಗೆ ನಾವು ನಮ್ಮನೆ ಮರೆತು ಬಿಡ್ತಾ ಇದ್ವಿ. ಒನ್ಸ್ ಸಿಟ್ ಫಾರ್ ಕಂಪೋಸಿಂಗ್, ನೀವು ಅದು ಹೆಂಗ್ ಮಾಡೋದು ಓಕೆ ನಂಗೆ ಮಾಡಿದ್ರು 25 ಐಡಿಯಾಗಳು ಬರ್ತಾ ಇದಾವೆ. ಆ 25 ಐಡಿಯಾದಲ್ಲಿ ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಕೊಂಡು ಯಾವ್ದು ಬೆಟ್ರು ಅಂತ ನಾವೇ ಕಂಟ್ರೋಲ್ ಮಾಡ್ಕೊಂಡು ನಾವು ಯಾವ್ದು ಬೆಟ್ರು ಅಂತ ಆ ಟೆನ್ಷನ್ ಅಲ್ಲೇ ನೀವು ಅರ್ಧ ಟೈಮ್ ತಗೊಳತ್ತೆ ನಿಮ್ಗೆ. ಆಗ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ಯಾರು ಏನು ಅಂತ ತಲೆಗೆ ಹೋಗಲ್ಲ. ಬಟ್ ಒನ್ ಥಿಂಗ್, ಅವರು ಜಜ್ಮೆಂಟ್ ಅಲ್ಲಿ ಇವರು ರಾಜ್ಕುಮಾರ್ ಅವರು ಜಸ್ಟ್ ಫ್ಯಾಂಟಾಸ್ಟಿಕ್. ಅಂಡ್ ಆಸ್ ಎ ಪರ್ಸನ್ ಬೇರೆಯವ್ರು ನೋಡ್ಕೊಳ್ಳೋ, ನಡ್ಸ್ಕೊಳ್ಳೋ ರೀತಿ ಅವ್ರಿಂದ ಎಲ್ಲ ಕಲಿಬೇಕು. ಸ್ಟಾರ್ಸ್ ಅಷ್ಟು ದೊಡ್ಡ ಸ್ಟಾರ್ ಆದ್ರು ಹಂಗಿರೋದು ತುಂಬಾ ಅಪರೂಪ. ಆಮೇಲೆ ವರದಣ್ಣ ಅವರ ಬ್ರದರ್ ವೆರಿ ವೆರಿ ಟ್ಯಾಲೆಂಟೆಡ್ ಅಲ್ಲ, ಅವ್ರಿಗೆ ಅದು ಅವ್ರ ಜೊತೆ ಕಾಲ ಕಳೆಯೋದೇ ನನ್ಗೆ ಆಮೇಲೆ ಒಂಥರ ಸ್ವರ್ಗ ಅನಿಸ್ತಾ ಇತ್ತು. ಪಕ್ಕಾ ಜಜ್ಮೆಂಟ್.
ಆಮೇಲೆ ಇದಿಲ್ಲ, ಇದ್ದಿದ್ದನ್ನು ಇದ್ದಂಗೆ ಹೇಳೋರು, ಓಪನ್ ಆಗಿ ಹೇಳ್ತಿದ್ರು. ಓಪನ್ ಆಗಿ ಹೇಳೋರು, ಅರ್ಧನೆಲ್ಲ ಸ್ಟ್ರೈಟ್ ಆಗಿ ಓಪನ್ ಆಗಿ ಹೇಳೋರು. ಕರೆಕ್ಟ್. ರಾಜ್ಕುಮಾರ್ ಅವರು ಸಾಂಗ್ ಇಷ್ಟ ಆದ್ರೆ ರಿಯಾಕ್ಟ್ ಮಾಡೋರು, ಇಷ್ಟ ಆಗದಿದ್ರೆ ಬೇರೆ ಟಾಪಿಕ್ ಮಾತಾಡ್ತಾರೆ ಯೂಶುವಲಿ. ಹೌದು. ನನಗೆ ಅವ್ರಿಗೆ ಈಗ ನಾನು ಬೇರೆ ಎಲ್ಲ ರಾಗದ ಮೂಲಕ ಹಂಗೆ ಕಂಪೋಸ್ ಮಾಡ್ತಾ ಇದ್ದೆ. ನಾವು ಪ್ಯಾಟರ್ನ್ ಕಂಪೋಸ್ ಮಾಡೋದು ಬೇರೆ ಅದು. ಆಮೇಲೆ ನನಗೆ ಗೊತ್ತಿಲ್ಲ ರಾಗ ಯಾವ್ದು, ನಾವೆಲ್ಲ ಮಿಕ್ಸ್ ಮಾಡ್ತಾ ಇರ್ತೀವಿ. ಸೊ ಅದು ಅವ್ರಿಗೆ ನಮ್ಗೆ ಸ್ವಲ್ಪ ಬೇರೆ ತರ ಕೇಳ್ತಾ ಇತ್ತು. ಸಜೆಷನ್ಸ್ ಹಂಗೆ ಇಲ್ಲ ಇದು ಚೆನ್ನಾಗಿತ್ತು ಅವ್ರದ್ದು. ಅಂದ್ರೆ ಸಜೆಷನ್ಗಿಂತ ಸಾಂಗ್ ಇದ್ದು ಆಫ್ಟರ್ ಇದು ಯಾವ್ದು, ಈಗ ಲಾಸ್ಟ್ ಟೈಮ್ ಇದನ್ನ ಹಿಂದಿ ಕಂಪೋಸ್ ಆಗಿದ್ದು ಹಾಡಿದೆ. ಎಲ್ಲಿಂದ ಆರಂಭ? ತುಮ್ಸೆ ನ ಹೋಂಗೆ ಜುದಾ ए मेरा वादा रहा दो जिस्म हम एक जान है बस तुमको ही मैं चाहूंगा I love you. ಏನ್ ಹಿಂದಿ ಸಾಂಗ್ ಒಂಥರ ಬೇರೆನೇ ಅಲ್ವಾ? ಇಲ್ಲ ಇದು ಹಿಂದಿಗೆ ಅಂತ ಮಾಡಿದ್ದು, ಬಟ್ ಹೊಸ ಸಾಂಗ್ ಅದೇ. ಅದು ಇನ್ಸ್ಟೆಂಟ್ ಅವರ ಮುಖದಲ್ಲಿ ಹೊಸ ಸಾಂಗ್ ಇದು ಬಂದಿಲ್ವಾ, ಇದು ಓಕೆ ಅನ್ನೋದು ಇದೆಯಲ್ಲ, ಅಂದ್ರೆ ಚಿಕ್ಕ ಮಕ್ಕಳು ಒಂದ್ ಚಾಕ್ಲೇಟ್ ಕಂಡ್ರೆ ಹಿಂಗೆ ವಾವ್ ಅಂತಾರೆ. ಆ ಎಕ್ಸ್ಪ್ರೆಷನ್ ಕಂಟ್ರೋಲ್ ಮಾಡಿಲ್ಲ. ಹೌದಾ, ಇದು ಇನ್ನೋಸೆನ್ಸ್ ಅದೇ ಆಕ್ಚುಲಿ ಅವ್ರನ್ನ ಕಡೆತನ ಕಾಪಾಡಿದ ಟ್ಯಾಲೆಂಟ್ ಇರೋದು ಆ ಇನ್ನೋಸೆನ್ಸ್. ಇನ್ನ ನಾನ್ ಸ್ಟೂಡೆಂಟ್ ಅಂತ ಅಂದ್ಕೊಂಡ್ರೆ ಕಲಿಯಕ್ಕಾಗತ್ತೆ ಲೈಫಲ್ಲಿ, ನನ್ಗೆ ಗೊತ್ತಿದೆ ಅನ್ಕೊಂಡ್ರೆ ಅಲ್ಲಿ ಫಿನಿಶ್. ಅದ್ಭುತ ಎಕ್ಸ್ಪೀರಿಯನ್ಸ್ ಸರ್. ಎಷ್ಟು ಚೆನ್ನಾಗಿದೆ ಅದು ಹಾಡು ನೀವು ಹಿಂದಿಗೆ ಮಾಡಿದ್ದು, ಅದೆಷ್ಟು ಚೆನ್ನಾಗಿ ಕೂತಿದೆ. ಆ ಲಿರಿಕ್ಸ್ ಅಷ್ಟು ಚೆನ್ನಾಗಿ ಇಲ್ಲಿ ಇದಾಗಿದೆ. 2005 to 2025 20 years ಅಂದರೆ ವರ್ಷಗಳು ಕಳೀತಾ ಇರುತ್ತೆ, ಬಟ್ ನಮಗೊಂದು ನೆನಪು ಮಾಡ್ಕೊಳ್ಳೋಕೆ ಒಂದು ರೀಸನ್ ಅಷ್ಟೇ ಬರುತ್ತೆ. ಸೊ ಜೋಗಿ, ನನಗೂ ಕೂಡ ಜೋಗಿಯೇ ಭಾಳಷ್ಟು ನೆನಪುಗಳಿದೆ. ನಾನು ಸಿನಿಮಾ ಇಂಡಸ್ಟ್ರಿಲಿ ಓಡಾಡ್ತಿದ್ದ ಕಾಲ, ನನಗೆ ವೈಯಕ್ತಿಕವಾಗಿ ನಾನು ಚಿತ್ರರಂಗದಲ್ಲೇ ಇದ್ದೆ ಆಗ. ಆಲ್ರೆಡಿ ನೀವು ಪ್ರೇಮ್ ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡಿದ್ರಿ, ಕರಿಯಾ ಸಿನಿಮಾದಲ್ಲಿ. ಪ್ರೇಮ್ ಅವ್ರ 3rd ಸಿನಿಮಾ ಇದು. ಜೋಗಿಯ ಒಳಕ್ಕೆ ಗುರು ಕಿರಣ್ ಅವರು ಹೇಗೆ ಬಂದರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ? ಜೋಗಿಯ ಒಳಕ್ಕೆ ಅಂತ ಹೇಳ್ಬೇಕಂತ, ಜೋಗಿ ಆಕ್ಚುಲಿ ಸ್ಟಾರ್ಟ್ ಮಾಡೋವಾಗಲೂ ನಾನೇ ಕಾರಣ ಅಂತ ಹೇಳ್ಬೇಕು. ಓಕೆ. ಬಿಕಾಸ್ ಇವ್ರು ನನಗೆ, ನಾನು ರೆಗ್ಯುಲರ್ ವರ್ಕ್ ಮಾಡ್ತಾರೆ ರಾಮ್ ಪ್ರಸಾದ್ ಅವರು, ಅಶ್ವಿನಿ ರಾಮ್ ಪ್ರಸಾದ್ ಅವರು. ಸೊ ರಾಮ್ ಪ್ರಸಾದ್ ಅವರು, ಆಮೇಲೆ ಪ್ರೇಮ್ ಅಷ್ಟೇ. ಪ್ರೇಮ್ ವಾಸ್ ಮೈ ಫ್ರೆಂಡ್. ಅವ್ರ ಫಸ್ಟ್ ಪಿಕ್ಚರು ಕರಿಯಾ ನಾನು ಮಾಡಿದ್ದು. ಓಕೆ. ಸೊ ಇದು ಆಮೇಲೆ ಕರಿಯಾ ಆದ್ಮೇಲೆ ನನಗೆ ಪ್ರೇಮ್ ಒಂದಷ್ಟು, ನನಗೆ ಆಕ್ಚುಲಿ ಒಂದು 4-5 ಪಿಕ್ಚರ್ ನಾನು ಪ್ಲಾನ್ ಮಾಡಿ ಒಂದಷ್ಟು ಅಡ್ವಾನ್ಸ್ ಎಲ್ಲ ಬಂದಿತ್ತು. ಲೈಕ್ ವೆರಿ ಕ್ಲೋಸ್ ಟು ಈಚ್ ಅದರ್. ಓಕೆ. ಅಶ್ವಿನಿ ರೆಕಾರ್ಡಿಂಗ್ ಸ್ಟುಡಿಯೋ ರೆಗ್ಯುಲರ್ ವರ್ಕ್ ಮಾಡ್ತಾ ಇದ್ದ. ಆಗ ಅವ್ರು ಹೇಳ್ತಾ ಇದ್ರು, ನನ್ನ ಪಿಕ್ಚರ್ ಆಗ ಜಾಸ್ತಿ, ನಮ್ ಸಕ್ಸಸ್ ರೇಟ್ ಜಾಸ್ತಿ ಇತ್ತು. ನಾನು ನಾವು ಇಟ್ಕೊಂಡು ನಮ್ಗೆ ಗೊತ್ತಿರುತ್ತೆ ಏನೋ ಮಾಡೋಣ ಅಂತ, ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳಿದ್ರು. ಆ ಟೈಮಲ್ಲಿ ಐ ರೆಕಮೆಂಡೆಡ್ ಪ್ರೇಮ್ನಾಗ ಫಸ್ಟ್ ಪಿಕ್ಚರ್ ಆಗಿತ್ತು. ಆಮೇಲೆ ಪ್ರೇಮ್ನ ಸ್ಟುಡಿಯೋ ಕರ್ಕೊಂಡು ಹೋಗಿದ್ದು ಕರಿಯಾ ಟೈಮಲ್ಲಿ. ನಾನು ಅದನ್ನ ಕರಿಯಾನ ಒಂದು 12 ಲಕ್ಷ, ಆಗ ದರ್ಶನ್ ವಾಸ್ ಟೋಟಲ್ ನ್ಯೂ ಕಮರ್, ಸೆಕೆಂಡ್ ಮೂವಿ. ಆಗ 12 lakhs ವಾಸ್ ಬಿಗ್ ಅಮೌಂಟ್ ಫಾರ್ ಆಡಿಯೋ. 12 ಲಕ್ಷಕ್ಕೆ ಆಡಿಯೋ ಮಾಡಿಸಿದೆ. ಸೊ ಅಲ್ಲಿಂದ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದೆ ಶಿವಣ್ಣ ಮಾಡೋಣ ಅಂತ. ಐ ಥಿಂಕ್ ಅದು 2 ಡಿಸಿಷನ್ಸ್ ಸೂಪರ್ ಪ್ರೇಮ್ ಇದು, ಶಿವಣ್ಣ ಮತ್ತೆ ಅರುಂಧತಿ ನಾಗ್ ಅವರು. ಜಾಗ ಹೇಳ್ಬೇಕಂದ್ರೆ ಕಥೆನ ಕ್ಯಾರೆಕ್ಟರ್ನ ತಿಂದ್ಬಿಟ್ಟಿದ್ದಾರೆ ಇಬ್ರು. ಯಾಕಂದ್ರೆ ಅದು ಈ ಪರ್ಟಿಕ್ಯುಲರ್ ಕಥೆಯಲ್ಲಿ ಇಟ್ ಇಸ್ ಬಾಂಡ್ ಬಿಟ್ವೀನ್ ತಾಯಿ ಮಗನ್ ಬಾಂಡ್. ಅದು ಹೆಂಗೆ ಇದೆ ಅಂದ್ರೆ, ಒಂದು ತಾಯಿ ಅಂದ್ರೆ ಒಂದು ಹಸು ಕರು ಇದ್ದಂಗಿದೆ. ಈಗ ಶಿವಣ್ಣ ಮಾತಾಡೋ ರೀತಿ ಆಗ್ಲಿ, ಆ ತಾಯಿ ಪ್ರೀತಿ ತೋರಿಸೋ ರೀತಿಯಲ್ಲಿ, ಅದು ನಿಮ್ಗೆ ಹೌದು ಭಾಷೆ, ಸಾಯಿದು ಭಾಷೆ ಅದು ಅಲ್ಲಿ ಏನಂದ್ರೆ ನಾವು ಹಳ್ಳಿ ಒಳಗೆ ಹೋಗಿ ಅದನ್ನ ನೋಡ್ತಾ ಇದೀವಿ ಅನ್ನೋ ಭಾಸ ಆಗ್ತಾ ಇತ್ತು. ದೊಡ್ಡ ಪ್ಲಸ್ ಅದು. ಈಗ ನಾವು ಹೇಳೋದು ರೌಡಿಸಮ್ ಅಂತ ಬೇಸಿದ್ರು, ಇಲ್ಲಿಗೆ ತಟ್ಟೋದು ತಾಯಿ ಮಗ. ಈಗ ಅದರಲ್ಲಿ ದೊಡ್ಡ ಪ್ಲಸ್ ಅಂದ್ರೆ ಅದು ಆಡಿಯೋ ವಾಸ್ ಎ ಹ್ಯೂಜ್ ಹಿಟ್ ಮಚ್ ಬಿಫೋರ್ ರಿಲೀಸ್. ರಿಲೀಸ್ಗಿಂತ ಮುಂಚೆನೆ ದೊಡ್ಡ ಹಿಟ್ಟು ಅಂದ್ರೆ ಆಡಿಯೋ ಇತಿಹಾಸದಲ್ಲಿ ಆ ಟೈಮಲ್ಲಿ 5 ಕೋಟಿ ಕಲೆಕ್ಟ್ ಮಾಡಿತ್ತು. ಆ ಟೈಮ್ ನಾನು ಹೇಳೋದು 20 ವರ್ಷ ಹಿಂದೆ. ಆಗ 5 ಕೋಟಿ ಅಂದ್ರೆ ಇವತ್ತಿದ್ದು ಒಂದು 50-60 ಕೋಟಿ ಇದ್ದಂಗೆ ಬರೀ ಆಡಿಯೋ. ಅಶ್ವಿನಿ ರಾಮ್ ಪ್ರಸಾದ್ ಅವರು ಒಂದ್ ಕಡೆ ಹೇಳ್ಕೊಂಡಿದ್ರಂತೆ, ನನಗೆ ಸಿನಿಮಾಗೆ ಹಾಕಿರೋ ಬಂಡವಾಳ ಏನಿದೆ ಅದು ಬರೀ ಆಡಿಯೋಯಿಂದನೇ ಬಂದ್ಬಿಟ್ಟಿದೆ ಆಲ್ರೆಡಿ, ಇನ್ ಸಿನಿಮಾ ರಿಲೀಸ್ ಆದ್ಮೇಲೆ ಬರೋದೆಲ್ಲ ಪ್ರಾಫಿಟ್ ಅಂತ. ಲೈಕ್ ಆ ತರ ಅವ್ರು ಹೇಳಿದ್ರು ಅಂತ ಪ್ರೇಮ್ಗೆ. ಸೊ ಅದೊಂದು ಇಟ್ಸ್ ಎ ಹಿಸ್ಟ್ರಿ. ನನಗೇನಾಯ್ತು ಅಂದ್ರೆ, ನಾನಾಗ ಬರೀ ಸುದೀಪ್, ದರ್ಶನ್, ಉಪೇಂದ್ರ,
ಈ 4 ಜನರದ್ದು ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರದ್ದು ವರ್ಷಕ್ಕೆ ಒಂದು 4-5 ಒಂದು 6-7 ಪಿಕ್ಚರ್ ಇದ್ರೆ ಅದಕ್ಕೆ ನಾನು ಹಂಗಿತ್ತು. ಆಮೇಲೆ ನಾನು ಯುವಕರಿಗೆ ಅಂತ ಬ್ರ್ಯಾಂಡ್ ಆಗ್ಬಿಟ್ಟಿದೆ, ಕಾಲೇಜಿಗೆ ಲೈಕ್ ಅವನು ಆಫ್ಟರ್ ಚಿತ್ರ ಇದೆಲ್ಲ ಬರೀ ಕಾಲೇಜ್ಗೆ ಲೈಕ್. ಅದು ಸಡನ್ ಒಂದು ಬ್ರೇಕ್ ಸಿಕ್ಕಿದ್ದು ವಿಷ್ಣು ಸರ್, ನಮ್ಮ ದ್ವಾರಕೀಶ್ ಅವ್ರದ್ದು ಆಪ್ತ ಮಿತ್ರ. ಇದು ಆಗತ್ತೆ ಇವನಿಗೆ ಅಂತ ಯಾರು ನಂಬುದೇ, ಅವನಿಗೆ ಇವನ ಇದಾಗತ್ತ ಅಂತ ಟೋಟಲ್ ಚೇಂಜ್. ಹೌದು, ತಕ್ಷಣಕ್ಕೆ ನಂಬಕ್ಕಾಗಲ್ಲ. ಆಪ್ತ ಮಿತ್ರ, ಗುರುಕಿರಣ್ ಅಂದಾಗ ನಿಮ್ಮ ಹಿಂದಿನ ಹಾಡುಗಳನ್ನ ಕೇಳಿದಾಗ. ಸೊ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ನನ್ನ ಫ್ಯಾನ್ಸ್ ಅಂದ್ರೆ ರೆಗ್ಯುಲರ್ ಕ್ಯಾಸೆಟ್ ಬಾಯರ್ಸ್ ಇಷ್ಟ ಆಗಿಲ್ಲ ಯಾರು ಬಂದಾಗ. ಕ್ಯಾಸೆಟ್ ಹಿಟ್ ಆಗಿದ್ದು ಆಫ್ಟರ್ ದ ರಿಲೀಸ್ ಆಫ್ ದ ಮೂವಿ. ರಿಲೀಸ್ ಆಗಿ 1 ವಾರದಲ್ಲಿ ಕ್ಯಾಸೆಟ್ ಬೂಮ್ ಸ್ಟಾರ್ಟ್. ಆಪ್ತ ಮಿತ್ರ ಯೋಗಿ ಅವರು ಕೂಡ ಅದನ್ನೇ ಹೇಳಿದ್ರು, ಯಾರು ಹಾಡುಗಳನ್ನ ಸಿನಿಮಾ ನೋಡೋವರೆಗೂ ಜನಕ್ಕೆ ಅಂದ್ರೆ ಅದ್ರದ್ದು ಅಂದ್ರೆ ಒಂದು ಅರ್ಥ ಆಗಲ್ಲ. ನಾವೀಗ ಸಿನಿಮಾಕ್ಕೆ ಸಂಗೀತ ಕೊಡೋದು ಬಿಟ್ರೆ ನಾವು ಸಪರೇಟ್ ಆಗಿ ಹಾಡು ಮಾಡೋದಲ್ಲ. ಕರೆಕ್ಟ್. ಸಿನಿಮಾಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟೇ ನಾವು ಕೊಡೋದು. ನಡೆದ ಫ್ಯಾಮಿಲಿ ಪ್ಯಾಕ್ ಅಂತ ಅದಷ್ಟೇ, ಸಾಂಗ್ ಇರ್ಲಿಲ್ಲ. ಸಿನಿಮಾಕ್ಕೆ ಏನು ಬ್ಯಾಕಿಂಗ್ ಅಷ್ಟೇ ಮಾಡೋದು. ಇಲ್ಲ ನಾನು ನನ್ನ ಶಕ್ತಿ ತೋರಿಸ್ತೀನಿ, ನಾನು ಅದಲ್ಲ. ಸಿನಿಮಾದಲ್ಲಿ ನಮ್ಮ ಪಾತ್ರ ಎಷ್ಟಿದೆ ಅಷ್ಟೇ ಮಾಡ್ಬೇಕು. ನನಗೆ ಡ್ಯಾನ್ಸ್ ಬರುತ್ತೆ, ನಾನು ಅದ್ರಲ್ಲಿ ಡ್ಯಾನ್ಸ್ ಮಾಡ್ತೀನಿ, ಫೈಟ್ ಬರುತ್ತೆ ಅಂತ ಮಾಡಕ್ಕಾಗಲ್ಲ. ಸಿನಿಮಾಗೆ ಏನ್ ಬೇಕು, ಆ ಪಾತ್ರಕ್ಕೆ ಏನ್ ಬೇಕು ಅಷ್ಟೊಂದು. ಇದು ಗುರುಕಿರಣ್ ಈ ತರ ಮಾಡಬಹುದ ಅಂತ ಬಂದಿದ್ ನೆಕ್ಸ್ಟ್ ಪಿಕ್ಚರ್ ಜೋಗಿ. ಇದು ಜನಪದ. ಈ ಜನಪದನ ಯಾವ ತರ ಈ ತರ ಪ್ರೆಸೆಂಟ್ ಮಾಡ್ಬೋದು ಅಂತ. ಕ್ಲಾಸಿಕಲ್ ಅನ್ನ ನಾನು ಅದನ್ನ ಪ್ರೆಸೆಂಟೇಷನ್ ಸ್ಟೈಲ್ ಸೌಂಡಿಂಗ್ ಡಿಫ್ರೆಂಟ್ ಮಾಡಿದೆ, ಇದು ಅಷ್ಟೇ ಮಾಡಿದೆ. ಸೊ ಜನಪದ ಈ ತರ ಆಗತ್ತಾ ಅಂತ. ಇದು ನನಗೆ ಆಕ್ಚುಲಿ ಎರಡು ನನ್ನ ಕೆರಿಯರ್ಗೆ ಸಪ್ರೇಟ್ ಫೇಸ್ ಕೊಟ್ಟಂತ ಚಿತ್ರ. ಸೊ ಅದು ಮ್ಯಾಸಿವ್ ಹಿಟ್ ಆಗಿದ್ರಿಂದ ಐ ಥಿಂಕ್ ಅದು ನನಗೆ ಯಾವತ್ತದೊಂದು ಗುರುಕಿರಣ್ ಅಂದ್ರೆ ಜೋಗಿ ನನಗೆ ನನ್ನ ಪಕ್ಕ ಇರುತ್ತೆ ಯಾವತ್ತು. ನೀವು ಬಹುಶಃ ನಿಮ್ದೆಲ್ಲ ಹಿಟ್ ಆಗಿರೋ ಸಿನಿಮಾಗಳ ಹಾಡುಗಳನ್ನ ತಗೊಂಡ್ರೆ ಒಂದು ಸಿನಿಮಾದಲ್ಲಿ 1-2 ಹಾಡು ಹಿಟ್ ಆಗೋದು ಕಾಮನ್ ಆಗಿ ನೋಡಿರ್ತೀವಿ. ನೀವು ಆಗ ಮಾಡಿರೋ ಸಿನಿಮಾಗಳಲ್ಲಿ ಬಹುತೇಕ 5 ಹಾಡು ಮಾಡಿದ್ರೆ 5 ಹಿಟ್ ಆಗ್ತಿತ್ತು, ಹಂಗಿತ್ತು ಆ ಟೈಮಲ್ಲಿ. ಜೋಗಿಯಲ್ಲೂ ಕೂಡ 5 ಎಲ್ಲ ಹಾಡುಗಳು ಮ್ಯಾಸಿವ್ ಹಿಟ್. ಯಾವ ಸಾಂಗ್ ಕೇಳಿದ್ರು ಒಂದು ಇದು ಥ್ರಿಲ್ ಇತ್ತು. ಫಸ್ಟ್ ಕಂಪೋಸ್ ಮಾಡಿದಿರಲ್ಲಿ ಯಾವುದು ಸರ್ ನೀವು? ಇದು ಆಕ್ಚುಲಿ ಐ ಥಿಂಕ್ ಎಲ್ಲೋ ಜೋಗ ಫಸ್ಟ್ ಕಂಪೋಸ್ ಮಾಡಿದ್ದು. ಒಂದೊಂದು ದಿವಸಕ್ಕೆ ಒಂದೊಂದು ಕಂಪೋಸ್ ಮಾಡಿದ್ದು. ಪ್ರೇಮ್ ಬೆಳಿಗ್ಗೆ ಬರೋರು, ಬೆಳಿಗ್ಗೆ ಬೇಗ 6:37 we used to start. By 10:30 we used to finish, breakfast ಮಾಡಿ ಆಮೇಲೆ ನಾವು ಹೋಗೋದು ಮನೆಯಿಂದ. ಸೊ ಬೆಳಿಗ್ಗೆ ಒಂದು 2 hours 3 hours ಟೈಮ್ ಅಲ್ಲಿ ಡೈಲಿ ಒಂದೊಂದು ವರ್ಕ್ ಆಗ್ತಾ ಇತ್ತು. ಡೈಲಿ ಫಸ್ಟ್ ಡೇ ಒಂದಾಯ್ತು, ಫಸ್ಟ್ ಎಲ್ಲ ಜೋಗಪ್ಪ, ಸೆಕೆಂಡ್ ಡೇ ಚಿಕ್ಕಬುಗುರೈಲಿ ಸ್ವಲ್ಪ ಡೌಟ್ ಇತ್ತು. ಒಮ್ಮೆ ಬೇಡ ಅಂದ್ರು, ಆಮೇಲೆ ನೆಕ್ಸ್ಟ್ ಡೇ ಹೇಳಕ್ಕಾಗಲ್ಲ ಮಾಡಿ. ಸೊ ಹೆಚ್ಚಾಗಿ ಒಂದೊಂದೇ ತಾಯಿ ಸಾಂಗಿಗೆ ಯಾವ್ದೋ ಒಂದು ರೆಫರೆನ್ಸ್ ಈ ತರ ಮಾಡೋಣ ಅಂದ್ರು. ಐ ಥಿಂಕ್ ಅದು ಕಂಪೋಸ್ ಮಾಡಿ 10 minutes ಹೇಳಿದೆ, 10 ನಿಮಿಷ ಕೊಡಿ ಅಂತ. 10 ನಿಮಿಷದಲ್ಲಿ ಕಂಪೋಸ್ ಆಗಿದ್ದು ಸಾಂಗ್ ಅದು. ಅಷ್ಟೇ. ಶರಣ 2 ಸಲ ಮಾಡಿದೆ. ಫಸ್ಟ್ ಒಮ್ಮೆ ಮಾಡಿದೆ, ಆಮೇಲೆ ಶರಣ ಇನ್ನೊಂದು ಮಾಡಿದೆ, ಪಲ್ಲವಿ ಅದೇ ಸೇಮ್. ಫಸ್ಟ್ ಟ್ಯೂನ್. ಇಟ್ ಹ್ಯಾಪನ್ಸ್. ಅದು ನಾನು ಹೇಳ್ದೆ, ಈ ಒಂದು ಪ್ರಾಜೆಕ್ಟ್ ಇದ್ದಾಗ ಪ್ರಾಜೆಕ್ಟ್ ಇದ್ದು ನಸೀಬ್ ಚೆನ್ನಾಗಿರುತ್ತೆ. ಸೊ ಎಲ್ಲ ಅದೇ ಹೇಳ್ಕೊಂಡು ಹೋಗುತ್ತೆ. ಆಮೇಲೆ ಹೇಳೋದು ನಾವೆಲ್ಲ ಎಲ್ಲ ಪಿಕ್ಚರ್ಗೆ ಅಷ್ಟೇ ಕಷ್ಟಪಟ್ಟಿರ್ತೀವಿ. ಒಂದು ಓಡುತ್ತೆ ಒಂದು ಓಡಲ್ಲ ಅಂತ ಎಲ್ಲ ನಮ್ಮಿಂದ ಅಂತ ಹೇಳಕ್ಕಾಗಲ್ಲ. ನಾವು ಮಾಡ್ತೀವಿ, ನಮ್ಮ ಕೈಯಲ್ಲಿ ಇಲ್ಲ. ಮಾಡೋದು ನಮ್ ಕೆಲಸ, ಮಾಡೋದಷ್ಟೇ ನಮ್ ಕೆಲಸ. ಮತ್ತೆ ಅದನ್ನ ಶುದ್ಧಿಯನ್ನ ಮಾಡ್ಬೇಕು. ಪ್ರತಿ ಪಿಕ್ಚರ್ ಪ್ರತಿಯೊಬ್ರು ಮಾಡ್ತಾರೆ, ನಾನು ಒಬ್ಬಂತ ಅಲ್ಲ, ಎಲ್ರು ಮಾಡ್ತಾರೆ. ಕೆಲವೊಮ್ಮೆ ಕೈ ಹಿಡ್ಕೊಂಡು ಹೋಗುತ್ತೆ. ವೆರಿ ಟ್ರೂ. ಸಕ್ಸಸ್ ಇದಕ್ಕೆ ಆಗಿದೆ ಅಂತ ಹೇಳಕ್ಕಾಗಲ್ಲ, ಬಟ್ ಆದ್ಮೇಲೆ ಹಿಂಗಾಗಿತ್ತಾ ಅದು ಹಂಗಾಗಿತ್ತಾ ಅಂತ ಅದು ಬೇರೆ ವಿಶ್ಲೇಷಣೆ. ಬಟ್ ಒಂದು ನಾವು ಅದೇ ನೆಕ್ಸ್ಟ್ ಮತ್ತೆ ಪಿಕ್ಚರ್ ಮಾಡ್ತಾನೆ ಇರ್ತೀವಿ, ಪ್ರತಿ ಪಿಕ್ಚರ್ ಹೊಡಿತಾ ಇರ್ಬೇಕು ಅಷ್ಟೇ. ಕರೆಕ್ಟ್. ಈ ಎಲ್ಲೋ ಜೋಗಪ್ಪ ಹಾಡು ಮಾಡುವಾಗ ಫಸ್ಟ್ ಆಕ್ಚುಲಿ ಆ ಲೈನೇ ಇರಲಿಲ್ಲ ಅಂತ ಏನೋ ಕೇಳ್ಪಟ್ಟೆ. ಕೃಷ್ಣ ಹುಡುಕಿದರ ಅದೇನಾ ರಾಮ, ಅದು ಫ್ಲೂಟ್ ಬಿಟ್ ಮಾಡಿದ್ದು. ಓಕೆ. ಇದು ಕಂಪೋಸ್ ಮಾಡಿದೆ. ಎಲ್ಲೋ ಜೋಗಪ್ಪ ಜೋಗಿ ಮಾಡೋಣ ಅಂತ ಸ್ಟಾರ್ಟಿಂಗ್ ಹಂಗೆ ಶುರು ಮಾಡಿದ್ದು. ಅರೆ ಜೋಗಿ ಅಂತ ಶುರು ಮಾಡೋಣ, ಅಲ್ಲಿಂದ ಇಲ್ಲ ಇದು ತಂದ್ರೆ ಹೆಂಗೆ ಅಂತ, ಜನಪದ ತಂದ್ರೆ ಹೆಂಗೆ. ಸೊ ಜನಪದ ಚೇಂಜ್ ಮಾಡೋದು ಟ್ಯೂನ್ ತುಂಬಾ ಕಡೆ. ಎಲ್ಲೋ ಜಗಪ್ಪ ಅದನ್ನ ಟ್ಯೂನ್ ಚೇಂಜ್ ಮಾಡ್ಬೇಕು. ಸೊ ಅದೊಂದೊಂದು ರಿಸ್ಕ್ ಇದೆ, ಯಾಕಂದ್ರೆ ಒಂದು ಪಾಪ್ಯುಲರ್ ಟ್ಯೂನ್ ಅನ್ನ ಟೋಟಲ್ ಚೇಂಜ್ ಮಾಡೋ ಜನ ಒಪ್ತಾರ ಇಲ್ವಾ. ಕರೆಕ್ಟ್. ಸೊ ಇದು ಮಾಡಿ ಇದು ಚೆನ್ನಾಗಿರುತ್ತೆ. ಅದು ಬಿಟ್ ಕಂಪೋಸ್ ಮಾಡೋದಂತ. ಆಗ ಅದಕ್ಕೆ ಪ್ರೇಮ್ ಲಿರಿಕ್ ಬರ್ಸ್ಕೊಂಡು ಬಂದಿದ್ದೆ. ನಾನು ಆಕ್ಚುಲಿ ಫ್ಲೂಟ್ ಇರಲ್ಲ, ಬರೀ ಫ್ಲೂಟಿಗೆ ಮಾಡಿದ್ದು.
ಕೃಷ್ಣ ಹುಡುಕಿದ ಅದು ಆಮೇಲೆ ಫಸ್ಟ್ ಕಂಪೋಸ್ ಮಾಡಿದ ಫ್ಲೂಟಿಗೆ ಅಂತ ಕಂಪೋಸ್ ಮಾಡಿ ಓಕೆ. ಅಂತ ಹೇಳಿದ್ರೆ ಇಲ್ಲ ಕೋರಸ್ ಸಾಕೋಣ ಚೆನ್ನಾಗಿದೆ. ಸೊ ವಿ ಆಡೆಡ್ ಇಟ್. ಸೊ ಎಲ್ಲ ಹಾಡುಗಳು ಪ್ರೇಮ್ ಅವರೇ ಬರ್ತಿದ್ದು. ಸೊ ಸಕ್ಸಸ್ ಆದಮೇಲೆ ಹೇಗಿತ್ತು ಸರ್ ನಿಮಗೆ ಸಿನಿಮಾ ಇಂಡಸ್ಟ್ರಿ ರೆಸ್ಪಾನ್ಸ್ ಆಗ್ಬೋದು, ಹೊರಗಡೆ ಆಗ್ಬೋದು? ಯಾಕಂದ್ರೆ ಭಾಳ ದೊಡ್ಡ ಸಕ್ಸಸ್ ನನಗೆ ನೆನಪಿಲ್ಲ. ನಾವು ಆ ಲೆವೆಲ್ ಸಕ್ಸಸ್ ಆಗುತ್ತೆ ಅಂತ ಐಡಿಯಾ ಇರಲಿಲ್ಲ. ಚೆನ್ನಾಗಿತ್ತು ಪಿಕ್ಚರ್, ಚೆನ್ನಾಗಿತ್ತು ಅಂದ್ರೆ ಇಟ್ ವಾಸ್ ಸಿನ್ಸಿಯರ್ಲಿ ಡನ್ ಅಲ್ವಾ? ಪಿಕ್ಚರ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಓಕೆ. ಬಟ್ ಆಕ್ಚುಲಿ ಹೋಗ್ತಾ ಹೋಗ್ತಾ ಎಲ್ಲೋ ಇತ್ತು ನಮಗೆ ಗೊತ್ತಿಲ್ಲ. ಇಟ್ ವಾಸ್ ಕ್ರೇಜ್. ಅಂದ್ರೆ ನಾನು ನೋಡಿದ್ದು ಒಂದು 2-3 ಸಿನಿಮಾಗಳು ತುಂಬ ನೋಡಿದ್ವಿ. ಅದರಲ್ಲಿ ಜೋಗಿ ಒನ್ ಆಫ್ ದ ಇದು. ಆ ಟೈಮಲ್ಲಿ 1,500-2,000 ರೂಪಾಯಿ ಬ್ಲ್ಯಾಕ್ ಟಿಕೆಟ್ ನನಗೆ ನೆನಪಿರೋದು. ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ 2,000 ರುಪೀಸ್. ಇವತ್ತು ಏನೋ ಟಿಕೆಟ್ ರೇಟ್ ಜಾಸ್ತಿ ಇದೆ, 1,500-2,000 ಅಂತ. 20 ವರ್ಷದ ಹಿಂದೆ ಬ್ಲ್ಯಾಕ್ ಟಿಕೆಟ್ 2,000 ರೂಪಾಯಿ ಮಾರಿದ್ದು ಹೋಗ್ತಾ ಇದ್ದಿದ್ದು ಆ ಸಿನಿಮಾಗೆ. ಚೆನ್ನಾಗಿತ್ತು. ಜೋಗಿ ಜ್ವರ ಅಂತ ಇನ್ನೊಂದು ಟೈಮಲ್ಲಿ ಜೋಗಿ ಜಾತ್ರೆ ಅಂತ ಮಾಡಿದ್ವಿ. ಸೊ ಇದನ್ನ ರಿಲೀಸ್ ಮಾಡಿದ ಆ ಟೈಮಲ್ಲಿ ನಂಗೆ ಗೊತ್ತಿಲ್ಲ, ನಾನು ಆ ಟೈಮಲ್ಲಿ ಹುಬ್ಳಿಯಲ್ಲಿ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಕುಟುಂಬ ಅಂತ ಮಾಡಿದೆ ನನಗೆ. ಆಮೇಲೆ ಹುಬ್ಳಿ ಒಂದು ಲಕ್ಕಿ ಜಾಗ ಇದೆ, ಮೈಲಾರಿ ಮಾಡಿದ್ವಿ. ಸೊ ಹುಬ್ಳಿ ನನಗೆ ಯಾವತ್ತು ಆಡಿಯೋ ರಿಲೀಸ್ ಆದ್ರೆ ಒಂದು ಕಾನ್ಫಿಡೆನ್ಸು, ಹುಬ್ಳಿ ಧಾರವಾಡ ಅಂತ ಕೂಡಲೇ ನಮ್ ಜಾಗ ಒಂದು ಫೀಲ್ ಬರುತ್ತೆ. ಜೋಗಿ ಆದ್ಮೇಲೆ ಜೋಗಿಯಿಂದ ನಿಮ್ಗೆ ಅಂದ್ರೆ ಪ್ಲಸ್ ಏನಾಯ್ತು ಅಂತ ನಿಮಗೆ ವೈಯಕ್ತಿಕವಾಗಿ? ಇಲ್ಲ, ನಾನು ಲೈಫಲ್ಲಿ ನಾನು ಒಂದು ಪಿಕ್ಚರ್ ಹಿಟ್ ಆಯ್ತು ಅಂತ ರೆಮ್ಯುನೇಷನ್ ಜಾಸ್ತಿ ಮಾಡಿದ್ದು ಅಥವಾ ಇದಿರ್ಲಿಲ್ಲ. ಐ ವಾಸ್ ಸಿಲೆಕ್ಟೆಡ್ ಅಬೌಟ್ ಸಬ್ಜೆಕ್ಟ್ಸ್. ನಾನು ನಮ್ದು ಯೂಶುವಲಿ ಏನು 10% ವರ್ಷಕ್ಕೆ ಹೈಕ್ ಆಗ್ತಾ ಇತ್ತು. ಯಾರು ಈಗ ನಮಗೆ ಗೊತ್ತಲ್ಲ, ನಮ್ಮಿಂದ ಇಲ್ಲ, ಸುಮ್ಮನೆ ಯಾರು ಇನ್ನೊಬ್ರು ಟಾರ್ಚರ್ ಕೊಡೋಕೆ ನಾವು ಹಿಂಗೆ ಒಂದು ಅದು ದೊಡ್ಡ ನಾನು ಹಿಟ್ ಕೊಟ್ಟಿದ್ದೀನಿ, ನನ್ ಜಾಸ್ತಿ ಕೊಡಿ ಅಂತ ಕೆಲವು ಮಾಡ್ತಾರೆ, ಕೆಲವರು ಹಾಗೆ. ಆ ಟೈಮಲ್ಲಿ ನಮ್ಗೆ ಇಷ್ಟು ಸಾಕು, ನನಗೆ ದಿನ ತೆಗಿಯಕ್ಕೆ ಒಂದು 6 ತಿಂಗಳಿಗೆ ಇಷ್ಟು ಸಾಕು, ದುಡ್ಡು ಮಾಡಬೇಕು ಅಂತ. ಆ ಟೈಮಲ್ಲಿ ನಮ್ಗೆ ಯಾರಿಗೂ ನಾನು ಹೇಳೋದು, ಇವನ್ ಸೀನಿಯರ್ ಆರ್ಟಿಸ್ಟಿಗೂ ಅದಿರ್ಲಿಲ್ಲ. ನಂಬಲ್ಲ ನೀವು ಇಷ್ಟು ಹೊಡೆದ ಕಡೆ ರೆಮ್ಯುನೇಷನ್ ತಗೊಂಡು ನೀವು ಕನ್ಫ್ಯೂಸ್ ಆಗ್ತೀರಿ. ಹಂಗೆಲ್ಲ ತಗತಾ ಇರಲಿಲ್ಲ. ಈಗ ಅಂದ್ರೆ ಯಾರಿಗೂ ಇಲ್ಲದು ಪಾಪ ಪ್ರೊಡ್ಯೂಸರ್ ಮನೆ ಮಾಡ್ಬೇಕು, ಹಂಗಾಗಿದೆ ಈಗ. ಐ ಡೋಂಟ್ ನೋ, ನಾನು ಕೇಳ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ ಸತ್ಯನ ಸುಳ್ಳ. ಇಲ್ಲ, ನಿಜ ಅದು. ನೀವು ಈಗ ಚಾನ್ಸ್ ಇಲ್ಲ ಅಂದ್ರೆ ಬೇಸಿಕಲಿ ಪ್ರೊಡ್ಯೂಸರ್ ಫಿಲ್ಮ್ ಮಾಡಿದ್ರು ರಿಕವರಿ ಕಷ್ಟ. ಅದರಲ್ಲಿ ಭಾಗಿಯಾಗೋದು ನಾವೇನಕ್ಕೆ ಭಾಗಿಯಾಗಬೇಕು ಅಂತ ನಾವು ಸ್ವಲ್ಪ ನೆಕ್ಸ್ಟ್ ಶಾಪದಲ್ಲಿ ನಮಗೂ ಪಾಲು ಬೇಡ ಅಂತ. ನೀವು ಹೇಳ್ದಂಗೆ ಅವಾಗೆಲ್ಲ ಸಿನಿಮಾಯಿಂದ ಸಿನಿಮಾಗೆ ರೆಮ್ಯುನರೇಷನ್ ಜಾಸ್ತಿ ಆಗ್ತಿರ್ಲಿಲ್ಲ. ನೀವು ಹೇಳ್ದಂಗೆ ವರ್ಷಕ್ಕೊಂದು ಒಂಥರ MNC ಕೆಲಸ, ಗೌರ್ಮೆಂಟ್ ಕೆಲಸ ತರ ನನ್ ಸಾಕಾಗತ್ತೆ. ಆಮೇಲೆ ಹೇಳೋದು ಪ್ರತಿ ಪಿಕ್ಚರ್ ನಾವು ಇಟ್ಕೊಡೋದನ್ನ ಗ್ಯಾರಂಟಿ ಕೊಡ್ತೀರಾ? ಫ್ಲಾಪ್ ಆದ ಕಮ್ಮಿ ಮಾಡ್ಕೊತೀರಾ? ಅದು ಹೇಳಕ್ಕಾಗಲ್ಲ. ನಮ್ ಕೆಲಸ ನಾವು ಸಿನ್ಸಿಯರ್ ಆಗಿ ಮಾಡಿ. ಬಟ್ ನಿಮ್ಗೆ ಒಂದು 10 ಪಿಕ್ಚರ್ ಬರುವಾಗ ನನಗೆ ಚಾಯ್ಸ್ ಇದೆ ಅಲ್ಲಿ. ಆಮೇಲೆ ನನಗೆ ಅದೊಂದು ಐಡಿಯಾ ಇತ್ತು, ಯಾವ ಪಿಕ್ಚರ್ ಗೆಲ್ಬಹುದು ಅನ್ನೋ ಒಂದು, ಹೆಂಗೆ ಫೈನಲ್ ಬರ್ಬೋದು ಅನ್ನೋ. ಈಗ ಹೊಸಬ್ರ ಚಿತ್ರನೂ ಓಕೆ ಇದು ಕಚ್ಬಹುದು ಅಂತ ಒಂದು ಇಂಟ್ಯೂಷನ್ ಬರ್ತಾರೆ. ಸೊ ನಿಮ್ಗೆ ಚಾಯ್ಸ್ ಸಿಕ್ಕಾಪಟ್ಟೆ ಇತ್ತು. ಈಗ ಯಾವ ಬರೀ ದುಡ್ಡು ನೋಡಿದ್ರೆ ನಾನು ಇಷ್ಟು ಸಕ್ಸಸ್ ಕೊಡಕ್ ಆಗ್ತಿರ್ಲಿಲ್ಲ. ಅಬೌಟ್ more than 40% 100 days ಫಿಲ್ಮ್ ಇದೆ ನೀವು ಮಾಡಿರೋದ್ರ. 40 more than 40 ಅದಕ್ಕೆ 40ಗಿಂತ ಜಾಸ್ತಿ 100 days ಫಿಲ್ಮ್ ಇದೆ ಮಾಡಿದಿಷ್ಟು 100 ಒಳಗೆ. ಸೊ ಅದೊಂದು ಆತರ ಕೊಡಕ್ ಆಗ್ತಿರ್ಲಿಲ್ಲ. ಬರೀ ನಾನು ರೆಮ್ಯುನೇಷನ್ ನೋಡಿದ್ರೆ. ರೆಮ್ಯುನೇಷನ್ ಕಮ್ ಸೆಕೆಂಡ್. ಯಾಕಂದ್ರೆ ಇದು ನಾವು ದುಡ್ಡಿಗೆ ಅಂತ ಬಂದಿದ್ದಲ್ಲ ಇಂಡಸ್ಟ್ರಿ ಫೀಲ್ಡಿಗೆ, ಮೊದಲೇ ನೋಡಿ ಬಂದಿದ್ದೀವಿ. ಸೊ ಇದ್ರನ್ನ ಏನೋ ಅಂತ ಮಾಡ್ಬೇಕಂತಿಲ್ಲ. ಒಂದು ನಮ್ಗೆ ಲೈಫಲ್ಲಿ ನೋಡಿ ಜನ ಪ್ರೀತಿ ಕೊಡ್ತಾರಲ್ಲ, ಅದು ಯಾವ ದುಡ್ಡಿಂದ ಖರೀದಿ ಮಾಡಕ್ಕಾಗತ್ತೆ. ಎಲ್ಲೆಲ್ಲ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದು, ಬೇರೆ ಟ್ರೀಟರ್ಸ್ ನಮ್ಮನ್ನ ಹೆಂಗ್ ನೋಡ್ತಾರೆ ಅಂದ್ರೆ ಅಷ್ಟು ಅದು ಎಲ್ಲಿ ಸಿಗುತ್ತೆ ನಮಗೆ. ವೆರಿ ಟ್ರೂ. ಬಟ್ ಇವಾಗ ಹ್ಯಾಪಿನೆಸ್ ಸರ್ ಅಂದ್ರೆ ದುಡ್ಡು, ನೀವು ಹೇಳಿದ್ರಿ ದುಡ್ಡಿಗಾಗಿ ನಮ್ಗೆ ಬಂದಿಲ್ಲ ಅಂತ. ಬಟ್ ಕರಿಯರ್ ನೋಡಿದಾಗ ದೇವರು ಐ ಥಿಂಕ್ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ನಮಗೆ ಅದೇ ಅನ್ಸಿದ್ದು, ನಾವು ಅನ್ಸಿದ್ದನ್ನೆಲ್ಲ ಕೊಟ್ಟಿದ್ದಾರೆ ನಮಗೆ. ನಾವು ಅದು ಕನ್ಸಲ್ಲ ಕಂಡಿಲ್ಲ, ಅದನ್ನು ಕೊಟ್ಟಿದ್ದಾರೆ. ಇನ್ನೇನು ನಾವು ಪ್ರತಿಯೊಂದರಲ್ಲಿ ಇಲ್ಲ, ಇಫ್ ಯು ಆರ್ ಅನ್ಸ್ಯಾಟಿಸ್ಫೈಡ್ ಲೈಫ್ ಲಾಂಗ್ ಹಂಗೆ ಇರ್ತದೆ. ಈ ಕೆಲವರು ನಾವು ಖುಷಿಯಾಗಿರಲ್ಲ ಅಂತ ಮನಸ್ಸು ಮಾಡಿದ್ರೆ ಲೈಫ್ ಲಾಂಗ್ ಖುಷಿಯಾಗಿರಲ್ಲ. ನಾವು ಅಂದ್ಕೊಂಡೇ ಇಲ್ಲ, ಅದಕ್ಕಿಂತ ಜಾಸ್ತಿ ಬಂದಿದೆ. ಮತ್ತೆ ಏನು ಕಂಪ್ಲೇಂಟ್ ಇದೆ. ಈಗ ಕೆಲವರು ಒಂದು ಪಿಕ್ಚರ್ ಹಿಟ್ ಅಂತ ಹಿಂಗಿರುತ್ತೆ. ನಮ್ಗೆ ಅಂತದ್ದು ಎಷ್ಟೋ ಬಂದಿದೆ ಅಲ್ವಾ? ಎಷ್ಟು ಬಂದಿದೆ ಬಂದು ನಾವು ಅಂದ್ಕೊಂಡಿಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಹೇಳ್ದಲ್ಲ, ನೆಕ್ಸ್ಟ್ ನಾವು ಮತ್ತೆ ಮುಗೀತು, ಅದು ಪಿಕ್ಚರ್ ಮುಗೀತು, ನಾವು ಮತ್ತೆ ಹೊಸಬ್ರೆ ಮತ್ತೆ ನಾವು ಹೊಸದೇ ಮಾಡ್ಬೇಕು. ಅದು ಹಳೆ ಟ್ಯೂನ್ ಮಾಡೋಕ್ಕಾಗಲ್ಲ, ಹೊಸ ಟ್ಯೂನ್ ಮಾಡ್ಬೇಕು, ಹೊಸ ಮತ್ತೆ ಪ್ರೂವ್ ಮಾಡ್ಬೇಕು. ಸಿಸ್ಟಮ್ ಅದು ಮಜಾ. ಬೇರೆಯವ್ರಿಗೆ IT ಅವ್ರಿಗೆ ಕೆಲವರು ಇದೆ, ನನಗೆ ನೋಡಿದ್ ನಾನು ಕೆಲವರು ಹೇಳ್ತೀನಿ, ಕೆಲಸ ಹೋದ್ರೆ ಅವ್ರದ್ದು ಟೆನ್ಷನ್ 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಕಸನಿಗೆ 10 ತಿಂಗಳು ಸಂಬಳ ಕೊಟ್ಟಿದ್ದಾರೆ ಅಂದ್ರೆ ಕೆಲಸ ಹೋಗಿದ್ದು ಫುಲ್ ಟೆನ್ಷನ್. ನಾನು ಹೇಳಿದ 10 ತಿಂಗಳಿದೆಯಾ ಮಜಾ ಮಾಡು, ಸಂಬಳ ಬೇರೆ ಕೊಟ್ಟಿದ್ದಾರಲ್ಲ, 2 ತಿಂಗಳು ಉಡಾಯಿಸು ಅಂದ್ರೆ ಯಾವ್ದೊಂದು ಕೆಲಸ ಸಿಗುತ್ತೆ. ನೆಕ್ಸ್ಟು ಏನ್ ಟೆನ್ಷನ್, ಏನಕ್ಕೆ ಟೆನ್ಷನ್ ಅಂದ್ರೆ ಟೆನ್ಷನ್
ನಮ್ಗೆ ಒಂದು ಪಿಕ್ಚರ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ಕರೆಕ್ಟ್. ಯಾರು ಕರೀತಾರೋ ಯಾರು ಕರೆಯೋದು, ನಾವು ಮತ್ತೆ ಅನ್ಎಂಪ್ಲಾಯ್ಡ್. ಒಂದು ಚಿತ್ರ ಆದ್ಮೇಲೆ ನಾವು ಮತ್ತೆ ಅನ್ಎಂಪ್ಲಾಯ್ಡ್. ನಮ್ಗೆ ನಾಳೆದು ಏನು ಅಂತ ಗೊತ್ತಿಲ್ಲ. ಬಟ್ ಒಂದು ಗೊತ್ತಿದೆ, ಓಕೆ ದೇವ್ರಿದ್ದಾರೆ ಅಂತ ಎಲ್ಲ ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ, ಇವತ್ತಿನ ಜನ್ರೇಷನ್ದು ಸ್ವಲ್ಪ ಪ್ರಾಬ್ಲಮ್ ಹಂಗಿದೆ ಆ್ಯಕ್ಚುಲಿ. ಅಂದರೆ ಯಾವುದನ್ನು ಕೂಡ ಪ್ರಾಕ್ಟಿಕಾಲಿಟಿ ಇದು ಇಲ್ಲ. ತಕ್ಷಣಕ್ಕೆ ಮದುವೆ ಆದ ತಕ್ಷಣ ಮದುವೆ ಆಗಿದ್ದ ಅಲ್ಲಿ ಫಿನಾನ್ಸ್ ಮಾಡಿದೆ. ಐ ಲಾಸ್ಟ್ ಅಬೌಟ್ 25 lakhs. ಈ ಪಿಕ್ಚರ್ ಹಿಂದೆ ಹೋಗಿ ಆ ಟೈಮಲ್ಲಿ ನನಗೆ ಟೈಮಲ್ಲಿ ಕಲೆಕ್ಷನ್ಗೆ ಮಾಡಕ್ಕೆ ಫಿನಾನ್ಸ್ ಇತ್ತು. ಫಿನಾನ್ಸ್ ನಿಮ್ದು ಕಲೆಕ್ಷನ್ ಟೈಮಿಗೆ ಮಾಡಕ್ಕೆ ಬೆಂಗಳೂರಲ್ಲಿ ಅಲ್ಲಿ ಬಾ ಇಲ್ಲಿ ಬೈ ಅದು ಫಿನಿಶ್ ಮಾಡ್ಕೊಡು, ನಾಡಿದಾಗಬೇಕು ರಿಲೀಸು, ಈ ಥರ ಆಗಿ ಅಲ್ಲಿದೊಂದು 25 ಲಕ್ಷ ಹೋಯ್ತು. ಆ ಟೈಮ್ ಮದುವೆ ಆಗಿದೆ ನನಗೆ. ಎಲ್ಲ ಬಿಟ್ಟು ಬೆಂಗಳೂರಿಗೆ ಬರೋದಿದೆಯಲ್ಲ, ಕಂಟಿನ್ಯೂ ಆಗ್ಬೋದಾ ಅಂತ ಇತ್ತು ನನಗೆ. ಆ ಟೆನ್ಷನ್ ಇತ್ತು ಆ ಟೈಮಲ್ಲಿ. ಬೆಂಗಳೂರಿಗೆ ಬಿಟ್ಟು ಬಂದರೆ, ಫ್ಯಾಮಿಲಿ ತಗೊಂಡು ಬಂದರೆ ಇಲ್ಲಿ ಬಾಡಿ ಕೊಡೋಕ್ಕಾಗತ್ತೆ, ಆ ಲೆವೆಲ್ ಕ್ಯಾಲ್ಕುಲೇಷನ್ ಅಲ್ಲಿ ಇದೆ. ನಾನು ಇಷ್ಟು ಬಂದಿದೆ. ಅದಕ್ಕೇನು ಅಲ್ಲಿ ಬಿಟ್ಟಿದ್ದು ಫೈನಾನ್ಸ್ ಹೋಯ್ತು ಫುಲ್ಲು. ಫೈನಾನ್ಸ್ ನನಗೆ ಐ ಲಾಸ್ಟ್ 25 lakhs ಆ ಟೈಮಲ್ಲಿ. ನಿಮ್ಗೆ ಈ ಟೈಮಲ್ಲಿ ದೊಡ್ಡ ಅಮೌಂಟ್. ಅದು ಒಂದು ಸಿನಿಮಾ ಮಾಡ್ಬೋದಿತ್ತು. ತಿಂಗಳಿಗೆ 70,000 ದುಡಿತಾ ಇದೆ. ತಿಂಗಳಿಗೆ 70,000 ದುಡಿತಾ ಇದೆ. ನಾನು ಐ ಆಮ್ ಟಾಕಿಂಗ್ ಆಫ್ 97. ಎಲ್ಲ ಸಾಧಾರಣ ಬಂದು ಇಲ್ಲಿ ಮತ್ತೆ ಫ್ರೆಶ್ ಆಗಿ ಶುರು ಮಾಡಬೇಕು. ಇಲ್ಲಿ ಕೊಟ್ರೆ ಒಂದು ವರ್ಷಕ್ಕೆ 1 ಲಕ್ಷ ಹಿಂಗ್ ಕೊಡ್ತಾರೆ ಒಂದು ಸಿನಿಮಾ ಲೆಕ್ಕ. ಬಟ್ ನಮಗೆ ಇಲ್ಲ, ಒಂದು ಹೋಪ್ ಇತ್ತು, ಓಕೆ ಇದರಲ್ಲಿ ಗೆಲ್ಬಹುದು ನಾನು, ನಾಳೆ ನನ್ನ ಟರ್ಮ್ಸಿಗೂ ಬರುತ್ತೆ ಅಂತ. ಬಟ್ ನನಗೆ ಐ ಥಿಂಕ್ 1 ವರ್ಷದಲ್ಲೇ ಆಯ್ತು 4-5 ಲಕ್ಷ ರೆಮ್ಯುನರೇಷನ್ ಬಂದಿತ್ತು ಆ ಟೈಮಲ್ಲಿ. ಇನ್ನೊಂದು ಯಾವುದೋ ಒಂದು ಪಿಕ್ಚರ್ಗೆ 15 ಲಕ್ಷ ತಗೊಂಡಿದೆ. ಒಂದು ಪಿಕ್ಚರ್ ರೆಮ್ಯುನರೇಷನ್. ಹೇಳಿದಲ್ಲ, ದೇವರು ಎಲ್ಲ ಕೊಟ್ಟಿದ್ದಾರಲ್ಲ ಕಿಲಿ. ಎಲ್ಲದಕ್ಕೆ ನಾನು ಹೇಳೋದು ಗೊತ್ತಾ, ನಮ್ಮ ಕೈಲಿ ಇದೆಲ್ಲ ಮಾಡಿಸ್ತಾರಲ್ವ, ಇದೆಲ್ಲ ಮಾಡಿಸಿ ಜನರ ಪೀಪಲ್ ಲವ್ ಯು. ನಮಗೆ ಅದು ಯಾರೋ ಹೇಳ್ತಾ ಇದ್ರು, ನೀನೊಂದು ನಕ್ರ ಸಾಕಪ್ಪ ಅಂತ. ಸೊ ಬೇಸಿಕಲಿ ಏನಾಗುತ್ತೆ, ಪೀಪಲ್ ಲವ್ ಯು ಫಾರ್ ನೋ ರೀಸನ್. ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕಿಂತ ಶುದ್ಧವಾದ ಪರಿಶುದ್ಧವಾದ ಪ್ರೀತಿ ಜಗತ್ತಲ್ಲಿ ಯಾವುದಿಲ್ಲ. ಅದು ಸಿಕ್ಕಿದ್ನಂದ್ರೆ ಬೇರೆ ಯಾವ ಲೆಕ್ಕ ಬರುತ್ತೆ ಹೇಳಿ. ಬಹುಶಃ ಅದು ಈ ಪ್ರೊಫೆಷನ್ಗೆ ಮಾತ್ರ ಅವಕಾಶ ಇದೆ ಅಂತ ಅನ್ಸುತ್ತೆ. ಇನ್ಯಾವ ಪ್ರೊಫೆಷನ್ಗೂ ಸಿಗಲ್ಲ ಆ ಅವಕಾಶ. ನೀವು ಹೇಳ್ದಂಗೆ ಭಾಳ ಒಳ್ಳೆ ಮಾತು ಹೇಳಿದ್ರಿ. ನಮ್ಮ ಕೆಲಸ ಮಾಡ್ತಿದ್ದೀವಿ, ಬಟ್ ಆದರೆ ಅವರು ನಮಗೆ ಪ್ರೀತಿ ತೋರಿಸ್ತಿದ್ದಾರೆ ಅಂತ. ಸೊ ಬಟ್ ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೆಲಸದ ಮೂಲಕ ಅವ್ರಿಗೆ ತೃಪ್ತಿ ಕೊಡ್ತಾ ಇದ್ದೀರಾ. ದಟ್ಸ್ ವಾಟ್ ಇಟ್ ಇಂಟರ್ ಕನೆಕ್ಟೆಡ್. ಇಟ್ಸ್ ಲೈಕ್ ನೀವು ಜರ್ನಿ ಬಗ್ಗೆ ಹೇಳ್ತಾ ಬಹಳಷ್ಟು ವಿಚಾರಗಳು ಹೇಳಿದ್ರಿ. ಏನು ಅನಿಸುತ್ತೆ ಇವತ್ತಿನ ಚಿತ್ರರಂಗ, ಅವತ್ತಿನ ಚಿತ್ರರಂಗ, ವರ್ಕಿಂಗ್ ಸ್ಟೈಲು, ಅಥವಾ ನೀವು ಹೇಳಿದ್ರಿ ಯಶಸ್ಸು, ಎಲ್ಲವನ್ನೂ ಅಳೆಯುವ ರೀತಿ ಬದಲಾಗಿದೆ. ಚಿತ್ರರಂಗದಲ್ಲಿ ಒಂದು ಯಶಸ್ಸು ಬಂದ ತಕ್ಷಣ ಜನ ಬದಲಾಗ್ತಾರೆ. ಅಂದರೆ ಇದು ಶಾಶ್ವತವಾಗಿ ಇರುತ್ತೇನೋ ಅನ್ನೋ ಭ್ರಮೆಗಳು. ಚಿತ್ರರಂಗ ತುಂಬ ಬದಲಾಗಿದೆ ಅಂತ ಅನ್ಸುತ್ತೆ ಇವತ್ತು ನೋಡುವಾಗ. ನೀವು ಸುಮ್ಮನೆ ಹೊರಗಿಂದ ನೋಡುವಾಗ ಏನು ಅನ್ಸುತ್ತೆ? ಒಂದು 20-25 ವರ್ಷದ ಹಿಂದೆ ಇದ್ದ ಚಿತ್ರರಂಗ, ಇವತ್ತಿನ ಚಿತ್ರರಂಗ. ಈಗ ನೀವು ನಾನು ಹೇಳೋದು ಸಾರ್ಟೆಡ್ ಅಂತ ಆಗಿದ್ರೆ, ಒಟ್ಟು ಮನಸ್ಥಿತಿ ಚೆನ್ನಾಗಿದ್ರೆ ಸ್ವಲ್ಪ ಜಾಸ್ತಿ ಬದುಕ್ತಾರೆ. ಇಲ್ಲಿ ಇಲ್ಲರೂ ಗುಳ್ಳೆ ಥರ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ನಿಮಗೆ ಗುಳ್ಳೆ ಏನಂದ್ರೆ ಸಡನ್ ಒಮ್ಮೆಲೆ ದೊಡ್ಡದಾಗಿ ಬಸ್ಟ್ ಆಗುತ್ತೆ. ಈ ಸಣ್ಣದು ಇರುತ್ತೆ ಅಲ್ಲ ಗುಳ್ಳೆ ಪಕ್ಕದಲ್ಲಿ, ಅದು ತುಂಬಾ ಟೈಮ್ ಇರುತ್ತೆ. ಕರೆಕ್ಟ್, ವೆರಿ ಟ್ರೂ. ಸೊ ಅದು ಯಾವತ್ತು ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸಕ್ಸಸ್ಸಿಗೆ ಅಪ್ಪಂದ್ರು ತುಂಬಾ ಅಂತೆ, ಫೇಲ್ಯೂರ್ಗೆ ಅನಾಥ ಅಂತೆ. ಸಕ್ಸಸ್ ಯಾವತ್ತು ತಲೆಗೆ ಹತ್ತಕ್ಕೆ ಶುರು ಆದ್ರೆ ನೀವು ಸಕ್ಸಸ್ ಸಿಗೋದೇನೋ ಸಿಗುತ್ತೆ, ಅದು ಸಿಗೋದು ಕಷ್ಟ, ಸಿಗುತ್ತೆ. ಸಿಕ್ಕಿದಂಥದ್ದು ಮೇಂಟೈನ್ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಅದು. ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಈಗ ಸಕ್ಸಸ್ ವಿದೌಟ್ ಎಫರ್ಟ್ ಸಿಗ್ತಾ ಇದೆ. ಈಗ ಯಾರ ಬಿಗ್ ಬಾಸ್ ಸಿಗೋದ್ರು ಅಂತ ಈಗ ನಮಗೆ ಬೇಸರ ಆಗುತ್ತೆ. ಯಾವ್ದು ಅಲ್ಲಿ ಪಾಪ್ಯುಲಾರಿಟಿ ಜನ ಅಷ್ಟೊಂದು, ಬಟ್ ಆಮೇಲೆ ಅವ್ರದ್ದು ಕರ್ಮಕಾಂಡಗಳು ಹೊರಡೆ ಬರುವಾಗ ಬೇಸರ ಆಗುತ್ತೆ. ಅದು ಅಂದ್ರೆ ಜನ ಪ್ರೀತಿ ಕೊಟ್ಟಿದ್ದಾರೆ, ಅದನ್ನ ಅಟ್ಲೀಸ್ಟ್ ಆಮೇಲೆ ಅವರು ದೇ ಹ್ಯಾವ್ ಟು ಮೇಂಟೈನ್ ಇಟ್ ಅಲ್ವಾ. ಅದು ಆದ್ಮೇಲೆ ಅದು ಈಗ ನಿಮಗೆ ಫೇಮ್ ಇನ್ಸಿಡೆಂಟ್ ಸಿಗುತ್ತೆ. ಯಾವುದೋ ಒಂದು ರಿಯಾಲಿಟಿ ಶೋ ಏನ್ ಮಾಡಿರಲ್ಲ ಪಾಪ, ಇಲ್ಲಿಂದ ಬಂದು ಯಾವ ಡೈರೆಕ್ಟ್ ಆಗಿ ಬಂದಿರ್ತಾರೆ, ಒದ್ದಾಟ ಇಲ್ಲ. ನಾವೆಲ್ಲ ಒಂದು ಹಾಡನ್ನ ಹೇಳಿದೆಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ ಬಾಗಿಲಲ್ಲಿ ಹೋಗಿ ಎಷ್ಟು ದಿನ ಕಾದಿದೀವಿ ಒಂದು ಹಾಡು ಟ್ರ್ಯಾಕ್ ಹಾಡಕ್ಕೆ. ಈಗ ಹಂಗಲ್ಲ, ಓವರ್ ನೈಟ್ ಆದ ತಕ್ಷಣನೇ ಆಮೇಲೆ ಅಲ್ಲಿ ಜಜ್ಮೆಂಟ್ಗಳಿರ್ತವೆ. ಅವ್ರು ಹೊಗಳಬೇಕಾಗತ್ತೆ, ಹೊಗಳಿದ ತಕ್ಷಣ ಇವ್ರಿಗೂ ಆಗತ್ತೆ, ಓ ನಾನೇನೋ ಸಾಧನೆ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಮಾಡಿದ್ದೀನಿ ಅಂತ. ಅದು ಟೈಮ್ ಇಲ್ಲ ಅಲ್ಲ ನಾನು ಹೇಳೋದು. ಪ್ರಾಕ್ಟಿಕಲಿಟಿ ಬೇರೆ, ಈ ಮೀಡಿಯಾ ಪೋರ್ಟ್ರೇಯಲ್ ಬೇರೆ. ಸೊ ಅದು ಬ್ಯಾಲೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರು ತುಂಬ ಅಂದರೆ ಈಸಿಯಾಗಿ ಹೇಳೋಕ್ಕಾಗಲ್ಲ ಅದನ್ನು ಅಲ್ವಾ. ವೆರಿ ಟ್ರೂ. ಅವಾಗೆಲ್ಲ ಗಾಂಧಿನಗರ ಅಂದರೆ ಸಿನಿಮಾ ಇಂಡಸ್ಟ್ರಿ. ನಮಗೆ ಕನ್ನಡ ಚಿತ್ರರಂಗ ಅಂದರೆ ಗಾಂಧಿನಗರಕ್ಕೆ ಹೋದ್ರೆ ಎಲ್ಲ ಅಲ್ಲ. ಈ ಕಲಿಯೋ ವ್ಯವಧಾನ ಇಲ್ಲ, ನಾನು ಮಾಡ್ತೀನಿ ಅಂತ ಹೊಡ್ತಾರೆ, ಅದು ಪ್ರಾಬ್ಲಮ್. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಈ ಕೋರ್ಸ್ ಅಂತ ಎಲ್ಲ ದುಡ್ಡಿಗೆ ಮಾಡೋದು, ಎಲ್ಲರೂ ಕೋರ್ಸಸ್ ಮಾಡ್ತಾರೆ. ಹೌದು, ನಿಮಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಇಂಡಸ್ಟ್ರಿ ಹತ್ರ. ನಾನು ಬಂದು ದುಡ್ಡು ಕೊಟ್ಟು ನಾನು ಕೋರ್ಸ್ ಮಾಡಿದ ತಕ್ಷಣ ನನಗೆ ಕಾನ್ಫಿಡೆನ್ಸ್ ಬರುತ್ತೆ, ನನಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ.
ಕಾನ್ಫಿಡೆನ್ಸ್ ಬಂದ ತಕ್ಷಣ ನಾನು ಮಾಡ್ತೀನಿ ಅಂತಲೇ ಹೊರಡ್ತಾರೆ. ಅದಕ್ಕೆ ಯಾವನ ಬಲಿ ಆಗ್ತಾನೆ. ಟೋಟಲ್ ಏನಾಗತ್ತೆ ಅಂದ್ರೆ ಇಂಡಸ್ಟ್ರಿ ಕೆಟ್ಟ. ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಮುಂಚೆ 80-20 ಪಿಕ್ಚರ್ ಮಾಡಿದ್ರೆ ಒಂದು 40 ಪಿಕ್ಚರ್ ಬಂತು ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ನಿಮ್ಗೆ ಅಟ್ಲೀಸ್ಟ್ 20 ಒಳ್ಳೆ ಚಿತ್ರಗಳು ಬರ್ತಾ ಇದೆ. ವೆರಿ ಟ್ರೂ. 20 ಒಳ್ಳೆ ಹಿಟ್ಟು ಚಿತ್ರಗಳು, ಆಮೇಲೆ ಒಂದು 20 ಆವರೇಜ್ ದುಡ್ಡು ಬರುತ್ತೆ, ಹಾಕಿದಂಗೆ ಈಗ ಬರುತ್ತೆ. ಆಮೇಲೆ ಒಂದು 20 ಫ್ಲಾಪ್, 30% ರೇಷಿಯೋ ಇತ್ತು. ಆಮೇಲೆ ಈ 100 ಚಿತ್ರ ಬರಕ್ ಸ್ಟಾರ್ಟ್ ಆಯ್ತು. ಅಲ್ಲೂ ನಮಗೊಂದು 10% ಸಕ್ಸಸ್ ಇತ್ತು. ಒಂದು 10 ಪಿಕ್ಚರ್ ವರ್ಷಕ್ಕೆ, ಒಂದು 10 ಪಿಕ್ಚರು ಒಳ್ಳೆ ಹಿಟ್ ಆಗೋದು. ಆಮೇಲೆ ಒಂದು 20 ಇದು, ಆಮೇಲೆ ಒಂದು 70 ಹೋಗ್ತಾ ಇತ್ತು. ಮೋರ್ ದನ್ 50%. ನೀವು 100 ಸಿನಿಮಾಗೆ ರೇಷಿಯೋ ಇತ್ತು. ಈಗ 200-250 ಪಿಕ್ಚರ್. ಐ ಥಿಂಕ್ ಲಾಸ್ಟ್ ಇಯರ್ ಇಟ್ಸ್ ಮೋರ್ ದೆನ್, ನಮಗೆ ಮಾರ್ಚ್ ಒಳಗೆ 100 ಪಿಕ್ಚರ್ ರಿಲೀಸ್ ಆಯ್ತು. ಆಕ್ಚುಲಿ ರಫ್ಲಿ 250-300 ಪಿಕ್ಚರ್ ಬರ್ತಾ ಇದೆ. ನೀವು ಲಾಸ್ಟ್ ಹಿಟ್ ಕೇಳಿದ್ರೆ ನೀವು 3 ವರ್ಷ ಹಿಂದಿನ ಪಿಕ್ಚರ್ ಮಾತಾಡೋದು. ಹಾರ್ಡ್ಲಿ ನಿಮಗೆ 200ಅಲ್ಲಿ 2 ಪಿಕ್ಚರು ಅದು ಒಂದು 5 ಮೂವಿ ಹಾಕಿ ದುಡ್ಡು ಕವರ್ ಆಗುತ್ತೆ. ಬೇಸಿಕಲಿ ಇಟ್ಸ್ ಅ ಸಿಕ್ ಇಂಡಸ್ಟ್ರಿ. ಇದು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾವಿನ್ನ ಸಿನಿಮಾ ಪರ್ಸೆಂಟೇಜ್ ಯಾವತ್ತು ಕಮ್ಮಿ ಆದ್ರೆ ಇಂಡಸ್ಟ್ರಿ ಹಾಕೋ ದುಡ್ಡು ಏನು, ಬರೋ ದುಡ್ಡು ಇರುತ್ತೆ ಇಂಡಸ್ಟ್ರಿ ಅಂತ ಲೆಕ್ಕ ಹಾಕಿದ್ರೆ. ಸೊ ಬೇಸಿಕಲಿ ಇಟ್ ಈಸ್ ಗೋಯಿಂಗ್ ಬ್ಯಾಡ್ ಅಂಟಿಲ್ ನ್ಯೂ ಟ್ಯಾಲೆಂಟ್ಸ್ ಹೊಸ. ಈಗ ನಾನು ಹೇಳಿದ್ರೆ ಐ ವಾಸ್ ವೆರಿ ಹ್ಯಾಪಿ ವಿತ್ ಸೂ ಫ್ರಮ್ ಸೋ. ಹಾಕಿದ್ದಕ್ಕಿಂತ ಒಂದು 20 ಪಟ್ಟು ದುಡ್ದಿದ್ದಾರೆ. ಈ ತರದ ಒಂದು ವರ್ಷಕ್ಕೆ ಒಂದು 10 ಪಿಕ್ಚರ್ ಬಂದ್ರೆ ಇಂಡಸ್ಟ್ರಿ ನಿಜ ಚೆನ್ನಾಗಿರುತ್ತೆ. ಬಟ್ ಫಾರ್ ದಟ್ ಯು ನೀಡ್ ಟ್ಯಾಲೆಂಟ್. ಈ ಇಂಡಸ್ಟ್ರಿ ನಡೆಯೋದು ದುಡ್ಡಿಂದಲ್ಲ, ಬಿಸ್ನೆಸ್ ಇಂದಲ್ಲ, ಬರೀ ಟ್ಯಾಲೆಂಟ್ ಇಂದ. ಇದು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಂದ್ರೆ ಎಲ್ಲರೂ ನನ್ನ ದುಡ್ಡಿದೆ, ನಾನು ಪಿಕ್ಚರ್ ಮಾಡ್ತೀನಿ, ನಾನು ಯಾವ್ದು ನಂತ ಸ್ವಲ್ಪ ದುಡ್ಡಿದೆ, ನಾನು ನನ್ನ ಮಗನ ಹೀರೋ ಮಾಡ್ತೀನಿ, ನನ್ನ ದುಡ್ಡಿದೆ, ನಾನು ಯಾವನ ರೇಪರ ನಾನು ಕೂತ್ಕೊಂಡು ಮಾಡಿಸ್ತೀನಿ. ಏನು ಕೂತ್ಕೊಂಡು ಮಾಡ್ಸಕ್ಕಾಗಲ್ಲ. ಅವ್ರವ್ರ ಟ್ಯಾಲೆಂಟ್ ಅಲ್ಲಿ ಅವ್ರವ್ರ ಕೆಲಸ ಮಾಡ್ಬೇಕು. ಈ ಚಿತ್ರದ ರಂಗದಲ್ಲಿ ಪರ್ಸೆಂಟೇಜ್ ಹೈಕ್ ಆಗೋದಿದ್ರೆ ಇಂಡಸ್ಟ್ರಿ ಉಳಿಯಲ್ಲ ಜಾಸ್ತಿ ಟೈಮ್. ಅದಕ್ಕೆ ಇವತ್ತು OTT ಸೇಲ್ಸ್ ಇಲ್ಲ. ಕರೆಕ್ಟ್. ಕಾರಣ ಏನು? ಚಿತ್ರ ಚೆನ್ನಾಗಿ ಬರ್ತಾ ಇಲ್ಲ, ನಂಬಿಕೆ ಇಲ್ಲ. 4 ಪಿಕ್ಚರ್ ಹೋಯ್ತು, 4 ಪಿಕ್ಚರ್ ಬಂದು ಅಂತ ಎಲ್ಲ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಇದಂಗಲ್ಲ, ಹಾಕಿದ್ರಲ್ಲಿ 10, 9 ಹೋಯ್ತು. ಇದಕ್ಕಿಂತ ಗ್ಯಾಮ್ಲಿಂಗ್ ಬೆಟರ್ ಅನ್ಸುತ್ತೆ. ಇಟ್ಸ್ ಯಾಕಂದ್ರೆ ವೆರಿ ರೇರ್ ಕೇಸ್. ನಿಮಗೆ 100ರಲ್ಲಿ 1, 2 ಅಂದ್ಕೂಡ್ಲೆ ಚಾನ್ಸಸ್ ತುಂಬಾ ಕಮ್ಮಿ. ಇಟ್ ಇಸ್ ನಾಟ್ ಅಬೌಟ್ ದ ಇಂಡಸ್ಟ್ರಿ. ಡೆಫಿನೆಟ್. ಈಗ ಮೊನ್ನೆ ತನಕ ಆಯ್ತಾ, ಕನ್ನಡ ಚಿತ್ರ ನೋಡಲ್ಲ, OTT ಬಂದಿದೆ. ಫಿಲ್ಮ್ ಜನ ಥಿಯೇಟರ್ ಬಿಟ್ಬಿಟ್ಟಿದ್ದಾರೆ. ಹೆಂಗಪ್ಪ ಸಾಯಿರಾಗೆ ಮತ್ತೆ ಇದಕ್ಕೆ ಸೂಫ್ರಮ್ ಶೋ ಜನ ಬಂದ್ರು. ಎಲ್ಲಿಂದ ಬಂದ್ರು? ನರಸಿಂಹ. ಎಲ್ಲಿಂದ ಜನ ಬರ್ತಾರೆ? ಅದೇ ಜನ ತಾನೇ ಬರೋದು. ಈಗ ಸೂಫ್ರಮ್ ಬೇರೆ ಜನ ಬರ್ತಾರೆ, ಕನ್ನಡಿಗರೇ ಬರೋದು. ಕನ್ನಡಿಗರು ಒಂದಕ್ಕೆ ಬರ್ತಾರೆ, ಇನ್ನೊಂದಕ್ಕೆ ಏನಕ್ಕೆ ಬರ್ತಾ ಇಲ್ಲ, ಅಷ್ಟು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಸಿಂಪಲ್ ಲಾಜಿಕ್ ಅದೇ ಅಷ್ಟೇ. ಸಕ್ಸಸ್ ಅದೇನು ಓಹೋ ಅಂತ ಏನೋ ದೊಡ್ಡದಾಗಿ ಏನು ತೋರಿಸಿಲ್ಲ. ಅಲ್ಲಿ 25 ಫೈಟು, ಗಾಳಿಯಲ್ಲಿ ಹಾರೋದು ಏನಿಲ್ಲ. ಯಾವ್ದಾದ್ರು ಸ್ವಲ್ಪ ಲೈಟ್ ಆಗಿ ಯಾವ್ದು ಹಳ್ಳಿ ಮಸಲ್ಸ್ ಹೋಗಿದೆ, ಅದು ಕಲೆಕ್ಟ್ ಮಾಡೋದು ಬೇರೆ ತಲೆ ಇಲ್ವಾ ಅನ್ಸಲ್ವಾ? ತುಂಬಾ ಸಹಜವಾಗಿ ನಮ್ಮ ನಡುವೆ ಇರೋ ಕಥೆಗಳು, ನಮ್ಮ ನಡುವೆ ಇರೋ ಪಾತ್ರಗಳು. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಮೇಕರ್ಸ್ ಅರ್ಥ ಮಾಡ್ಕೋಬೇಕು. ಜನ ಯಾವ್ದು ಒಪ್ಕೋತಾ ಇಲ್ಲ. ಅದನ್ನೇ ನೀವು ತೆಲುಗು ತಮಿಳ್ ಪಿಕ್ಚರನ್ನೇ ಸಣ್ಣ ಬಜೆಟ್ ಅಲ್ಲಿ ಮಾಡಕ್ ಹೋದ್ರೆ ಯಾರು ನೋಡ್ತಾರೆ? ನಿಮ್ಗೆ ಅದೇ ದುಡ್ಡಿಗೆ ದೊಡ್ಡ ಪಿಕ್ಚರ್ ಸಿಗುವಾಗ. ಆಮೇಲೆ ಯಾವ್ದು ಇದು ಅಷ್ಟೇ. ಯಾವ್ದು ನಾವು ಥಿಯೇಟರ್ ನೀವು 200 ರೂಪಾಯಿ 400 ರೂಪಾಯಿ ಪಾಪ್ಕಾರ್ನ್ ಕೊಡ್ತಾರೆ, 200 ರೂಪಾಯಿ ಪಿಕ್ಚರ್ಗೆ 400 ರೂಪಾಯಿ ಕೊಡಕ್ಕಾಗಲ್ಲ, ಕೊಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಿದ್ರೆ ನಮಗೆ ಜನ ಜಾಸ್ತಿ ಬರ್ತಾರೆ, ಅಥವಾ ಇನ್ನೊಬ್ಬರಿಗೆ ಕಮ್ಮಿ ಹೋಗುತ್ತೆ. ಯಾವ್ದು ಬರಲ್ಲ, ಅದೆಲ್ಲ 100% ಇಲ್ಲ. ಒಳ್ಳೆ ಚಿತ್ರ ಇದ್ರೆ ಏನಿದ್ರು ಬರ್ತಾರೆ. ಬಟ್ ನೀವು ಒಂದು ಕಾಲಕ್ಕೆ ಈ ಪ್ಯಾನ್ ಇಂಡಿಯಾ ಅನ್ನೋದು ಇವಾಗ ಟ್ರೆಂಡು. ಬಟ್ ಮೊದಲೆಲ್ಲ ಬಹುಭಾಷೆಗಳಲ್ಲಿ ಸಿನಿಮಾಗಳು ಬಂದಿದೆ, ಬೈಲಿಂಗ್ವೆಲ್ಲು. ಇಲ್ಲಿಗ ಶಾಪ್ ಅದು ಯಾರ ಹತ್ರ ಹೋದ್ರೆ ಇಲ್ಲ ಅದೇ ಮಾಡ್ಲೇಬೇಕು ಅಂತಾರೆ. ಮಾರ್ಕೆಟ್ ಇದೆಯಾ ಇಲ್ವಾ ಅಂತ ನೋಡಲ್ಲ. ಇದು ಪ್ರಾಬ್ಲಮ್. ಯಾರಿಗೆ ಹೆಂಗೆ ಮಾರ್ಕೆಟ್? ನೀವು ಈಗ ಕೇರಳ ಚಿಕ್ಕದೇ ಮಾಡೋದು, ಅದನ್ನ ಡಬ್ ಮಾಡಿದಾಗ ಬೇರೆ ಕಡೆ ಹಿಟ್ಟಾಗತ್ತೆ. ನಾವು ಪ್ಯಾನ್ ಇಂಡಿಯಾ ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಬಜೆಟ್ ಮಾತ್ರ ಜಾಸ್ತಿ ಆಗೋದು, ಕತೆ ಚೆನ್ನಾಗಿ ಆಗಲ್ಲ. ಈಗ ಕಾಂತಾರ ಏನು ಮಂಗಳೂರು ಒಂದು, ಅಲ್ಲಿ ಕಲ್ಚರ್ ತೋರಿಸಿದ್ರು. ಕಲ್ಚರ್ ಇಷ್ಟ ಆಯ್ತು, ಇಲ್ಲ ಜಗತ್ತಿನಾದ್ಯಂತ ಇಷ್ಟ ಆಯ್ತು. ನಾವು ನಮ್ದು ತೋರಿಸಲ್ಲ ಅಂತ ನಾವು ಯಾವ್ದು ಆ ಕಡೆಯಿಂದ ಈ ಕಡೆಯಿಂದ ಕದ್ದು ಏನೋ ಮಿಕ್ಸ್ ಮಾಡಿ ನಾವು ಚಿತ್ರ ಮಾಡ್ತೀವಿ ಅಂದ್ರೆ ಆಗಲ್ಲ. ನೀವು ಹೇಳಿದ ಕರೆಕ್ಟ್. ಕಾಂತಾರ ಒಂದು ಸಣ್ಣ ಇದು, ಅಲ್ಲಿದೇನೋ ಒಂದು ಕತೆ ತೋರಿಸಿದ್ರು, ಅದು ಇವಾಗ ತಾನಾಗಿ ಒಂದು ದೊಡ್ಡ ಪ್ರಾಡಕ್ಟ್ ಆಗಿ ಬೆಳೀತು. ಸೊ ಈಗ KGF ಆದ್ರೆ ಓಕೆ, ಖರ್ಚು ಮಾಡಿದ್ದಾರೆ, ತೆಗ್ದಿದ್ದಾರೆ ಅಂತ, ಅದು ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ಸ್ ಕರೆಕ್ಟ್. ಇದು ಬರೀ ಬ್ರೈನ್ ವರ್ಕ್. ಎಲ್ಲರೂ ಅದನ್ನ ಮಾಡಿದ ತಲೆ ಅಲ್ಲ, ಅಲ್ಲಿ ಖರ್ಚು ಮಾಡಿದ್ರು ಕೂಡ ಅಲ್ಲಿ ನೀವು ಹೇಳಿದಂಗೆ ಕ್ರಿಯೇಟಿವ್ ವರ್ಕ್ ಇತ್ತು. ಅವ್ರೇನೋ ಒಂದು ಹೊಸ ತೋರಿಸಿದ್ರು KGF ಅಲ್ಲಿ, ಏನೋ ಒಂದು ಹೊಸ ತೋರಿಸಿದ್ರು. ಅಲ್ಲ, ದಟ್ ಇಸ್ ಮೇಡ್ ಆನ್ ದಟ್ ಬೇಸಿಸ್. Yes, that basis. ದಟ್ ಅದು
ರಿಚ್ನೆಸ್ ತೋರ್ಸಕ್ಕೆ ಅಂತ ಮಾಡಿದ್ರು. ಮಾಡಿ. ಬಟ್ ಡೆಫಿನೆಟ್ ಆಗಿ ಎಲ್ಲರಿಗಿಂತ ಬೇರೆ ಲ್ಯಾಂಗ್ವೇಜ್ ಗಿಂತ ಜಾಸ್ತಿ ರಿಚ್ ಆಗಿ ತೋರಿಸಿದ್ದಾರೆ. ಅವ್ರು ಮಾಡಿರೋ ಕ್ಯಾನ್ವಾಸ್, ಅವ್ರು ಮಾಡಿರೋ ಬಜೆಟ್ಗೆ ಅವ್ರ ಇದಕ್ಕೆ ತುಂಬಾ ದೊಡ್ಡದಾಗಿ ತೋರಿಸ್ತಾರೆ. ತುಂಬಾ ದೊಡ್ಡದಾಗಿ. ಈಗ ನಾನು ಆ ತರ ತೋರಿಸ್ತೀನಿ ಅಂತ ಇನ್ನು 10 ಸಿನಿಮಾ ಮಾಡಿರೋ ಜನ ನೋಡಲ್ಲ. ಅಲ್ಲ, ಆ ತರ ಖರ್ಚು ಮಾಡಕ್ಕಾಗಲ್ಲ ರೀ. ಆಗಲ್ಲ. ಆಮೇಲೆ ಖರ್ಚು ಮಾಡೋದು ಒಂದೇ ಅಲ್ಲ, ನಿಮ್ಗೆ ರಿಸಲ್ಟ್ ಬರ್ಬೇಕು. ರಿಸಲ್ಟ್ ಖರ್ಚು ಮಾಡೋರು ಎಲ್ಲ ಬಾಂಬೆ ಎಲ್ಲ ದೊಡ್ಡ ದೊಡ್ಡ ತೆಲುಗು ಪಿಕ್ಚರ್ ಅಲ್ಲಿ ಜಾಸ್ತಿ ಇದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಸೊ ನೀವು ಕೋಸ್ಟಲ್ ಇಂದ ಬಂದಿದ್ರಿಂದ ಅಲ್ಲಿಂದಾನೇ ಶುರು ಮಾಡಿದೆ. ಈಗ ನಮ್ಮ ಇಂಡಸ್ಟ್ರಿ ಹೆಚ್ಚು ಕಮ್ಮಿ ಕೋಸ್ಟಲ್ಗೆ ಬಂದು ನಿಂತುಬಿಟ್ಟಿದೆ. ಸುಮ್ಮನೆ ನೋಡ್ತಾರೆ ಕೋಸ್ಟಲ್ ಎಲ್ಲ ಪ್ರತಿಯೊಂದು ಉತ್ತರ ಕರ್ನಾಟಕನೂ ಅಷ್ಟೇ ಭಾಷೆ ಅಥವಾ ಅಲ್ಲಿ ಕತೆ ಅಲ್ಲಿ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಈಗ ಕೋಸ್ಟಲ್ ಅಂತ ಹೇಳಿದ್ರೆ ಇನ್ನೊಂದು 100 ಕೋಸ್ಟಲ್ ಪಿಕ್ಚರ್ ಬಂದ್ರೆ ಅಲ್ಲಿ ಕೋಸ್ಟಲ್ ಮರ್ಯಾದೆ ಮತ್ತೆ ಹೋಗೋದು. ಈಗ ಜನ ಅಂದ್ರೆ ಅದು ಹಿಟ್ ಆಯ್ತಾ, ಇನ್ನು ಆ ಡೈರೆಕ್ಷನ್ 20 ಪಿಕ್ಚರ್ ಮಾಡ್ತಾರೆ. ಈಗ ನಾವು ಹೇಳಿದಲ್ಲ ಟೊಮೆಟೊ ಮತ್ತೆ ಅದೇ ವಿಷಯ, ರೇಟ್ ಬಂತು ಅಂತ ಎಲ್ಲರೂ ಅದನ್ನ ಮಾಡಕ್ ಹೋದ್ರೆ ಅಷ್ಟೇ ಆಗೋದು. ಕೋಸ್ಟಲ್ ವುಡ್ ಅವರು ಈಗ ಬಂದಿರುವಂತ ಕೆಲವು ಪ್ರತಿಭೆಗಳು ಸ್ವಲ್ಪ ಸಿನಿಮಾದವರ ಯೋಚನೆನ ಬದಲಿಸಿದ್ರು ಅನ್ನೋದ್ರ ಬಗ್ಗೆ ಒಂದು ಪಾಸಿಟಿವ್ ನೋಡಿ. ಈಗ ಸೂ ಫ್ರಮ್ ಸೋ ಇವರು ಕೋಸ್ಟಲ್ ವುಡ್ ನವರು ಅಂತಲ್ಲ, ಇವರು ಹಾರ್ಡ್ ಕೋರ್ ಸ್ಟೇಜ್ ಆರ್ಟಿಸ್ಟ್. ಇವರೇನು ಕೋಸ್ಟಲ್ ವುಡ್ ಅಲ್ಲಿ ಸ್ಟಾರ್ಸ್ ಅಲ್ಲ. ಮಾಡಿರ್ಬೋದು, ಮಾಡಿದ್ದಾರೆ. ಯಾರು ದೀಪಕ್ ಆಗ್ಲಿ ಪ್ರಕಾಶ್ ಆಗ್ಲಿ ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ. ಆಮೇಲೆ ಇದನ್ನ ಮಾಡಿದಾಗ ಏನು, ಇದರಲ್ಲಿ ಹೀರೋಯಿನು ಯಾವುದಕ್ಕೆಲ್ಲ ಹೀರೋಯಿನ್ ಹೆಂಗಿದಾರಪ್ಪ, ಹೀರೋಯಿನ್ಗೆ ಏಟ್ ತಿಂತಾರೆ. ಸೊ ಬೇಸಿಕಲಿ ಇದನ್ನ ನ್ಯಾಚುರಲ್ ಕ್ಯಾರೆಕ್ಟರ್ ಆಗಿ ತೋರಿಸ್ತಾರೆ. ಜನರಿಗೆ ಅದೇ ಚೇಂಜ್ ಸಿಗುತ್ತೆ. ನಿಮ್ಗೆ ಎಲ್ಲ ಹೀರೋಗಳು ಫೈಟ್ ಮಾಡ್ತಾರೆ, ಎಲ್ಲ ಹೀರೋಗಳು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡೋದು ಕೊರಿಯೋಗ್ರಫಿ ಹೇಳ್ದಂಗೆ ಮಾಡ್ತಾರೆ. ಎಲ್ಲರ ಭಾಷೆನೂ ಒಂದೇ. ಇದು ನೋಡಿ ಜನರಿಗೆ ಸುಸ್ತಾಗಿದೆ, ಏನೋ ಸಪ್ರೇಟ್ ಆಗಿ ಬೇರೆ ನೋಡುವಾಗ ಹೊಸ್ತು ಅನ್ಸುತ್ತೆ. ಅದು ಕೋಸ್ಟಲ್ ಅಂತ ಅನ್ನಲ್ಲ, ಈಗ ಕೋಸ್ಟಲ್ ವರ್ಕ್ ಆಗಿದೆ. ಯಾರೋ ಇನ್ನೊಂದು ಯಾವ್ದು ಓಕೆ ನಿಮ್ಗೆ ಹುಬ್ಳಿ ಕಡೆ ಭಾಷೆ ಚೆನ್ನಾಗಿದೆ, ಅದು ಒಂಥರ ಬೇರೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಕಾಮಿಡಿಗೆ ಮಂಗಳೂರಿನವರು ಎಂತದು ಮಾರೆ ಮಂಡ್ಯ ಬಿಸಿ ಅಂತ, ಆಮೇಲೆ ವಿಲನಿಗೆ ಬೇಕಾದ್ರೆ ಹುಬ್ಳಿಯವರು, ಅದು ಕೆಟ್ಟ ಭಾಷೆ ಮಾತ್ರ. ಅದನ್ನು ಯೂಸ್ ಮಾಡಿ ನಾವು ಬೆಂಗಳೂರನ್ನು ಈ ಸ್ಯಾಂಡಲ್ವುಡ್ ಅನ್ನ ಏನೋ ಒಂಥರ ಒಂದು ಇದೇ ಮಾಡಿದ್ದಾರೆ. ವಿಲನ್ಗಳು ಈ ಭಾಷೆ, ಕಾಮಿಡಿ ಅವ್ರಿಗೆ ಈ ಭಾಷೆ. ಇದೊಂದು ಸ್ವಲ್ಪ ಇದು ಚೇಂಜ್ ಆದಾಗ ಡೆಫಿನೆಟ್ ಆಗಿ ಡಿಫ್ರೆನ್ಸ್ ಬರುತ್ತೆ. ಇದನ್ನ ಫಸ್ಟ್ ತಂದಿದ್ದು ರಕ್ಷಿತ್, ಮಂಗಳೂರು ಭಾಷೆನ ಮಾಸ್ ಅಂತ ಮಾಡಿದ್ದು ಉಳಿದವರು ಕಂಟೆಂಟ್ ಅದರಲ್ಲಿ. ಅದನ್ನ ಮಂಗಳೂರು ಭಾಷೆನ ಸ್ವಲ್ಪ ಚೇಂಜ್ ಮಾಡಿದ್ದು. ಅದು ಫಸ್ಟ್ ನಾನು ಆಕ್ಚುಲಿ ಅವ್ನಿಗೆ ಹೇಳಿದೆ, ಟೋಟಲ್ ಕಾಮಿಡಿ ಅನ್ನೋ ಲ್ಯಾಂಗ್ವೇಜ್ ಅಂತ ತೆಗೆದು ಪಕ್ಕ ಇದೆ. ಅದು ಒಂದು ಉಡುಪಿ ಪಕ್ಕಾ ಲ್ಯಾಂಗ್ವೇಜ್, ಉಡುಪಿದು. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಈಗ ಮೈಸೂರು ತಗೊಳ್ಳಿ, ಮೈಸೂರು ಕಲ್ಚರ್ ಸೂಪರ್ ಕಲ್ಚರ್ ಅಲ್ಲಿ. ಹೌದು, ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲ ಪಿಕ್ಚರ್ ತಮಿಳ್ ತೆಲುಗು ನೋಡಿ ಅದನ್ನ ನಮ್ದು ಹೆಂಗಾಗಿದೆ ಅಂದ್ರೆ ಅಳೋದು, ಸತ್ತಾಗ ಮಾಡೋದು, ಅದು ಎಲ್ಲ ಅಲ್ಲಿಂದ ಕಾಪಿ ಮಾಡ್ತೀವಿ. ನಮ್ದು ಅಭ್ಯಾಸ ಆಗಿದೆ ನೋಡಿ ಅದನ್ನ. ಈಗ ನಮಗೆ ಸೂಕ್ರೋಂಸೋ ಅಲ್ಲಿ ನಮ್ಮಲ್ಲಿ ಉಲಾಯಿಲೆಪ್ಪನ ಒಳಗೆ ಕರೆಯೋದಂತ ಇದೆ, ಆತ್ಮಗಳನ್ನ ಅದಕ್ಕೆ ಬಡಿಸಿ ಅದ್ರಲ್ಲಿ ಒಂದು ಸೀನ್ ಇದೆ. ಇಲ್ಲಿವರೆಗೆ ಹೆಂಗ ಅರ್ಥ ಆಗತ್ತೆ ಇದು ಅಂತ ಅನ್ಕೊಳ್ತಾ ಇದ್ದೀನಿ. ಒಪ್ಕೊಂಡಿದ್ದಾರಲ್ಲ ನಿಜ, ಆತ್ಮಗಳನ್ನ ಎಲ್ಲ ಒಳಗೆ ಊಟ ಮಾಡಿಸೋದು ಅಂತ. ಆಮೇಲೆ ಅವ್ರು ಹೇಳ್ತಾರೆ ಇಲ್ಲ ಎಷ್ಟು ಸ್ವಲ್ಪ ಟೈಮ್ ಬೇಕಲ್ವಾ ಊಟ ಮಾಡಕ್ಕೆ ಮಾಡಿದ್ರು. ಆ ಕಲ್ಚರ್ ಇದೆಯಲ್ಲ, ಇದು ತಮಿಳಾದ್ರೆ ನಾವು ಒಪ್ಕೋತೀವಿ, ನಮ್ಮಲ್ಲಿ ಅದನ್ನ ನಾವು ತಮಾಷೆ ಮಾಡ್ತೀವಿ. ಇದು ಹೆಂಗೆ ಇದನ್ನ ಒಪ್ಕೊಳ್ಳೋ ಪರವಾಗಿಲ್ಲ ಅನಿಸ್ತಾ ನನಗೆ. ಅಂದ್ರೆ ಜನ ಯಾವ್ದು ಎಲ್ಲ ಕಲ್ಚರ್ಗಳನ್ನ ಇಲ್ಲಿದ್ದು ಎಕ್ಸೆಪ್ಟ್ ಅಂತ. ಈಗ ತುಂಬಾ ಕಾಮಿಡಿ ಲೆಕ್ಕ 50% ಕಾಮಿಡಿ ಅರ್ಥ ಆಗಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಲೈಟ್ ಟಿಂಟ್ ಸ್ವಲ್ಪ ಇದೆ, ಅದು ಗೊತ್ತಿದ್ರೆ ಕಲ್ಚರ್ ಗೊತ್ತಾಗುತ್ತೆ. ಕಲ್ಚರ್ ಗೊತ್ತಿರಬೇಕು, ಅವ್ರು ಹೇಳುವ ವಿಷಯ ಯಾವ್ದು ಕನೆಕ್ಟ್ ಆಗುತ್ತೆ ಅಂತ ಆ ಟೈಮಿಗೆ ಗೊತ್ತಾಗ್ಬೇಕು ಅವ್ರಿಗೆ. ರಪ್ ಅಂತ ಗೊತ್ತಾದ್ರೆ ಮಾತ್ರ ನಗು ಬರುತ್ತೆ. ಬಟ್ ಇಲ್ಲ, ಈ ಸಿನಿಮಾನ ತುಂಬಾ ಜನ ಥಿಯೇಟರ್ ಒಳಗೆ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಬೇರೆ ಕಾಮಿಡಿ ಆರ್ಟಿಸ್ಟು ಅವನು ಅಂತ ಮಾಡೋದು, ಓವರ್ ಆಕ್ಟಿಂಗ್ ಮಾಡಿ ಅದನ್ನ ದೊಡ್ಡದಾಗಿ ಕಾಮಿಡಿ ಅಂತ. ಇದು ಸಿಕ್ಕಾಪಟ್ಟೆ ಸೆಟಲ್, ನಾವು ಎಲ್ಲ ಸೆಟಲ್ ಕಾಮಿಡೀಸ್ ಎಲ್ಲ ವರ್ಕ್ ಆಗುತ್ತೆ. ನಾನು ಅದು ರಾಜ್ ಶೆಟ್ಟಿದು ಅದ್ಯಾವ್ದು ಹೊಡೆದ ನಂತರ ಹೊರಡೆ ಬರ್ತಾನಲ್ಲಿ ಏನಾಗುತ್ತೆ ಸಣ್ಣದದು. ಆಮೇಲೆ ಹೀರೋಗಳು ಮಾಡಕ್ ಯೋಚನೆ ಮಾಡ್ತಾರೆ, ಈ ಕ್ಯಾರೆಕ್ಟರ್ ನಾವು ಹೊಡ್ತಾ ಇದೀನೋ ಅಂತ ಮಾಡಲ್ಲ ಅಂತ. ಅಲ್ಲ, ನನ್ನ ಇಮೇಜು ಎಲ್ಲ ಇರುತ್ತೆ. ಈಗ ಓಂಕಾರಂ ತೆಲುಗು ಮಾಡುವಾಗ ಬಾಲ ಕಟ್ಟಿ ಬೆಂಕಿ ಇಡೋ ಒಂದು ಸೀನ್ ಇತ್ತು. ಹೀರೋ ಮಾಡಕ್ ಹೇಳಲ್ಲ, ನನ್ನ ಇಮೇಜಿಗೆ ಹೇಟ್ ಆಗತ್ತೆ ಅಂತ. ತೆಲುಗುವಲ್ಲಿ ಎಫೆಕ್ಟ್ ಆಗತ್ತೆ, ಕತೆಗೆ ಎಫೆಕ್ಟ್ ಆಗತ್ತೆ. ಸಿಂಪತಿ ಬೀಳಲ್ಲ. ಪ್ರತಿಯೊಂದ್ರಲ್ಲಿ ನಾನು ಹೊಡಿಬೇಕು ಅಂತ ಇರುತ್ತೆ, ನನ್ನ ಇಮೇಜ್ ಅಂತ ಹೇಳಿ. ಅಲ್ಲ, ಕತೆ ಇಂಪಾರ್ಟೆಂಟ್. ನೀವು ಕತೆಗೆ ಬೇಕು, ಆ ಕ್ಯಾರೆಕ್ಟರ್ ಬೇಕಂದ್ರೆ ಬೇಕೇ ಬೇಕಾದ. ಎಲ್ಲದರಲ್ಲೂ ಹೀರೋಯಿಸಮ್ ಡಾಮಿನೇಟ್ ಮಾಡೋದನ್ನ ಅದು ಸ್ವಲ್ಪ ಏಟ್ ತಿಂತಾ ಇದೆ ಇಂಡಸ್ಟ್ರಿ ಈಗ ನಿಜ. ಎಲ್ಲ ಇಂಡಸ್ಟ್ರಿಗೂ ಆಗಿದೆ ಅದು. ಬರೀ ಕನ್ನಡ, ಕೇರಳದವ್ರು ಹಿಂಗ್ ಮಾಡ್ತಾರೆ. ನಾನು ಹೇಳೋದು ಕೂಲಿ ಎಲ್ಲ ಹುಡುಗ ಮಾಡಿದಾನೆ, ಮಲಯಾಳಿ
ಅಂದ್ರೆ ಬೇಸಿಕಲಿ ಅದು ಅವನು ನನ್ನ ಕ್ಯಾರೆಕ್ಟರ್, ನಾನು ಇಲ್ಲ ನಾನು ಹಿಂಗ್ ಮಾಡ್ಬೇಕು, ಸಿಗರೇಟ್ ಸೇರ್ಬೇಕು, ಯಾವ್ದಿಲ್ವಲ್ಲ, ಲೂಸ್ ತರ ಆಕ್ಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ನಿಜ. ಅವ್ನು ಮಂಜು ಮೇಲ್ ಬಾಯ್ಸಲ್ಲಿ ಇದ್ದಿದ್ದು ಹೌದೌದು. 4-5 ಜನ ಇದ್ರು. ಅವ್ರ ಇಂಡಸ್ಟ್ರಿನ ಹೆಂಗ್ ಚೇಂಜ್ ಮಾಡ್ಬಿಟ್ರು ನೋಡಿ. ಒಂದ್ ಕಾಲದಲ್ಲಿ ಮಲಯಾಳಂ ಇಂಡಸ್ಟ್ರಿ ಅಂದ್ರೆ ಜನ ಭಯ ಬೀಳೋರು ಸಿನಿಮಾ ನೋಡೋಕೆ, ಅದಕ್ಕೆ ಬೇರೆನೆ ಅರ್ಥ ಆಯ್ತು. ಇಮೇಜ್ ಇತ್ತು ಆಲ್ವೇಸ್. ಕಾಂಟೆಂಟ್ ಇಸ್, ನಾನು ಹೇಳೋದು ಕತೆ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಇಮೇಜ್ ಆರ್ ಪ್ರೊಡಕ್ಷನ್ ಆರ್ ಎನಿಗಿಂತ ಕತೆ ಇಂಪಾರ್ಟೆಂಟ್. ಕತೆಗೆ ಏನ್ ಬೇಕು ಅಂತ ಮಾಡಿದ್ರೆ ಡೆಫಿನೆಟ್ ಆಗಿ 50% ಅಲ್ಲಿಗೆ ಎಲ್ಲ ಸಾಧ್ಯತೆ. ಕೊನೆಯದಾಗಿ ಕಾಂತಾರ 2 ಬಗ್ಗೆ ಏನ್ ಅನ್ಸುತ್ತೆ? ಕಾಂತಾರ 1 ಬಗ್ಗೆ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಬರ್ತಾ ಇದೆ. ಕ್ಯಾಂತಾರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಸೊ ಡೆಫಿನೆಟ್ ಆಗಿ ಲೋಡ್ ಜಾಸ್ತಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ, ಅಂದ್ರೆ ಕಾನ್ಫಿಡೆನ್ಸ್ ಇದೆ. ಯಾವತ್ತು ಈ ದೈವದ್ದು ಚಿತ್ರ ಮಾಡಬೇಕಾದ್ರೆ ತುಂಬಾ ವ್ರತದಲ್ಲಿ ಮಾಡ್ಬೇಕು. ನನ್ನ ಲೆಕ್ಕದಲ್ಲಿ ಇಟ್ ಈಸ್ ನಾಟ್ ಈಸಿ. ನಿಮ್ಗೆ ಚೂರು ಅಪಚಾರ ಏನಾದಾಗಿದ್ರೆ ಏಟ್ ಬೀಳುತ್ತೆ, ಏಟ್ ಸಖತ್ ಬೀಳುತ್ತೆ. ಈಗ ಲಾಸ್ಟ್ ಟೈಮು 100% ಅದನ್ನ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲದ್ರೆ ಆ ಸಕ್ಸಸ್ ಸಿಗಲ್ಲ. ಸಕ್ಸಸ್ ಸಿಕ್ಕಿದ್ರೆ 100% ದೈವದ ಬಲ ಇದೆ ಅಂತ ಲೆಕ್ಕ ನಾವು ನಂಬೋದಂಗೆ. ಸೊ ಇದು ಅಷ್ಟೇ, ಇದು ಫಸ್ಟ್ ಪಿಕ್ಚರ್ ಮಾಡಿದ್ರಿಂದ ಈ ನೋಸ್ ಹೌ ಟು ಡೂ ಇಟ್, ಹೋಪಿಂಗ್ ಫಾರ್ ದ ಬೆಸ್ಟ್. ಯಾಕಂದ್ರೆ ಕನ್ನಡಿಗ ಒಂದು ಇಂಟರ್ನ್ಯಾಷನಲ್ ಪಿಕ್ಚರ್, ನ್ಯಾಷನಲ್ ಪಿಕ್ಚರ್ ಮಾಡುವಾಗ ನಾವೆಲ್ಲ ಕನ್ನಡಿಗರಾಗಿ ಒಂದು ಹೆಮ್ಮೆ ಅನ್ಸುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.